ಸಂತೋಷ. ಆದ್ರ ನಿಮ್ಮನ್ನ ನಾವು ಕರ್ನಾಟಕದಾಗ ಪಡೆದೇವಲ್ಲ ಕನ್ನಡಿಗರು, ನಿಮ್ಮಿಂದ ನಾವು ಸಲಹೆ ತೊಗೊಳಕತ್ತೀವಿ ಕೇಳಾಕತ್ತೇವಲ್ರಿ, ನಾವ ಪುಣ್ಯವಾನ್ರಿ. ಬೇರೆ ರಾಜ್ಯಕ್ಕೆ ನೋಡಿದ್ರು ಇಂಥವ್ರು ಎಲ್ಲ ರಾಜ್ಯದಾಗೂ ಯಾಕಿರಬಾರ್ದು, ದೇಶದ ಎಲ್ಲಕ್ಕೂ ಯಾಕಿರಬಾರ್ದು ಅನ್ನುವಂತ ನನಗ ಅಭಿಪ್ರಾಯ ಬಂತು. ಅಂದ್ರೆ ಏನು ರಾಮರಾಜ್ಯ ಏನು ಕನಸು ಕಂಡಿದ್ರಲ್ಲ ಅದಾಗ್ಬಿಡ್ತಿತ್ತಲ್ಲ ಅಂತೇಳಿ ನಾನು ನಿಮ್ ಬಗ್ಗೆ ಬಾಳ ಇಟ್ಕೊಂಡೆ. ನಾನೇ ನಿಮ್ಮ ಇದು ಆಶ್ರಮಕ್ಕೆ ಬಂದು ನಿಮ್ದು ಆಶೀರ್ವಾದ ತಗೋಬೇಕು, ಅಲ್ಲಿ ಬರ್ಬೇಕು ಅನ್ನೋ ಒಂದು ಇದು ಇಟ್ಕೊಂಡೇನಿ. ಅದ್ ನೀವು ಪ್ರತಿ ಸಂಡೇ ಹೇಳಿದ್ರಿ, ಒಂದು ಸಂಡೇ ನಾನು ಬ್ಯಾರೆ ಏನು ಕೆಲಸ ಇಲ್ರಿ, ನಿಮಗ ಭೇಟಿ ಆಗೋ ಸಲುವಾಗಿನ ನಿಮ್ಮ ಆಶೀರ್ವಾದ ತಗೋ ಸಲುವಾಗಿನ ಬರ್ಬೇಕನ್ನುತ್ತೆ. ಅರೆ ದೊಡ್ಡವರು ಖಂಡಿತ ಇಲ್ಲಿಗೆ ಬರುವ ಆಸೆ ಸಾಕಾರಗೊಳ್ಳುತ್ತೆ. ಆಶೀರ್ವಾದ ಮಾಡುವಂಥದ್ದೇನಿಲ್ಲ, ನೀವು ಸ್ವಯಂ ದೊಡ್ಡವರಿದ್ದೀರಿ, ಅನುಭವಿಸ್ತೋರಿದ್ದೀರಿ. ನೀವು ಬಂದರೆ ನಮ್ಗದೊಂದು ಬಹಳ ಖುಷಿ. ಯಾಕಂದ್ರೆ ಅಲ್ಲಿಂದ ಇಂಥದ್ದೊಂದೇನೋ ಒಳ್ಳೆ ವಿಚಾರಗಳು ಕೇಳೋಕೆ ಅಲ್ಲಿಂದ ಬರ್ತೀರಾ ಅಂದಾಗ ಅದು ಎಂಥ ಯಾವ್ದಾವುದಕ್ಕೋ ನಾವು ಎಲ್ಲೆಲ್ಲಿಗೋ ಹೋಗ್ತೀವಲ್ಲ, ಅದ್ರ ಬದಲು ನೀವು ಇಂಥ ವಿಚಾರಕ್ಕೆ ಬರ್ತೀರಾ ಅಂದಾಗ ಆಶೀರ್ವಾದದ ಮಾತೇ ಇಲ್ಲ. ಏಕೆಂದರೆ ಈಗ ನೀವು ಇದರ ಸಂಪರ್ಕಕ್ಕೆ ಬಂದಿದ್ದೀರಿ, ಸ್ವಯಂ ನಿಮ್ಮಲ್ಲಿ ಅದೆಷ್ಟು ನನ್ನ ಜೊತೆ ಮಾತಾಡೋದು ಬಿಡಿ, ಮಾತಾಡದೇ ಇದ್ದ ಕಾಲದಲ್ಲೂ ಅಥವಾ ಇತ್ತೀಚೆಗೆ ಅಥವಾ ಇವತ್ತು ನನ್ನ ಜೊತೆ ಮಾತಾಡ್ತಿದ್ದೀರಿ, ಬಟ್ ಇದರ ಹಿಂದೆಯೂ ಕೂಡ ನೀವು ತುಂಬ ತಿಳ್ಕೊಂಡಿದ್ದೀರಿ, ತುಂಬ ಸರಿ ಮಾಡ್ಕೊಂಡಿದ್ದೀರಿ, ಅಥವಾ ಪಶ್ಚಾತ್ತಾಪ ಪಟ್ಟಿದ್ದೀರಿ, ಅಥವಾ ನಿಮ್ಮನ್ನು ನೀವು ಬೇಷ್ ಅಂದ್ಕೊಂಡಿದ್ದೀರಿ. ಎಲ್ಲ ನಡೆದು ಹೋಗಿದೆ, ಇವತ್ತು ಮಾತಾಡ್ತಿದ್ದೀರಿ ಅಷ್ಟೇ, ಇದೊಂದು ನೆಪ ಮಾತ್ರ. ಬಟ್ ಈ ಮುಂಚೆ ಕಾರ್ಯಕ್ರಮ ಕೇಳ್ತಾನೆ ನಿಮ್ಮಲ್ಲೊಂದಷ್ಟು ಏನೋ ಒಂದಷ್ಟು ಬದಲಾವಣೆ ಖಂಡಿತ ಆಗಿರ್ತವೆ. ಸಂತೋಷ. ಬನ್ನಿ ಆಶ್ರಮಕ್ಕೆ ಯಾವುದಾದ್ರೂ ಒಂದು ದಿವಸ, ಯಾಕಂದ್ರೆ ದೂರದಿಂದ ಬರೋರಾಗಿರೋದ್ರಿಂದ ಒಂದು ದಿವಸ ಬಿಡುವು ಮಾಡಿಕೊಂಡು ಎಲ್ಲ ನೋಡಿಕೊಂಡು ಒಂದು ದಿವಸ ಬಂದ್ರೆ ಬಹಳ ಸಂತೋಷ. ಒಳ್ಳೇದಾಗ್ಲಿ ನಿಮಗೆ. ಹೇಳಿ. ನಾನು ಅದೇ ನಾವು ಹೆಚ್ಚಲಿ ನಮ್ಮ ತಂದೆ ತಾಯಿ ಒಟ್ಟಿಗೆ 4 ದಿನ ರೀ. 2 ಗಂಡ್ಮಕ್ಳು 2 ತಂಗ್ಯಾರು, ಒಬ್ಬ ತಮ್ಮ, ನಾನೇ ಈ ದೊಡ್ಡವ್ರಿ. ನಾನು ಒಂದು ಜಾಬ್ ನೌಕರಿ ಮಾಡಕಂತೇಳಿ ಫಸ್ಟ್ ಅಪಾಯಿಂಟ್ಮೆಂಟ್ ಆಗಿದ್ದು ಮೈಸೂರಿಗೆ ಆಗಿತ್ತು ರೀ. ನಾ ಮೈಸೂರಲ್ಲಿ ಇದ್ದೆ, ಕಂಡಕ್ಟರ್ ಅಂತೇಳಿ ಮೊದಲ ಕಂಡಕ್ಟರ್ ಅಂತೇಳಿ ಮೈಸೂರಾಗಿದ್ದಿ. ಆ ಬಳಿಕ ಮುಂದ ಬೆಳಗಾವ್ ಟ್ರಾನ್ಸ್ಫರ್ ಆಯ್ತು, ಚಿಕ್ಕೋಡಿ, ಆ ಬಳಿಕ ಹಾವೇರಿ, ಹುಬ್ಳಿ ಬಂದು ಈಗ ಇಲ್ಲಿ ಬಂದಿಂದ ರಿಟೈರ್ಡ್ ಆಗ್ಬಿಟ್ಟೆ. ನಾನೇ ನಮ್ಮ ತಮ್ಮ ಎಲ್ಲ ಜಮೀನ್ ನೋಡ್ಕೊಂತಾನ ಎಲ್ಲ ಮಾಡ್ಕೊಂತಾನ ಅಂತೇಳಿ ಅವನಿಗೆ ಜಮೀನ್ ಬಿಟ್ಟಿದ್ದೆ, ಅವ ಏನೇನು ಮಾಡ್ತಿದ್ದ, ನಾನು ಅವಕ್ಕೇನ್ ತಲೆನ ಏನ್ ಕೆಡಿಸುವಂತ ಇದ್ದೆ ಅಲ್ರಿ. ನಾವು ಮುಂದ ದಿವಸ ಆಗಿಂದ ಅದನ್ನ ಏನೋ ಒಂದು ಕಾರಣಕ್ಕ ಉತ್ತಾರ ತೆಗಿಸಿದ್ವಿ. ನನ್ನ ಹೆಸರೇ ಇದ್ದಿದ್ದಿಲ್ರಿ, ನನ್ನ ಹೆಸರೇ ಇದ್ದಿದ್ದಿಲ್ಲ. ನಮ್ಮ ತಂಗಿಯರಿಗೆ ಅವ್ರಿಗೆ ಹೇಳಿದ, ಅವನ್ನ ನೇರವಾಗಿ ಕೇಳೋದು ಬೇಡ ಅಂತೇಳಿ. ಇಲ್ಲ, ನನಗ ರೊಕ್ಕ ಕೊಡ್ಬೇಕಾಗೈತಿ, ಅದ್ರ ಸಲುವಾಗಿ ನಾ ರೊಕ್ಕ ಕೊಟ್ರೆ ಬಿಡ್ತೇನಿ. ಹೌದು, ನಾ ಕೊಡೋದು ಐತಿ ಅಂತ ಹೇಳಿದ್ರು. ಅಂದ್ರೆ ಒಂದ್ 60,000 ರೂಪಾಯಿ ನಮ್ಮ ತಾಯಿದು ಹಾಸ್ಪಿಟಲ್ ಖರ್ಚು ಬಂದಿತ್ತು. ಸಾಲಾಗ ಒಂದು 30,000 ರೂಪಾಯಿ ಕೊಡ್ಬೇಕಂತಿತ್ತು. ಆ ರೊಕ್ಕ ಕೊಡು ಅಂತಂದ. ನಾನು ಅವನು ಹೊಲ ಉಣ್ತಿದ್ರು ನಾವೇನಿದು ಮಾಡ್ತಿದ್ದಿಲ್ಲ, ನಾನು ಬೇರೆ ಬೇರೆ ಕಡೆನೆ ಇರ್ತಿದ್ದೆ. ಅವನು ಉಂಡ್ರು ನಾ ಮನೆಗೆ ದುಡ್ಡು ಹಾಕಿದ್ರು ಎಲ್ಲ ಹಾಕಿದ್ರು, ಅದೇನು ಕೌಂಟಿಗೆ ಬರಲ್ಲ. 30,000 ರೂಪಾಯಿ ಕೊಟ್ರ ಅದ್ ಬಿಡು ಅಂತ ಹಿಂಗ್ ಮಾಡಿದ್ರಿ. 30,000 ರೂಪಾಯಿ ಅವಕ್ ನಮ್ ತಂಗಿಯರಿಗೆ ಅಥವಾ 30,000 ರೂಪಾಯಿ ನಾ ಕೊಡ್ತೇನಿ, ಹೊಲ ಬಿಡು ಅಂತ ನಮ್ ತಂಗಿಯಾರ ಮುಂದೆ ಹೇಳಿದೆ. ಹೇಳಿದ್ ಅವರು ಇಲ್ಲ 1,00,000 ರೂಪಾಯಿ ಕೊಡ್ಬೇಕಾಗೈತಿ ಅಂದ್ರ ಬಿಡ್ತೇನೆ ನಾನು ಅಂದ್ರಿಂದ. ನಾನು 30,000 ರೂಪಾಯಿ ಅಷ್ಟೇ ನನ್ನ ಹತ್ರ ಇದ್ದು, 1,00,000 ಇಲ್ಲ ಅಂತ ನಾ ಹೇಳಿದೆ, ಕೊಡುದಿಲ್ಲ ಅಂತ ಹೇಳಿನ್ರಿ. ಅಲ್ಲಿ ಒಂದು 25-30 ವರ್ಷದ ಹಿಂದಿಂದ ಹಾಸ್ಪಿಟಲ್ ಚಾರ್ಜ್ ಇಟ್ಟೇವಿ ಅಂತ ಹೇಳಿದ್ರು ಅವರು. ನನಗಿತ್ತು ಅದೊಂದು 60,000 ರೂಪಾಯಿ ಇತ್ತು, ಆಗಿದ್ದಿತ್ತು. ತಲಗೊಂದ್ 30,000 ರೂಪಾಯಿ ಬರ್ತೈತಿ ಬಿಡು ಅಂತೇಳಿ ನಾವು ಸುಮ್ಮನಿದ್ವಿ. 1,00,000 ಅಂದ, 1,00,000 ನಾ ಕೊಡಂಗಿಲ್ಲ, ಅವ್ ಸುಳ್ಳು ಹೇಳ್ತಾನ ಅಂತೇಳಿ ನಮ್ ತಂಗಿಯರಿಗೆ ಹೇಳಿನ್ರಿ. ಅವರು ಹೋಲಿ ಕೊಟ್ಬಿಡು ಅಂತ. ನಾ ಕೊಟ್ಟು ಬಿಡ್ತೇನಿ, ದೇವಸ್ಥಾನದಲ್ಲಿ ಇಡ್ತೇನಿ, ದೇವಸ್ಥಾನದಾಗ ಇದ್ದಿದ್ದು ನೀವ್ ಬೇಕಂದ್ರೆ ತಗೋ ಅನ್ನೋ ಅಂತ ನಾನು ಅವ್ರಿಗೆ ಹೇಳಿದೆ. ಅದಕ್ಕೆ ಒಪ್ಲಿಲ್ಲ ಅಂದ್ಕೂಳಿನ ಕೊಟ್ಬಿಡು, ದೇವಸ್ಥಾನದಾಗ ಹಿಡ್ದು ಏನೈತಿ ಏನು ಯಾಕಲಕ್ಕ ಯಾರಿಗಾರು ಕೊಡಂಗಿಲ್ಲ ಅಂತೇಳಿ ನಮ್ ತಂಗಿಯಾರು ನನಗ ಜೋರ್ ಮಾಡಿ 1,00,000 ರೂಪಾಯಿ ನಾ ರೆಡಿ ಮಾಡ್ಕೊಂಡೇನು ಅಂತ ನಾ ಹೇಳಿದೆ. ಆಯ್ತು, 1,00,000 ರೂಪಾಯಿ ರೆಡಿ ಮಾಡ್ಕೊಂಡಂತ ಅವ್ನ ಹೊಲ ಬಿಟ್ಟು ಕೊಟ್ಬಿಡು, 2 ಎಕರೆನ 4 ಎಕರೆ ಜಮೀನ್ ಇತ್ತು, ಅವ್ನು ಬಿಟ್ಟು ಕೊಟ್ಬಿಡು ಅಂತ ಇವ್ರು ಹೇಳಿದ್ರು. ನಾ ಇಲ್ಲ ಬಿಟ್ಟು ಕೊಡಂಗಿಲ್ಲ ಅದನ್ನ ಅಂತ ಮತ್ ನಿಂತ. ಅವಳಕ್ ಅವರು
ನಮ್ ತಂಗ್ಯಾರ ಇಬ್ರು ಕೂಡಿ ಏನ್ ಮಾಡ್ಯಾರ, ಇವ್ರಿಬ್ರು ಹೊಡೆದಾಡಿದ್ರಂದ್ರ ಸಮಸ್ಯೆ ಆಕತಿ ಅಂತ ಕೂಡಿ ನಾವೊಂದ್ ಲಕ್ಷ, ನೀವೊಂದ್ ಲಕ್ಷ, 2 ಲಕ್ಷ, ಒಂದೊಂದ್ ಲಕ್ಷ, 3 ಲಕ್ಷ ರೂಪಾಯಿ ಕೊಡ್ತೀವಿ ಬಿಡು ಅಂತಾರ. ಇದು ನನಗ್ ವಿಷಯ ಗೊತ್ತಿಲ್ಲ ಸರ್. ಈ ವಿಷಯ ನನಗ್ ಗೊತ್ತಿಲ್ಲ. ಅವ್ರೊಂದ್ 1 ಲಕ್ಷ ಕೊಡ್ತೀವಿ, ಟೋಟಲ್ 3 ಲಕ್ಷ ರೂಪಾಯಿ ಆಕತಿ, ತಗೊಂಡ್ ಬಿಡು ಅಂದ್ರು. ಇವ್ ಬಿಡಾಕ್ ತಯಾರಾಗಿಲ್ಲ. ಆಯ್ತು ಬಿಡು, ಇವ್ರು ಹಂಗ ಇವ್ರು ನಡ್ದ ನಡೀತೀವಿ, ಇವ್ರು ಹೇಳಿದ ಅವ ಬಿಡಂಗಲ್ಲ ಅಂತೇಳಿ ಒಂದು ವರ್ಷಗಟ್ಲೆನ ಬಂತ್ರಿ ಅದು. ಅವ್ರು 1 ಲಕ್ಷ ಕೊಡೋದು ನನಗ್ ಗೊತ್ತಿಲ್ರಿ ಅದು. ನಾನು ಲಾಸ್ಟಿಗೆ ಬಂದಂಗ ಏನ್ ಮಾಡಿದೆ ಅಂದ್ರೆ, ಅದಕ್ಕೆ ಮೊದಲ ನಾನು ಕೋರ್ಟಿಗೆ ಹಾಕ್ಬೋದಾಗಿತ್ರಿ. ನಾನು ಒಂದ್ ಜಾಬ್ನಾಗಿದ್ದೆ, ಏನ್ರ ಕಂಪ್ಲೇಂಟ್ ಆಗಿ ಜೈಲ್ಗೆ ಹೋದ್ರ ನೌಕರಿಗೆ ಏನೋ ತೊಂದರೆ ಆಗ್ಬೋದು ಅಂತೇಳಿ ನಾನು ಕೋರ್ಟಿಗೆ ಮೊದಲಿರ್ತ 2 ವರ್ಷದಿಂದಾನು ಕಾಯ್ಕೊಂತ ಇದ್ದೆ. ಕೋರ್ಟಿಗೆ ಹಾಕ್ಬಿಟ್ರ ಇವ್ರು ಮಾತ್ ಬೇಡ ಅಂತೇಳಿ. ಲಾಸ್ಟಿಗೆ ನನ್ನ ರಿಟೈರ್ಮೆಂಟ್ ಟೈಮ್ಕ 1 ತಿಂಗಳು ಮುಂದೆ ಇದ್ದಾಗ ಹಾಕಿದೆ. ಮುಂದ್ 1 ತಿಂಗಳಿಗೆ ನಾ ರಿಟೈರ್ಡ್ ಆದ್ರಿ. ಅದು ನೋಟಿಸ್ ಬಂತು, ಕೋರ್ಟ್ ಸ್ಟಾರ್ಟ್ ಆಗ್ಬಿಡ್ತು. ನಮ್ಮ ತಂಗಿಯರು ಅವಾಗ ಹೇಳಿದ್ರು ಅವ್ರು, ಇಲ್ಲ ನಾವು 1 ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರು, ಬಿಡ್ಲಿಲ್ಲ ಅಂತಂದ್ರೆ ಒಬ್ಬರು ನಮ್ಮ ತಂಗಿನ ಇಲ್ಲೇ ಇದ್ದು ನಮ್ಮೂರಲ್ಲೇ ಕೊಡ್ತಿದ್ವಿ. ಆಕೆಗೆ ಹೋಗಿ ಸುಮಾರಾಗಿ ತೊಡ್ರಿದೆ, ಏನವ ನಿನ್ ಮಗಳ ಪಿಡಿಒ ಅದಾಳ ಅಂತೇಳಿ ದುಡ್ಡು ಹೆಚ್ಚಿಗೆ ಆಗಿ ಅವನು ಕೊಡಾಕತ್ತೇನೋ ಅಂತೇಳಿ ಆಕೆ ಇದ್ದೂರಕ್ಕೆ ಹೋಗಿ ನ್ಯಾಡ್ ಬಂದೆ. ಇನ್ನೊಬ್ರು ಬೇರೆಯವರು ಕೊಟ್ಟಿತ್ತು, ಆ ಊರಿಗೆ ಫೋನ್ ಹಚ್ಚಿ ನೀನು ಗಂಡನ ಮನೆ ಇದ್ರ ದುಡ್ಡು ತಗೊಂಡ್ಬಂದು ತವ್ರ ಮನೆಗೆ ತುಂಬಾಕತ್ತೇನೋ, ನಿನ್ ಗಂಡ ಸಂಪನ್ನ ಅದಾನ ಅಂತೇಳಿ ಈ ಕೆಲಸ ಮಾಡಕ್ ಹೋಗ್ಬಾರ್ದು ಅಂದ್ರೆ. ನಾವಂದ್ರ ನಮ್ ತಂಗಿಯರ ಬಗ್ಗೆ ಬಾಳ ನಾವು ಯಾವಳಿದ್ರು ಕಾಳಜಿ ರೀ. ಅವ್ರ ಬಗ್ಗೆ ಅವ್ರಿಗೆ ಏನ್ ತೊಂದ್ರೆ ಆಗ್ಬಾರ್ದು, ನಮಗೇನ ತೊಂದ್ರೆ ಆಗ್ಲಿ ಅವ್ರಿಗೆ ಆಗ್ಬಾರ್ದು ಅಥವಾ ಅನ್ನುವಂತ ಪ್ರವೃತ್ತಿ ಒಳಗ್ ಬಂದವ್ರಿ ನಾವು. ನಮ್ಮ ಮಕ್ಕಳಿಗೆ ಆದ್ರೂ ಆತದ, ಹೆಣ್ಮಕ್ಳಿಗೆ ಹಿಂಗಿದ್ದು ಕಡಿಕ ಕೋರ್ಟಿಗೆ ಹಾಕಿದ್ರಿ. ಅದನ್ನ ಕೋರ್ಟ್ಗೆ ಹಾಕಿಂದ ಅವ್ರ ಲಾಯರ್ ಹೊಲ ಅಷ್ಟ ಹಂಚಿಕೆ ಮಾಡ್ಬಿಟ್ರಿ ಅಂದ್ವಿ. ನನಗೆ 2 ಎಕರೆ ಅವ್ರಿಗೆ 2 ಎಕರೆ ಮಾಡಿಸ್ರಿ ಅಂತ. ಇಲ್ಲ ನೀವು 4 ಮಂದಿ ಹಂಚಿಕೆ ಹಾಕ್ಬೇಕತಿ, ಇಬ್ರಿಗೆ ಅದನ್ನ ಹಂಚಿಕೆ ಮಾಡಕ್ ಬರಂಗಿಲ್ಲ ಅಂದ್ರ. ಆಯ್ತು ಬಿಡ್ರಿ ಹಂಗಾರ ಅವರು ಮನ್ಯಾಗ ಬಿಟ್ಟಾರ, ಅವ್ರಿಗೆ ಆಗೋಲಿ. ಮತ್ತೀಗ ಅದು ಇಲ್ದಂಗ ನಾ ಕುಂತು ಬಿಟ್ಟೇನಿ. 1 ಎಕರೆ 4 ಮಂದಿ 4 ಎಕರೆ, ಅವ್ರಿಗೊಂದ್ ಎಕರೆ ಹೋಗತಿ ಹೋಗ್ವಲ್ಲಕ್ಕ, ನನಗೂ 1 ಎಕರೆ ರಾಕತ್ತಲ್ಲ ಅಂತೇಳಿ ನಾನು ಕೋರ್ಟ್ಗೆ ಹಾಕಿದ್ವಿ. ಕೋರ್ಟ್ಗೆ ಹಾಕಿದ್ ಮುಂದಷ್ಟು ದಿವಸ ಬಿಟ್ಟಿದ್ದು ಮನಿದು ಹಾಕಿದ್ದಿಲ್ರಿ ನಾವು. ಬರೋಬರ್ ಮನಿದು ಬ್ಯಾಡ್ಬಿಡು, ತಾಲಾಗೊಂದೊಂದ್ ಮನಿ ಬೇರೆ ಬೇರೆ ಅದೇವಿ, ಬೇರೆ ಅದಾವ್ ಮನಿ ಅಂತೇಳಿ ಅವ್ರು ಮುಂದೆ ಸುಮ್ಮನೆ ದಿವಸ ಮುಂದೆ ಇಡ್ಬೇಕನ್ನೋ ಒಂದು ಉದ್ದೇಶಕ್ಕೆ, ಅಥವಾ ಅವರು ವಕೀಲಿಗೆ ಬುದ್ಧಿದಿದ್ದಿಲ್ಲೋ ನಮ್ಮ ಬ್ರದರ್ಗೆ ಬುದ್ಧಿದಿದ್ದಿಲ್ಲೋ ಗೊತ್ತಿಲ್ರಿ. ಅವರು ಜಡ್ಜ್ ಮುಂದ ಇಲ್ಲ ಇನ್ನು ಪಿತ್ರಾಲ್ ಜಾಸ್ತಿ ಬಿಟ್ಟು ಹಾಕ್ಯಾರ ಅವರು. ಅವಳಕ್ಕೆ ಅವರು ಜಡ್ಜ್ ಅವರು ನಮ್ಮ ವಕೀಲರು ಕೇಳಿದ್ರು, ಇನ್ನು ಪಿತ್ರಾಲ್ ಜಾಸ್ತಿ ಇನ್ನು ಐತಂತಲ್ಲ, ಅದನ್ನ ಯಾಕೆ ಹಾಕಿಲ್ಲ ಅಂತ. ಇಲ್ರಿ ನಮ್ ಕಕ್ಷಿದಾರನ್ ಕೇಳಿ ಇತ್ತಂದ್ರೆ ಹಾಕ್ತೇವೆ ಅಂತೇಳಿ ಟೈಮ್ ತಗೊಂಡ್ರು. ಅದು ಮನಿ ಹಾಕ್ಬಾರ್ದು ಅನ್ನೋದು ಇತ್ತು. ಅದು ಇವ್ರು ನಮ್ಮ ತಂಗಿಯವರು ನಮ್ಮ ಮನಿ ಬ್ಯಾಡ್ ಬಿಡ ಅಂದಿದ್ರು. ಅದು ಅನಿವಾರ್ಯ ಬಂದು ಅದನ್ನು ಹಾಕಿಬಿಟ್ಟಿವ್ರಿ ನಾವು. ಇದು ಕೋರ್ಟ್ಗೆ ಹಂಚಿಗೆ 2 ಮನಿ 4 ಭಾಗ ಆಗೋ ಪರಿಸ್ಥಿತಿ ಬಂತದು. 2 ಮನಿ ಒಂದಿತ್ತಲ್ಲ. ಈ ಪರಿಸ್ಥಿತಿ ಬಂದ ಕೂಡಲೇ ನಾವು ಇವ್ರು ಎಂತ ಮೂರ್ಖರು ಅದಾರಲ್ಲ, ಮನಿ ಹಂಚಿಕೆ ಮಾಡಬಾರ್ದು ನಮ್ಮ ತಂಗಿಯರಿಗೆ ಹೊಂಟು ಅಂತೇಳಿ ನಾವು ಎಷ್ಟು ಇದು ಮಾಡಿದ್ರಿ. ಆ ಬಳಿಕ ಇದು ಅಲ್ಲಿ 3 ವರ್ಷ ಆಯ್ತರ. ಈಗ ನಾ ರಿಟೈರ್ಡ್ ಆದ ಕೂಡಲೇ ಹಾಕಿದ್ದೆ, ಈಗ 3 ವರ್ಷ ಆತ್ರಿ. ಈ ತಿಂಗಳ 14ಕ್ಕೆ ಬರೋ ತಿಂಗಳ 14ಕ್ಕೆ ಇದು ಐತಿ. ಅದ ನನಗೇನ್ ಅನಿಸ್ತೈತಿ ಅಂದ್ರೆ, ನನಗ ಹೆಚ್ಚುವರಿ ಗುರುಗಳ ಹೊರಗಿನವ್ರ ಬಹಳ ಸಹಾಯ ಮಾಡ್ಯಾರ ನನಗ. ಅಂದ್ರೆ 90% ಅಂತಂದ್ರ ವೈರಿಗಳು ಅಥವಾ ಕೆಟ್ಟವರು ಅನಿಸ್ ಹೋಗ್ಬಿಟ್ಟೈತ್ರಿ ಈಗ. ಅದಕ್ಕೆ ಹೊರಗಿನವ್ರ ಒಳ್ಳೆಯವರು, ಹೊರಗಿನವ್ರ ನನಗೆ ಒಳ್ಳೇದು ಮಾಡಿದ್ರಿ. ಹೊರಗಿನವ್ರು ನಾನು ನೀವು ಯಾವ್ದೋ ಒಂದು ಪ್ರೋಗ್ರಾಮ್ನಾಗ ಹೇಳಿದ್ರಿ, ದುಡ್ಡು ಕಳ್ಕೊರಿ ಗಳಿಸ್ಬೋದು, ವ್ಯಕ್ತಿತ್ವ ಕಳ್ಕೋಬಾರದು ಅಂತ ಹೇಳಿದ್ರಲ್ಲ. ನಾನು ನಿಮ್ಮ ಹಸುರಿನಿಂದ ನಾನು ದುಡ್ಡು ಕಳ್ಕೊಂಡೇನ್ರಿ, ಆದ್ರ ಕಳ್ಕೊಳ್ಳಿಲ್ಲ ನಾನು. ನೋಡ್ರಿ ನನಗ ಅವಾಗ ಬ್ಯಾರೆ ಆಗೋ ಮುಂದೆ ಏನ್ ಮಾಡಿದ್ರು ಇವ್ರು, ನಿನ್ ಹೊಲ ಹಚ್ತೇವಿ ಅಂತ ಹೇಳಿ ಇವರು ಬ್ಯಾಂಕ್ನ್ಯಾಗ ಸೊಸೈಟಿ ಒಳಗ ಸಣ್ಣ ಇಂಟ್ರೆಸ್ಟ್ ನಾಗಿರು ಬಡ್ಡಿ ಸಾಲದು ಅವು ಕೊಟ್ರಿ. ಹೊರಗಡೆ ಜಾಸ್ತಿ ಜನರ ಕಡೆ ಇರ್ತೈತಲ್ಲ ಅಂತ ಬಡ್ಡಿದು ನನಗ್ ಕೊಟ್ಟು ನಾನು ಆ ಬಡ್ಡಿ ರೊಕ್ಕ ನಾ ಹರ್ಯಾಕತ್ತಿದ್ದೆ. ಹಿರಿಯರ್ ಏನ್ ಮಾಡ್ಬಿಟ್ರು, ಇಲ್ಲ ಅವನ ಮನಿ ಮ್ಯಾಗ ಐತದು,
ಅವನ ಹೆಸರಿನ ಮ್ಯಾಗ ಐತೆ ಲೋನು, ಅದ್ ನಾವು ಹೊರ್ಕೊಂತಾನ, ಹೊರಗ ಇಂಥವ್ರ ಕಡೆ ಇಸ್ಕೊಂಡೈತಿ ಇಂಥವ್ರ ಕಡೆ ಇಸ್ಕೊಂಡೈತಿ ಅಂತ ಕೊಟ್ಟಿ ಸಾಲ ಹೇಳಿದ್ರಿ. ಅದನ್ನ ಬಡ್ಡಿ ಸಮೇತ ಮಾಡಿದ್ವಿ. ಅದು ಮುಂದ ಇವ್ರು ಕೊಟ್ಟಿ ಸಾಲ ಇವ್ರು ಹೇಳಕತ್ತಾರ ಅನ್ನೋದು ನನಗೆ ಅರ್ಥ ಆಯ್ತ್ರಿ. ಅದು ಯಾರದ್ರಾಗ ಒಂದ್ 4 ಜನದ ಹೆಸರು ಹೇಳಿದ್ರ ಗುರುಗಳ. ಅದ್ರಾಗ ಒಬ್ಬವಂಗ ಅವಂಗ ನಮ್ ಬ್ರದರ್ಗ ಬರ್ದಾಡಿ ಬಿಟ್ರು ಅವ್ರು. ಅವ ಮುಂದ ಅವನು ಇವನು ಕೊಟ್ಟಾನ ಅಂತ ಹೇಳಿದ. ಅವನ್ ಬಂದು ನಾನು ಇಷ್ಟು ಕೊಟ್ಟೇನಿ ನಿಮ್ ತಮ್ಮಗ ಅಂದ. ಅವಂಗೂ ಕೊಟ್ಟೆ, ಬಡ್ಡಿ ಕೊಟ್ಟೆ, ಇವ್ರಿಗೂ ಬಡ್ಡಿ ಕೊಟ್ಕೊಂತ ಬಂದೆ, ಅವ್ರ ಕಸು ಹರ್ಕೊಂತ ಬಂದೆ. ಅಂದ್ರೆ ನನ್ ಜೀವನ ಹೆಂಗಾಗೈತೆ ಅಂದ್ರಿ, ಮರ್ಯಾದೆ ಹೋಗ್ಬಾರ್ದು ಇದು ಅನ್ನೋ ಸಲುವಾಗಿ ಬರೀ ಹೊರಗ ಬಡ್ಡಿ ಕಟ್ಕೊಂತ ಬಂದ್ರಿ. ನಾ ರಿಟೈರ್ಡ್ ಆಗೋ ಮಟನು ಅದನ್ನ ಬಂದೆ, ಇನ್ನೂವರೆಗೂ ಅದನ್ನ ಬಂದೆ. ನನಗೊಂದು ಸತಿ ನಾನು ಬಯ ಧರ್ಮದಿಂದ ಇರೋದಕ್ಕಾಗಿ ನನಗೆ ಇಷ್ಟೊಂದು ಕಷ್ಟ ಬರಾಕತ್ತೈತಿ. ಅವರು ನನಗೆ ಸುಳ್ಳು ಹೇಳಿ ಇವತ್ತು ಅವ್ರು ಚಲೋ ಆದ್ರು. ನಾನು ಇವತ್ತ ಒಂದು ನೌಕರಿ ಮಾಡಿ ಇದ್ರೂ ಅಷ್ಟು ಕಷ್ಟ ಐತ್ರಿ ನನ್ನ ಪರಿಸ್ಥಿತಿ. ಏನು ಇಂಪ್ರೂವ್ಮೆಂಟ್ ಆಗಕ್ಕೆ ಇರಲಿಲ್ಲ. ಅಂದ್ರೆ ಬರೀ ಬಡ್ಡಿ ಕೊಟ್ಕೊಂತ ಬಂದ್ಬಿಟ್ಟೆ. ಈಗ ಅವನು ಕೂಡಿದ್ದವ ಅವರು ಬಡದಾಡಿದ ಕೂಡ ಅವ ಮುಂದೆ ನಾನು ಕೂಡ ಅದ ಇಲ್ಲ ನಿನ್ಗೆ ತಪ್ಪು ಮಾಡಿಬಿಟ್ಟೆ, ನಿಮ್ ತಮ್ಮ ಸುಳ್ಳ ಇಷ್ಟು ಕೊಟ್ಟೇನೆ ಅಂತ ಹೇಳು ಅಂತ ಹೇಳಿದ. ಹಂಗ ಹೇಳಿದ್ದು ನಿನಗೆ ಅನ್ಯಾಯ ಮಾಡಿದ್ನ್ಯಾ. ನಾನು ಈ ಉಷ್ಟುನು ಯಾರ ಮ್ಯಾಗ ನಾ ಗೆಸ್ ಮಾಡಿದ್ದೆ, ಉಷ್ಟು ಪಟ್ಟಿನೇ ಇದ್ವು. ಬರೀ ನಾನು ಬಡ್ಡಿ ಕೊಡೋದು ಸಹಸಲ ಇಲ್ಲೂವರೆಗೆ ರಿಟೈರ್ಡ್ ಆದ್ರೂ ಇದ್ರಾಗ ಬಂದ್ಬಿಟ್ಟು ಅವಳಕ್ಕೆ ಇವು ಬೇರೆದವ್ರು ಆತ್ಮಹತ್ಯೆ ಅವ್ನ ಇವ್ನ ಮಾಡ್ಕೊಂತಾರಲ್ರಿ. ಅವ್ರು ಮಾಡೋರಿಗೆ ಬೇಯ್ತಿದ್ ನಾನು. ಇವನ್ನೆಲ್ಲ ಮಾಡಬಾರ್ದು, ಇಂಥವಕ್ಕೆಲ್ಲ ಹೋಗ್ಬಾರ್ದು, ಇದ್ದು ಸಾಧಿಸ್ಬೇಕು, ಸತ್ರ ಹಿಂದ್ ಇದ್ದವ್ರಿಗೆ ಇನ್ನೂ ಸಮಸ್ಯೆ ಅಂತ ಹೇಳಿ ಬಹಳ ತಡ್ಕೊಂಡು ಬಂದೇನ್ರಿ ನಾನು. ನನಗಂದ್ರೆ ಇದಕ್ಕೆ ನನಗೇನ ಕಷ್ಟಕ್ಕೆ ಮುಕ್ತಿ ಐತೋ ಇಲ್ಲೋ ಅನಿಸೋಗ್ಬಿಟ್ಟೈತ್ರಿ ನನಗೆ. ನಾನು ಅದ್ರ ಅನ್ಯಾಯ ಅಂತೂ ಮಾಡಿಲ್ರಿ. ಬೇರೆದವ್ರು ನನಗ್ ಸಹಾಯ ಮಾಡ್ಯಾರ್ರಿ. ಅವ್ರು ಅದ್ರ ನನಗೆ ಅನ್ಯಾಯ ಆಗಿದ್ದ ನಮ್ ಬ್ರದರ್ನಿಂದ ರೀ. ಅದರಿಂದನ ನಾನು ಬಾಳ ನೊಂದ್ ಹೋಗೇನ್ರಿ ನಾನು. ಅಂದ್ರೆ ನಿಮ್ಗಿಂತ ದೊಡ್ಡವರು ಚಿಕ್ಕವರು? ಚಿಕ್ಕವ್ರು. ಅವಾಗ ಏನಿತ್ತಂದ್ರಿ, ಹೊಲ ಕೈ ಬರ ಇತ್ತು ನೋಡ್ರಿ. ಇವಾಗ ನಂಗೆ ಕಂಪ್ಯೂಟರ್ ಇದ್ದಿದ್ದಿಲ್ಲ. ಅವಾಗ ಇವ್ರಿಗೆ ಒಂದ್ ಸ್ವಲ್ಪ ರಾಜಕೀಯದಾಗ ಅದನ್ರಿ ಅವ. ಇವು ದುಡ್ಡು ಕೊಟ್ಟು ತಲಾಟಿಗೆ ತಹಸೀಲ್ದಾರ್ ಆಫೀಸ್ನಾಗ ದುಡ್ಡು ಕೊಟ್ಟು ನನ್ನ ಹೆಸರು ಕಮ್ಮಿ ಮಾಡಿಸಿ ತನ್ನ ಹೆಸರು ಒಂದ ಕುಂದಿಸ್ಕೊಂಡ. ಅದು ಮುಂದೆ ನಾವು ಈಗ ಆಗಿ ನನ್ನ ಹೆಸರು ಇತ್ರಿ ತಗೊಂಬಂದು ಹಾಜರ್ಪಡಿಸಿದೆ. ಅದು ಇವತ್ತಿಲ್ಲ ನಾಳೆ ಆಕತ್ತೇನೋ ಆ ನಿರೀಕ್ಷಣೆ ಹೋಗಿ ಅದೇನ್ರಿ ನಾನು. ಆದ್ರೆ ಈಗ ಅನ್ಯಾಯ ಆಗೋದು ಬರೇ ಹೊರಗಿನವ್ರು ಯಾರು ನನಗೆ ಅನ್ಯಾಯ ಮಾಡಿಲ್ರಿ. ಹೊರಗಿನವ್ರು ಹೆಲ್ಪ್ ಮಾಡ್ಯಾರ, ಸಹಾಯ ಮಾಡ್ಯಾರ. ಅವ್ರ ಹೆಸರು ಹೇಳಕ್ ಬರಂಗಿಲ್ರಿ. ಆದ್ರೆ ಅವ್ರಿಗೆ ಇದ್ರಾಗೂ ನಾ ಕೃತಜ್ಞತೆ ಆಗಿದ್ದೀನಿ ನಾನು. ನನಗೇನೇನೋ ಬಡ್ಡಿ ಇಲ್ಲ ದುಡ್ಡು ಕೊಟ್ಟಾರ್ರಿ, ಇಲ್ಲ ಅಂದಾಕ ಸಹಾಯ ಮಾಡ್ಯಾರ. ಆದ್ರ ನಾನು ನೀ ಹೇಳಿದ್ರಲ್ಲ, ದುಡ್ಡು ಕಳ್ಕೊಂಡ್ರೆ ಗಳಿಸ್ಬೋದು, ವ್ಯಕ್ತಿತ್ವ ಕಳ್ಕೊಬಾರ್ದು ಅಂತಂದ್ರಲ್ಲ, ಹಂಗಾಗಿ ವ್ಯಕ್ತಿತ್ವ ಕಳ್ಕೊಂಡಿಲ್ಲ. ಆಗ್ಲಿಕ್ಕೆ ಇವತ್ತಿನವರೆಗೂ ಬೇರೆದವ್ರಿಗೆ ಏನಾರ ಸಹಾಯ ಮಾಡ್ಬೇಕು. ನಮ್ಮ ಮನ್ಯಾಗ ಅಂತಾರ, ನೀನ ಇಷ್ಟಿದ್ರಾಗದೀವಿ ಅವ್ರಿಗೆ ಸಹಾಯ ಮಾಡಕ್ ಹೋಗ್ತೀಯಲ್ಲ. ಅವ್ರದ್ದು ಯಾರೋ ಒಬ್ರದ್ದು ನೌಕರಿ ಏನಾರ ಸಮಸ್ಯೆ ಆಗೈತೆ ಅನ್ಕೂಲೇನ ಅವ್ರು ಕೂಡ ಹೋಗೋದು, ಅವ್ರಿಗೂ ಇಲ್ಲ ನಮ್ದು ವರ್ಕ್ ಮಾಡ್ಯಾರ ಅನ್ಕೂಲಿ ಅವ್ರ ಹಿಂದ್ ಹೋಗೋದು. ಅವ್ರಿಗೆ ನನಗ ಮೇಲಾಧಿಕಾರಿ ಕೂಡ ಒಳ್ಳೆ ಬಾಂಧವ್ಯ ಇಟ್ಕೊಂಡೇನ್ರಿ. ನಾವು 3 ವರ್ಷ ಆದ್ರೂ ಈಗ ಮೇಲಿನ ಅಧಿಕಾರಿಗಳು ಇವತ್ತವ್ರಿಗೆ ನನಗೆ ಫೋನ್ ಮಾಡ್ತಿರ್ತಾರೆ, ಅವ್ರು ಕರೆಸ್ತಿರ್ತಾರೆ, ಬಾರೋ ನೀವು ಬರಂಗಿಲ್ಲ ಅಲ್ಲ ಅಂತೇಳಿ. ಅಂದ್ರೆ ಅವ್ರು ಕೂಡ ಅಷ್ಟೊಂದು 3 ವರ್ಷ ಆದ್ರೂ ರಿಟೈರ್ಡ್ ಆಗಿಂದ ಯಾವ ಅಧಿಕಾರಿಗಳು ನಮ್ಮನ್ನ ಮಾತಾಡ್ಸಂಗಿಲ್ರಿ. ಆದ್ರೆ ಇವತ್ತಿನವರೆಗೂ ಅವ್ರು ಕೂಡ ಕಾಂಟ್ಯಾಕ್ಟ್ನೇ ಆಗದೇನ್ರಿ ನನಗ ಅಲ್ಲಿ. ಹಿಂಗಾಗಿ ಈಗ ಬೇರೆದವ್ರಿಗೆ ಇಂಥವ್ರಿಗೆ ಹಿಂಗ ಅವ್ರಿಗೆ ಸಹಾಯ ಮಾಡಿ ಇವ್ರು ಮಾಡಿದಂತ ಈಗ ನಾ ಮಾಡೇನ ಅನ್ನೋದು ಅದು ನರಕ ಅಂತ ನಾನು ಅದನ್ನ ಹೇಳಲ್ರಿ. ಯಾಕಂದ್ರೆ ಆ ಭಗವಂತ ಮಾಡಾಕ ನನಗ ದಾರಿ ಕೊಟ್ಟಿದ್ದ ಆ ತರಾನ ಮಾಡೇನ್ ಹೊರತು ನನ್ನ ಇದಕ್ಕೂ ಅಲ್ಲ. ನಾವು ಒಂಥರ ಹೆಂಗದ ಅಂತಂದ್ರಿ, ನಾವು ಇವಾಗ ಹೈಸ್ಕೂಲ್ ಕಾಲೇಜ್ ಎಲ್ಲ ಆಗ್ಯಾವ್ರಿ ನಮ್ಮೂರಾಗ. 7th ಮಠ ಅಷ್ಟೇ ಇತ್ತು. ನಾವೊಂದು ಮಠದಾಗ ಬೆಳೆದವ್ರಿ, ಶಿಸಾಳ ಅಂತ ಕೇಳಿರ್ಬೇಕಲ್ರಿ. ಶಿಸ್ನಾಳ ಮಠದಾಗ ಬೆಳೆದವ್ರಿ ನಾವು 3 ವರ್ಷ. ನಾವು ಇವತ್ತು ಒಂದಿಟ್ಟು ಆಧ್ಯಾತ್ಮಿಕ ತತ್ವದೊಳಗನ ನಾವು ಬಂದವರು ಮತ್ತೊಬ್ಬರಿಗೆ ನನ್ನ ಕಡೆಯಿಂದ ಆಕತ್ತಿ ಸಹಾಯ ಮಾಡ್ಬೇಕಂತೇಳಿ ಮಾಡಿದವರು. ಇದನ್ನಷ್ಟನ್ನ
ಮಾಡ್ಕೊಂತ ಬಂದೆ. ನಮ್ಮ ಮನ್ಯಾಗ ಬೈತಾರ, ನೀ ಮಂದಿ ಕೆಲಸಕ್ಕೆ ಹೋಗ್ತೀರಿ, ನಿಂದ ಇಷ್ಟ ಹಾಕೊಂಡ ಐತಿ, ನೀ ಯಾಕೆ ಹೋಗ್ತೀರಿ ಅಂದ್ರ ಅವ್ರ ಕಡೆಯಿಂದ ಯಾವ ದುಡ್ಡು ಇದಕ್ಕ ಏನು ನಿರೀಕ್ಷಣೆ ಮಾಡಿರಂಗಿಲ್ರಿ. ಒಂದು ಹುಡುಗಿದು ಆ ತಂದೆ ತೀರ್ಸ್ತಿತ್ತು ನಮ್ಮ ಡಿಪಾರ್ಟ್ಮೆಂಟ್ನಾಗ. ಆಕಿಗೆ ಏನೋ ಒಂದ್ ತಿಂಗಳಂಗಟ್ಲೆ ಅಡ್ಡಾಡಿ ಸಹಾಯ ಮಾಡಿದ್ವಿ. ಆಕಿಗೆ ಇವತ್ತ ಚಿಗರಿ ಬಸ್ನ್ಯಾಗ ಟಿಕೆಟ್ ಕೊಡೋದ್ರಾಗ ಅನ್ಕಂಪ್ಲೀಟ್ ಕೊಡಿಸೋ ವ್ಯವಸ್ಥೆ ಮಾಡಿದ್ವಿ. ಅವ್ರ ಮನಿ ಓಪನಿಂಗ್ ಮಾಡಿದ್ರ ಅಷ್ಟ್ ನಮಗ ಮನಿ ಮಟ್ಟ ಬಂದು ಕರ್ಕೊಂಡು ಹೋಗಿ ಅಷ್ಟು ಸತ್ಕಾರ ಮಾಡಿದ್ರು. ಅಂದ್ರ ಅವೇನೋ ಭಗವಂತ ನನ್ನ ಕಡೆಯಿಂದ ಮಾಡ್ಸಿಸಿನತ್ತ, ನಾನ್ ಮಾಡಿ ನಾನು ತಪ್ಪಾಕತ್ತಲ್ಲ, ನಾ ಮಾಡಿಲ್ಲ ಅಂತಾವ್ ಅನೇಕ ಮಾಡ್ತೇನೆ. ನಮ್ಮ ಮನ್ಯಾಗ ನಿಂದ ಇಷ್ಟ ಹಾಕೊಂಡ ಇಟ್ಕೊಂಡು ನೀ ಮಂದಿ ಏನ್ ಮಾಡಿದ್ರು ನಿನಗ ಒಳ್ಳೇದಾಗಲ್ಲ, ನಿನಗ ಒಳ್ಳೇದಿಲ್ಲ, ಯಾಕೆ ಮಾಡ್ತಿ ಬಿಡು, ಯಾಕೆ ಅವ್ರು. ನಾನು ನಿಮ್ಮ ಆಶೀರ್ವಾದದಿಂದ ಮತ್ತ ಸರಿಪದ ಗೋವಿಂದ ಭಟ್ರ ಆಶೀರ್ವಾದದಿಂದ ದೇವ್ರು ನಾನು ದುಡ್ಡು ಗಳಿಸ್ಲಿಲ್ಲ ಗುರುಗಳ, ಆದ್ರ ಒಳ್ಳೆ ಆರೋಗ್ಯ ಕೊಟ್ಟಾರಲ್ಲ, ನನಗೆ ಏನು ಕೊಡೋದ ಬೇಡ ಅಂತಂದ್ರೆ ನಾನು 63 ವರ್ಷ ಆದ್ರೂನ್ರಿ ಇವತ್ತು BP ಶುಗರು ಇವು ಅಂತಿಂತಾವ್ ಯಾವ ಇಲ್ಲ ಇಲ್ರಿ. ಇನ್ನೂ ವರ್ಷಕ್ಕೊಮ್ಮೇನೋ ನೆಗಡಿ ಜ್ವರ ಬಂದ್ರ ಬರ್ಬೋದು. ನಾನು ಅದನ್ನ ದೇವ್ರಿಗೆ ನೀ ದುಡ್ಡು ಕೊಡ್ಲಿರೋಷ್ಟು ಹೊತ್ತಪ್ಪ, ನನಗೆ ಆರೋಗ್ಯ ಕೊಟ್ಟಿಯಲ್ಲ, ಜಗ್ ದುಡ್ಡು ಕೊಟ್ಟು ತಿಂಗಳ ಒಂದ್ 10,000 ರೂಪಾಯಿ ದವಾಖಾನಿಗೆ ಇಟ್ಟು ಬರ್ತದಲ್ಲ, ಅದೇನ್ ಮಾಡೋದು ಅನ್ನಂಗ ಆಗ್ಬಾರ್ದು. ಈ ನಮ್ ಕಡೆ ಉತ್ತರ ಕರ್ನಾಟಕ ಕಡೆ ಜೋಳದ ರೊಟ್ಟಿ, ತಂಗ್ಳೂರ್ ರೊಟ್ಟಿ ಬರ್ತಾವ್ರಿ, ಒಬ್ರು ಸೇರ್ತಾವಲ್ರಿ, ಅಂತವ್ ತಿಂದ್ರ ಈಗಿನ ಹುಡುಗರಿಗೆ ಹೊಟ್ಟಿ ಕೆಡ್ತೈತ್ರಿ, ಡಿಸೆಂಟ್ರಿ ಸೇರ್ ಹೋಗತಿ. ಇವತ್ತ ನಾನು ಅಂತ ರೊಟ್ಟಿ ತಿಂದ್ರು 63 ವರ್ಷ ಆದ್ರೂ ನಾ ಆರೋಗ್ಯವಾಗಿ ಇರ್ತೇನೆ. ನಮ್ಮ ಮನೆ ನಮ್ಮ ಹೆಣ್ಮಕ್ಳು ಅಂತಾರ, ನಮ್ಗ ತಂಗ್ಳೂರ್ ತಿಂದ ಕೂಡೇನ ಡಿಸೆಂಟ್ರಿ ಆಗತ್ತಿ ಅಂದ. ಇಲ್ಲ, ನಾನು ಸರಿಪದ ಗೋವಿಂದ ಭಟ್ರದ್ದು ಸಂಟಿ ಸಾರು ಉಂಡು ಸಾಲಿ ಕಲ್ತನಿ, ನನಗೆ ಒಳ್ಳೆ ಆರೋಗ್ಯ ಕೊಟ್ಟಾರ ಅವರು, ಅದು ಆರೋಗ್ಯ ನಮಗ್ ಗಟ್ಟೈತಿ ಅಂತ ಹೇಳಿ ಆಶೆ ಆಗ್ತಿರ್ತೇನ್ರಿ. ಹಿಂಗಾಗಿ ಅದಕ್ಕೆ ನನಗೆ ಈಗ ಎಷ್ಟು ಜನ ಮಕ್ಕಳು ನಿಮಗೆ? 3 ಮಂದಿ ಹೆಣ್ಮಕ್ಳು, ಒಬ್ಬನೇ ಗಂಡ್ಮಗ ರೀ. ಗಂಡ್ ಮಗಂಗೆ ಎಷ್ಟು ವರ್ಷ? ಅವಾಗೀಗ ಒಂದ್ 28 ವರ್ಷ, ಒಂದು MA ಆಗೈತ್ರಿ. ಹೆಣ್ಮಕ್ಳದೆಲ್ಲ ಮದುವೆ ಆಗಿದೆ? ಇಬ್ಬರು ಮದುವೆ ಆಗೈತ್ರಿ, ಇನ್ನೊಬ್ಬಕಿ ಕೊಡ್ಬೇಕಾಗೈತಿ. ಆಕಿ ಬೇರೆ ಕಡೆ ಎಲ್ಲೇ ಅಪ್ಲೈ ಮಾಡಕತ್ತೇನಿ, ಕಡಿಪ ಮಾಡ್ಬೇಡ. ಆಯ್ತು, ಅದು ಬೇರೆ. ಈಗ ನಾನು ನಿಮ್ಮ ಕಥೆಯನ್ನೆಲ್ಲ ಕೇಳಿದಾಗ ನೋಡಿ, ನಿಮ್ಮ ಮನಸ್ಸು ಅದೇನೋ ಒಂದು ಮಿಶ್ರಣದಿಂದ ತುಂಬಿದೆ. ಅಂದರೆ ಈ ಕಡೆ ನೀವು ಒಂದಷ್ಟು ಜನಕ್ಕೆ ಉಪಕಾರ ಮಾಡಿದ್ದನ್ನು, ಹೌದು ನೀವು ಹೇಳಿದ್ರಿ ಭಗವಂತ ಶಕ್ತಿ ಕೊಟ್ಟಿದ್ದ ನಾನು ಈ ಹೇಳ್ತೀರಿ, ಹೌದು, ಮತ್ತು ಅದನ್ನು ಭಗವಂತನ ವಿಚಾರಕ್ಕೆ ಹಾಕ್ತೀರಿ, ಆಯಿತು, ಅದು ಸರಿ. ಈಗ ಒಂದು ನಿಮಗೆ ನಿಮ್ಮ ಸ್ವಂತ ಒಡ ಹುಟ್ಟಿದವರಿಂದಲೇ ಕೂಡ ಏನು ನೋವಾಯಿತು, ಅಥವಾ ಏನು ಮೋಸ ಆಯಿತು, ಅಥವಾ ಏನು ತೊಂದರೆ ಆಯಿತು, ಅದ್ರ ಜೊತೆಗೆ ನಿಮಗೆ ಹೊರಗಡೆ ಕೂಡ ಅಂಥದ್ದೊಂದು ಒಳ್ಳೆ ಹೆಸರನ್ನು ಅಥವಾ ಅಂಥದ್ದೊಂದೇ ಒಳ್ಳೆ ವ್ಯಕ್ತಿತ್ವವನ್ನು ನೀವು ಕಾಪಾಡಿಕೊಂಡು ಬಂದಿದ್ದೀರಿ. ಯಾವಾಗಲೂ ಅಷ್ಟೇ ಬದುಕಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಬೆಲೆ ನಿಮ್ಮಲ್ಲೇ, ನಿಮ್ಮ ಮನೆಯಲ್ಲೇ, ಅಥವಾ ನಿಮ್ಮ ಒಡ ಹುಟ್ಟಿದವರಿಂದಲೇ, ನಿಮ್ಮ ಸಂಬಂಧಿಕರಿಂದಲೇ, ನಿಮಗೆ ಗೊತ್ತಿರೋರಿಂದಲೇ ಇಲ್ಲ, ಕೆಲವೊಮ್ಮೆ ಸಿಗದೆ ಹೋಗ್ಬೋದು. ಆದರೆ ಭಗವಂತ ನಿಮಗೆ ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ಆರೋಗ್ಯ, ಒಳ್ಳೆ ಕೆಲಸ, ಅಂದರೆ ನೀವು ಯಾವುದ್ರ ಬಗ್ಗೆ ಸ್ವಲ್ಪ ಬೇಸರದಂಗೆ ಇದ್ದೀರಾ, ಅಯ್ಯೋ ನನಗೆ ಯಾಕೆ ಹಿಂಗಾಯ್ತು ಆದರೆ ಒಂದು ಬಾರಿ ಯೋಚನೆ ಮಾಡಿ ನೋಡಿ, ನಿಮ್ಮ ಊರಿನಲ್ಲಿರುವ ಅದೆಷ್ಟೋ ಜನರಿಗಿಂತ ನಿಮ್ಗೆ ಅತ್ಯುತ್ತಮ ಬದುಕನ್ನು ಭಗವಂತ ಕೊಟ್ಟಿದ್ದ, ಹೌದಲ್ಲ? ಈಗ ನೀವು ಈ ವಯಸ್ಸಲ್ಲಿ ನಿಮ್ಮ ಸೋಲುಗಳನ್ನು, ನಿಮಗಾದ ನೋವುಗಳನ್ನು ಪಟ್ಟಿ ಮಾಡಿಕೊಂಡು ಕೂತ್ಕೊಳ್ಳೋದಿದೆಯಲ್ಲ, ಇದು ಆಧ್ಯಾತ್ಮದಿಂದ ದೂರ ಇರುವ ಒಬ್ಬ ದುರುಳನ ಬದುಕಿಗೂ ಆಧ್ಯಾತ್ಮದಲ್ಲಿದ್ದುಕೊಂಡು ನನ್ನ ವೈಫಲ್ಯಗಳನ್ನು ಪಟ್ಟಿ ಮಾಡಿಕೊಂಡು ಕೂತ್ಕೊಳ್ಳೋ ಒಬ್ಬನ ಬದುಕು ವ್ಯತ್ಯಾಸ ಇಲ್ಲ. ನನ್ನ ಮಾತು ತೀಕ್ಷ್ಣವಾಗಿ ಅರ್ಥ ಮಾಡಿಕೊಳ್ಬೇಕು. ನೀವೆಲ್ಲ ಮಾಡಿದ್ದೀರಾ, ಹೌದು, ಆದರೆ ಈಗ ನೀವು ಬಡ್ಡಿ ಕಟ್ಟಿದ್ರೋ ಏನು ಕಟ್ಟೋದು, ಆದರೆ ಏನು ಬಡ್ಡಿ ಕಟ್ಟೋಕಾದರೂ ಭಗವಂತ ನಿಮ್ಮನ್ನು ಕೊಡುವಂತಹ ಜಾಗದಲ್ಲಿ ನಿಮ್ಮನ್ನು ಇಟ್ಟಿದ್ದ, ಬೇಡುವಂಥ ಜಾಗದಲ್ಲಿ ಇಟ್ಟೇ ಇರಲಿಲ್ಲ ನಿಮ್ಮನ್ನು. ಅದೇನು ಬಂದರೂ ಎದುರಿಸೋ ಶಕ್ತಿ ನಿಮಗಿತ್ತು. ಅವ್ರಿವ್ರಿಗೇನು ಮಾಡಲಿಕ್ಕೆ ಅಂತ ಹೋದ್ರಲ್ಲ, ಅದೇನು ನೀವು ಮಾಡಿದ್ದೆ ಇಲ್ಲ, ನಿಮಗೊಂದು ಶಕ್ತಿ ಕೊಟ್ಟಿದ್ದ, ಅದನ್ನು ಬಳಸ್ಕೊಂಡು ನೀವು ಮಾಡಿದ್ದು. ನಿಮಗೊಂದು ವೇಳೆ ಆ ಉದ್ಯೋಗ ಅಥವಾ ಆ
ಸರ್ಕಾರಿಯ ಆ ವಿಚಾರ ಅಥವಾ ಅಂಥದ್ದೊಂದು ಕಾಂಟ್ಯಾಕ್ಟ್ಗಳು ಅಥವಾ ದೊಡ್ಡ ಅಧಿಕಾರಿಗಳ ಇದೆಲ್ಲ ಹೆಂಗೆ ಬಂತು? ನಿಮ್ಮ ಉದ್ಯೋಗದಿಂದ. ಉದ್ಯೋಗ ಕೊಟ್ಟವರು ಯಾರು? ನಿಮ್ಮ ವಿದ್ಯೆ. ನಿಮಗೆ ವಿದ್ಯೆ ಕೊಟ್ಟವರು ಯಾರು? ಗುರುಗಳು. ಅದು ಆಶೀರ್ವಾದ. ಒಟ್ಟಿನಲ್ಲಿ ಭಗವಂತ ನಿಮಗೆ ನೀವು ಯಾರ್ಯಾರಿಗೂ ಉಪಕಾರ ಮಾಡಿದ್ರಿ, ಅವ್ರು ನಿಮಗೆ ಕರ್ಕೊಂಡೋಗಿ ಸತ್ಕಾರ ಮಾಡಿಸಿದ್ರು. ಇದೆಲ್ಲದರ ಮೂಲ ಎಲ್ಲಿ ಶುರುವಾಯಿತು? ಭಗವಂತ ನಿಮ್ಮನ್ನು ಒಂದು ಕಡೆ ತಗೊಂಡು ಹೋಗಿ ಒಂದೊಳ್ಳೆ ಸೇಫಲ್ಲಿಟ್ಟು, ನೋಡಪ್ಪ ನೀನು ಇಲ್ಲಿ ಕೆಲಸ ಮಾಡಿಕೊಂಡು, ಕೆಲಸ ಕೊಟ್ಟವನು ಅವನೇ, ಕಷ್ಟಗಳು ಕೊಟ್ಟವನು ಅವನೇ. ಅಂದರೆ ಎಲ್ಲ ಕೊಟ್ಬಿಟ್ಟು ಬರೀ ಸುಖವನ್ನೇ ಕೊಟ್ಟಿದ್ದಿ ಜಗತ್ತಲ್ಲಿ ಯಾರಿಗೂ ಇಲ್ಲ. ಅಂದರೆ ಒಬ್ಬ ಕ್ಷತ್ರಿಯನ ಬಾಣದ ಬತ್ತಳಿಕೆಯಲ್ಲಿ ಅಥವಾ ಒಬ್ಬ ಕ್ಷತ್ರಿಯನ ಕೈಗೆ ಬಿಲ್ಲು ಬಾಣಗಳನ್ನು ಅಥವಾ ಬತ್ತಳಿಕೆಯಲ್ಲಿ ಬಾಣಗಳನ್ನು ಕೊಟ್ಟ ಭಗವಂತ ಎದುರುಗಡೆ ಶತ್ರುಗಳನ್ನೂ ಇಟ್ಟ. ಇಲ್ಲಾಂದ್ರೆ ಬಾಣಕ್ಕೆ ಬಿಲ್ಲಿಗೆ ಏನು ಅರ್ಥ ಇದೆ? ಅಂದ್ರೆ ನಿಮ್ಮನ್ನು ಒಳ್ಳೆ ಸ್ಥಾನದಾಗ ಇಟ್ಟವನು ಅವನೇ. ಅದೇ ಸ್ಥಾನದ ಮಹಿಮೆ, ಅದೇ ಸ್ಥಾನದ ದುಡಿಮೆ, ಅದೇ ಸ್ಥಾನದ ಆ ಘನತೆಯನ್ನು ಬಳಸಿಕೊಂಡು ಹೋರಾಡುವಂಥ ಸಮಸ್ಯೆಗಳನ್ನು ಕೊಟ್ಟವನು ಅವನೇ. ಸಮಸ್ಯೆ ನಿನ್ನ ಮನೆ ಪಕ್ಕನೇ ಇತ್ತು ಅನ್ನೋದು ಒಂಚೂರು ದುಃಖಕ್ಕೆ ಕಾರಣ ಅಷ್ಟೇ. ಅಂದ್ರೆ ಪಕ್ಕನೇ ಇತ್ತು ಅಂದ್ರೆ ಒಡ ಹುಟ್ಟಿದವರೇ ಇದ್ರು ಅಂತ. ಅಂದ್ರೆ ಬಾಣ ಕೊಟ್ಟವನು ಅವನೇ, ಬಿಲ್ಲು ಕೊಟ್ಟವನು ಅವನೇ, ಶಕ್ತಿ ಕೊಟ್ಟವನು ಅವನೇ, ಜೊತೆಗೆ ಎದುರಾಳಿಗಳನ್ನು ಮುಂದೆನೂ ಇಟ್ಟ. ಆ ಎದುರಾಳಿಗಳು ಒಡ ಹುಟ್ಟಿದವರೇ ಅನ್ನೋದು ಇನ್ನೊಂಚೂರು ದುಃಖದ ವಿಚಾರ ಅಷ್ಟೇ. ಬಟ್ ಅವರಲ್ಲದೆ ಹೋದ್ರು ಇನ್ಯಾವುದೋ ವಿಚಾರದಲ್ಲಿ ನೀವು ಹೋರಾಡಬೇಕಿತ್ತು. ಇವತ್ತು ಅಣ್ಣ ತಮ್ಮಂದಿರೆಲ್ಲ ಚೆನ್ನಾಗವ್ರೆ ಎಂದಾಗ ಅವನಿಗೆ ದೇಹದಲ್ಲಿ 108 ಕಾಯಿಲೆ. ಅಣ್ಣ ತಮ್ಮಂದಿರು ನಿಮ್ಮ ಥರ ಏನು ಹೊಡೆದಾಡ್ಕೊಂಡು ಅಥವಾ ನಿಮ್ಮ ಥರ ಏನು ಭಿನ್ನಾಭಿಪ್ರಾಯ ಇಲ್ಲ, ಚೆನ್ನಾಗಿದ್ದಾರೆ, ಆದರೆ ನಿಮ್ಮ ಥರ ಆರೋಗ್ಯ ಇಲ್ಲ. ಅಂದ್ರೆ ನಾನು ಹೇಳೋದು, ನಿಮಗೆ ಆರೋಗ್ಯ ಇದೆ, ಈ ಕಡೆ ಏನೋ ಹೊಂದಾಣಿಕೆ ಇಲ್ಲ ಒಡ ಹುಟ್ಟಿದವ್ರ ಜೊತೆ. ಇನ್ಯಾರಿಗೂ ಒಡ ಹುಟ್ಟಿದವ್ರ ಜೊತೆ ಹೊಂದಾಣಿಕೆ ಇದೆ, ಆರೋಗ್ಯ ಇಲ್ಲ, ಅಥವಾ ಮಕ್ಕಳು ಮಾತು ಕೇಳಲ್ಲ, ಅಥವಾ ಮಕ್ಕಳು ನೋಡ್ಕೊಳ್ಳಲ್ಲ. ಅಂದರೆ ಒಂದನ್ನು ಕೊಟ್ಟು ಒಂದನ್ನು ಭಗವಂತ ಸದಾಕಾಲ ಆ ಶೂನ್ಯದಲ್ಲಿ ಅಂದರೆ ಒಂದು ಕೊಟ್ಟು ಒಂದು ಕಿತ್ಕೊಳ್ಳೋ ಈ ಪದ್ಧತಿ ಇದೆಯಲ್ಲ, ಅದು ಆ ಕಾಲದಿಂದ ಯಾರನ್ನೂ ಬಿಟ್ಟಿಲ್ಲ. ಅಯೋಧ್ಯೆಯಲ್ಲಿ ಜನ್ಮ ತಾಳಿದ ಶ್ರೀರಾಮಚಂದ್ರ, ಸೀತೆಯಂತಹ ಏನು ದೇವತೆಯ ಸಮಾನಳಾದ ಹೆಣ್ಣನ್ನು ಮದುವೆಯಾದ ರಾಮ, ಅಂತ ಅಯೋಧ್ಯೆ ದಶರಥನ ಮಗನಾಗಿ ಹುಟ್ಟಿದ ರಾಮ ಅಷ್ಟೆಲ್ಲ ಕೊಟ್ಟ ಕಾಡಿ ಕಳಿಸ್ತ. ಈ ಕಷ್ಟಗಳು ನಾವು ಯಾರನ್ನ ದೇವತೆಗಳು ಅಂತೀವಿ ಅವರನ್ನೂ ಬಿಡಲಿಲ್ಲ. ಈ ಸಮಯ ನೀವು ಎಲ್ಲಿಗೆ ಬಂದು ತಲುಪಿದ್ದೀರಾ? 63, 64 ಈ ವಯಸ್ಸು ಎಲ್ಲದರಿಂದ. ಅಂದರೆ ಆಯಿತು, ಶಕ್ತಿ ಇದ್ದ ಸಮಯದಲ್ಲಿ ಎಲ್ಲ ಮಾಡಿದ್ರಿ. ಈಗ ನೀವು ನಾಳೆನೇ ನಿಮಗೇನೋ ಆಯಿತು, ನಿಮ್ಮ ಕುರಿ, ನಿಮ್ಮ ಮನೆ ಇವೆಲ್ಲ ನೋಡ್ಕೊಳ್ಬೇಕಾಗಿರೋದು ಯಾರು? ನಾವು ನಮ್ಮ ಮಗ ಕೂಡ ನೋಡ್ಕೊಂತೀವಿ. ಆಯಿತು, ನೀವು ನಾಳೆ ಹೊರಟ್ರಿ, ಉಳಿಯೋರು ಯಾರು? ಈ 63 ವಯಸ್ಸಲ್ಲಿ ನೀವು ಮಾರ್ಗದರ್ಶಕರಾಗಿ ನಿಂತ್ಕೊಳ್ಬೇಕೆ ಹೊರತು ಎಲ್ಲದಕ್ಕೂ ನೀವು ಕೈ ಇಡ್ತೀನಿ ಅಂದ್ರೆ ಹೌದು, ಬೆಂಬಲವಾಗಿ ನಿಲ್ಲಿ. ಆಯಿತು, ಆರೋಗ್ಯ ಚೆನ್ನಾಗಿದೆ, ಆದರೆ ನಿಮ್ಮ ವಯಸ್ಸಿಗೆ ನೀವು ಬೆಲೆ ಕೊಡಬೇಕು. ನಿಮ್ಮ ವಯಸ್ಸಿಗೆ ಇನ್ನೊಬ್ರು ಬೆಲೆ ಕೊಡೋದು ಅದು ಬೇರೆ. ನಿಮ್ಮ ವಯಸ್ಸಿಗೆ ನೀವು ಬೆಲೆ ಕೊಡ್ಬೇಕು. ಹೌದಪ್ಪ, ನಾನು ದುಡಿಯೋ ವಯಸ್ಸಲ್ಲಿ ದುಡಿದೆ, ಎಲ್ಲ ನೋಡಿದೆ, ಎಲ್ಲ ನಿಭಾಯಿಸಿದೆ. ಅವರಿಂದ ತಡೆಯಪ್ಪ, ಅವ್ರು ದೂರ ಆಗ್ಬಿಟ್ಟವರು ಅಥವಾ ಅವರು ಅಂದರೆ ಅವ್ರು ಮೋಸ ಮಾಡಿದ್ರು ಪರವಾಗಿಲ್ಲಪ್ಪ, ಸಂಬಂಧಗಳಿರಬೇಕು, ಅದು ಇದು ಅಂದ್ಕೊಂಡು ಏನೇನೋ ಒಳ್ಳೆತನ ತೋರಿದೆ. ಎಲ್ಲ ಆಯಿತು. 63 ಅದು ವಾನಪ್ರಸ್ಥದ ಸಮಯ, ಕಾಡ್ಗೋಗಿ ಬದುಕೋ ಸಮಯ. ಈಗಲೂ ನಾನು ಅವನು ಹಿಂಗೆ ಇವನಂಗೆ ಆಯಿತು, ಯಾರ್ಯಾರು ಏನೇನು ಮಾಡಿದ್ರು ಎಲ್ಲ ನಿಮ್ಮ ಕಣ್ಣು ಮುಂದೆ ನೋಡಿದ್ದೀರಲ್ಲ, ಅನುಭವಿಸ್ತಿದ್ದಾರೆ, ಇನ್ನೂ ಅನುಭವಿಸ್ತಾರೆ, ಎಲ್ಲ ಅದು ಯಾರೂ ತಪ್ಪಿಸೋಕ್ಕಾಗಲ್ಲ. ಆಯ್ತು, ನೀವೆಲ್ಲ ಉಪಕಾರ ಮಾಡ್ಕೊಂಡು ಬಂದ್ರಲ್ಲ, ಭಗವಂತ ನಿಮ್ಗೆ ಏನು ದ್ರೋಹ ಮಾಡಿದ್ರೆ? ಏನೂ ಮಾಡಿಲ್ಲ. ನೀವು ಅವ್ರಿವ್ರಿಗೆ ಹೋಲಿಕೆ ಮಾಡ್ಕೊಂಡ್ರೆ ಒಂಚೂರು ಎಲ್ಲ ನಾನು ನಿಭಾಯಿಸಿದೆ, ಆ ಬಡ್ಡಿ ಕಟ್ಟಿದೆ, ಕೋರ್ಟ್ ಓಡಾಡಿದೆ, ಇಲ್ಲಿ ಹಿಂಗೆ ಮಾಡಿದೆ, ಹಂಗೆ ಮಾಡಿದೆ, ಇವುಗಳನ್ನ ಒಂಚೂರು ಬಿಟ್ಟರೆ ಎಲ್ಲೂ ಕೂಡ ಇನ್ನೊಬ್ಬರು ಕೈ ಕೆಳಗಡೆ ಹೋಗೋ ಥರ ನಿಮ್ಮನ್ನಾಗಲಿ ನಿಮ್ಮ ಮಕ್ಕಳನ್ನಾಗಲಿ ಬಿಡಲಿಲ್ಲ ಭಗವಂತ. ಇಷ್ಟಿರಬೇಕಾದ್ರೆ ನೀವು ಈಗ ಭಗವಂತ ಸುಮ್ಮನೆ ಯೋಚನೆ ಮಾಡಿ ಸರ್. ನನಗೆ ಇತ್ತೀಚೆಗೆ ಮಾತಾಡ್ತಾ ಇದ್ದೆ, ಒಂದು ಅಜ್ಜಿ ಒಬ್ಬ ತಾತ ಬಂದಿದ್ರು. ಅಂದರೆ ಅವ್ರಿಗೆ ನಿಮ್ಮ ಥರ ಪೆನ್ಷನ್ ಇಲ್ಲ, ಅರ್ಥ ಆಯ್ತಲ್ಲ? ಪೆನ್ಷನ್ ಇಲ್ಲ ಅಥವಾ ಮಕ್ಕಳು ಸರಿಯಾಗಿ ನೋಡ್ಕೊಳ್ಳಲ್ಲ. ಬಟ್ ಯೋಚನೆ ಮಾಡಿ, ನಿಮ್ಮ ಮಗ, ನಿಮ್ಮ ಹೆಣ್ಮಕ್ಳು ಇವರೆಲ್ಲ ಚೆನ್ನಾಗಿ ಕಾಣ್ತಾರೆ ತಾನೇ ನಿಮ್ಮನ್ನ?
ಚೆನ್ನಾಗದಾರ. ಯಾವ್ದಂತೂ ದೊಡ್ಡ ಕೊಡುಗಿರಿ ನಮಗ. ಮಕ್ಕಳಿಂದ ಸಮಸ್ಯೆ, ಅಲ್ಲ, ಹೆಂಡರಿಂದ ಈ ಕಡೆ ಬೇರೆದವ್ರು ನೋಡಕ ಮಕ್ಕಳು ದೇವ್ರಂತವ್ರು, ಆರೋಗ್ಯ ಚೆನ್ನಾಗಿದೆ, ಕೂತು ಈ ಕೆಲಸ ಮಾಡದೆ ಹೋದ್ರು ಅಷ್ಟೋ ಎಷ್ಟೋ ಹಣ ಬರುತ್ತೆ, ಹೌದಲ್ಲ? ಹೌದ್ರಿ. ಹೌದಲ್ಲ? ಒಳ್ಳೆ ಹೆಂಡತಿ, ಒಳ್ಳೆ ಮನೆ, ಒಳ್ಳೆ ಏನೋ ಮಾಡ್ತಾ ಇದ್ದೀರಿ. ಈಗ ನಿಮಗೆ ಬದುಕಲ್ಲಿ ಈ ಕ್ಷಣಕ್ಕೆ ಎರಡು ಅವಕಾಶ. ಒಂದು, ಹಳೆಯದನ್ನು ನೆನಪಿಸಿಕೊಂಡು ಕೊರಗುತ್ತೀರೋ, ಇಲ್ಲ ಈಗ 60, 40, 60, 70 ಅದರ ಆಸುಪಾಸಿಗೆ ಬಂದಿದ್ದೀರಿ. ಏನು ಒಂದು 2 ವರ್ಷನೋ 5 ವರ್ಷನೋ 20 ವರ್ಷನೋ ಗೊತ್ತಿಲ್ಲ. ಈ ಸಮಯವನ್ನ ನಾನು ಆಧ್ಯಾತ್ಮದ ಕಡೆ, ಅವತ್ತು ಆಧ್ಯಾತ್ಮದ ಆ ಒಂದು ವಾತಾವರಣದಲ್ಲಿ ಬೆಳೆದೆ ಅನ್ನೋದು ಬಿಟ್ರೆ ನೀವು ಲೌಕಿಕವಾಗಿ ಬದುಕುದ್ರಿ. ಏನು ಆಧ್ಯಾತ್ಮಿಕವಾಗಿ ಸಂಪೂರ್ಣ ತಿಳ್ಕೊಳಕ್ ಹೋಗ್ಲಿಲ್ಲ ನೀವು. ಇಲ್ಲ. ಈಗ ಮತ್ತೆ ಅದೇ ಜಾಗಕ್ಕೆ ಬಂದಿದ್ದೀರಾ. ಹೌದ್ರಿ. ಶಿಶುನಾಳ ಶರೀಫರ ಆ ಜಾಗದಲ್ಲಿ ಓದಿ ಬೆಳೆದ್ರಿ, ಒಂಚೂರು ಸಂಸ್ಕಾರ ಸಿಕ್ತು. ಬಟ್ ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಆತ್ಮದ ಆ ಕತ್ತಲೆಯನ್ನು ಇನ್ನೂ ದಟ್ಟವಾಗಿ ದೂರ ಮಾಡಿಕೊಂಡು ಬೆಳಕಿನ ಕಡೆ ಹೋಗ್ಲಿಕ್ಕೆ ಈ ರಿಟೈರ್ಡ್ ಆದ ಸಮಯ ಅತ್ಯುತ್ತಮ. ಇಲ್ಲೇನು ಮಾಡಬೇಕು? ಆಯಿತು, ತಮ್ಮನೋ ಅಕ್ಕನೋ ತಂಗಿನೋ ಮಕ್ಕಳೋ ನೀವು ಎಷ್ಟು ಮಾಡಿದ್ರೂ ಕೂಡ, ಅಂದರೆ ಅವ್ರು ಯಾರೋ ಅಂದ್ಕೊಂಡಿದ್ರಂತೆ ನನ್ನ ಕೋಳಿ ಕೂಗದೆ ಹೋದ್ರೆ ಬೆಳಗ್ಗೆ ಆಗಲ್ಲ ಅಂತ, ಅಲ್ವಾ? ಅವ್ರ್ಯಾರೋ ಒಂದು ಅಜ್ಜಿ ಹಂಗೆ ಅಂದ್ಕೊಂಡಿದ್ಲಂತೆ, ಅಯ್ಯೋ ನನ್ನ ಕೋಳಿ ಕೂಗದೆ ಹೋದ್ರೆ ಊರಿಗೆ ಬೆಳಕೆ ಆಗಲ್ಲ, ಸೂರ್ಯನೇ ಬರಲ್ಲ ಅಂತ. ಒಂದು ದಿವಸ ಅಹಂಕಾರ ಬಂದುಬಿಟ್ಟು ಕೋಳಿಯನ್ನ ಕೂಗದಂಗೆ ಮಾಡಿದ್ಲಂತೆ. ನನ್ನ ಕೋಳಿ ಕೂಗಿದ್ರೆ ತಾನೇ ಬೆಳಗಾಗೋದು, ನನ್ನ ಕೋಳಿ ಕೂಗ್ಲಿಕ್ಕೆ ಬಿಡಲ್ಲ ಅಂತ. ಹಂಗೂ ಬೆಳಕಾಯ್ತಂತೆ. ಆಮೇಲೆ ಗೊತ್ತಾಯ್ತಂತೆ, ಅಯ್ಯೋ ನನ್ನ ಕೋಳಿ ಇಲ್ಲದೆ ಹೋದ್ರೂ ಬೆಳಗಾಗುತ್ತೆ ಅಂತ. ಹಾಗೆ ನೀವಿಲ್ಲದೆ ಹೋದ್ರು, ನೀವು ಮಾಡಿದ್ರು ಮಾಡದೆ ಹೋದ್ರು, ನಿಮ್ಮ ಮಗನ ಬದುಕು ಅಷ್ಟೋ ಇಷ್ಟೋ ಅಮೃತವೋ ಮೃಷ್ಟಾನ್ನವೋ ಗಂಜಿಯೋ ನಡೆಯುತ್ತೆ. ಯಾರನ್ನೂ ನಂಬ್ಕೊಂಡಿಲ್ಲ ಇಲ್ಲಿ. ಏನೋ ಒಂದು ಹಂತಕ್ಕೆ ಹಂಗೆ ಅನ್ಸ್ಬಿಡುತ್ತೆ, ಹೌದಪ್ಪ ನಾನು ಇಲ್ಲದೆ ಹೋದ್ರೆ ಇವರೆಲ್ಲ ಏನು ಮಾಡ್ತಾರೆ ಅಂತ ಅನ್ಸುತ್ತೆ. ಆದರೆ ನೀವು 1-2 ದಿವಸ ಇಲ್ಲದೆ ಹೋದ್ ನೋಡಿ, ನಿಮಗೆ ಮೊದಲಿಗಿಂತ ಚೆನ್ನಾಗೇ ಇರ್ತಾರೆ. ಯಾರಿಗ್ ಗೊತ್ತು? ಅದು ಯಾರೊಬ್ಬ ಒಂದು ಕಳೆದ 20-25-30 ವರ್ಷದಿಂದ ಒಂದೇ ಹಾಸ್ಪಿಟ್ಲಲ್ಲಿ ಈ ಹೆರಿಗೆ ಮಾಡಿಸೋ ಕೆಲಸ ಮಾಡ್ತಿದ್ದಂತೆ ಡಾಕ್ಟ್ರು. ಅವನು ಆ ಆಸ್ಪತ್ರೆಗೆ ಬಹಳ ಸೀನಿಯರ್, ಬಹಳ ಹಿರಿಯ ಡಾಕ್ಟ್ರು. ಎಲ್ಲವನ್ನೂ ಆತನೇ ನಿಭಾಯಿಸೋಣ. ಅಯ್ಯೋ ಕಸ ಗುಡಿಸೋದ್ರ, ಬೆಳಿಗ್ಗೆ ಎಷ್ಟೊತ್ತಿಗೆ ಬಂದ್ರಿ, ಆ ರೋಗಿ ನೋಡಿ, ಈ ರೋಗಿ ನೋಡಿ, ಎಷ್ಟೊತ್ತಿಗೆ ನೈಟ್ ಡ್ಯೂಟಿ ಯಾರು, ಅದು ಇದು ಎಲ್ಲ 20-25 ವರ್ಷದಿಂದ ಇದನ್ನೇ ಮಾಡ್ಕೊಂಡು ಬಂದು ಅವ್ನ ಮೈಂಡ್ ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ, ನಾನು ಒಂದು ದಿವಸ ಹಾಸ್ಪಿಟ್ಲಲ್ಲಿ ಇಲ್ಲ ಅಂದರೆ ಈ ಹಾಸ್ಪಿಟ್ಲಿಗೆ ಬಿದ್ದು ಏನೋ ಹಾಳಾಗಿ ಹೋಗ್ಬಿಡುತ್ತೆ ಅನ್ನೋ ಮನಸ್ಥಿತಿ ಬಂದು ನಿಂತ್ಬಿಟ್ಟಿದ್ದ ಅವನು. ಯಾರೋ ಹೇಳಿದ್ರಂತೆ, ನೋಡಿ ನಿಮಗೂ ವಯಸ್ಸಾಯ್ತಾ ಬಂತು, ಇನ್ನೂ ಸರ್ವಿಸ್ ಇದೆ, ಒಂದು ಕೆಲಸ ಮಾಡಿ, ನೀವು ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಒಂದು 15-20 ದಿನ, 1 ತಿಂಗಳು ಎಲ್ಲರೂ ಹೊರದೇಶಕ್ಕೂ ಅಲ್ಲಿ ಎಲ್ಲೋ ಟ್ರಿಪ್ ಹೋಗಿ ಬನ್ನಿ, ನಾನು ನೋಡ್ಕೊಳ್ತೀನಿ ಇಂದ. ಅಯ್ಯೋ ನಾನು ಟ್ರಿಪ್ ಹೋದ್ರೆ ಆಸ್ಪತ್ರೆ ಕತೆ ಏನು, ಅಲ್ಲಿ ನೀವು ಹೋಗಿ ಹೇಳ್ತೀನಿ ಅಂತ ಹೇಳಿದ್ನಂತೆ. ಸರಿ ಆಯಿತು, ನೋಡೋಣ, ನಮ್ಮನ್ನು ಪ್ರೀತಿ ಮಾಡೋರ್ಗೂ ನಮ್ಮ ಮನೆಯವ್ರಿಗೂ ಒಂಚೂರು ಸಮಯ ಕೊಡೋಣ ಅಂತ ಹೋದ್ನಂತೆ. ಎಲ್ಲಿಗೆ ಒಂದು ಟ್ರಿಪ್ ಹೋದ್ನಂತೆ, ಎಲ್ಲೋ ಫ್ಯಾಮಿಲಿ ಕರ್ಕೊಂಡು 1 ತಿಂಗಳು. ಅವನಂದ್ಕೊಂಡಿದ್ದ ನಾನು ಹೋದ ಮೇಲೆ ಎಲ್ಲ ರೋಗಿಗಳೆಲ್ಲ ಖಾಲಿ ಮಾಡಿಬಿಡ್ತಾರೆ, ಯಾಕಂದರೆ ಯಾರು ನನ್ನಷ್ಟು ಕಾಳಜಿಯಿಂದ ರೋಗಿಗಳನ್ನ ನೋಡ್ಕೊಳ್ಳಲ್ಲ, ಈ ಆಸ್ಪತ್ರೆ ಮುಳುಗೋಗ್ಬಿಡುತ್ತೆ ಅಂದ್ಕೊಂಡು ಹೋಗಿದ್ದ. ಮುಗಿಸ್ಕೊಂಡು ಬರ್ತಾನೆ, ಮೊದಲಿಗಿಂತ ಚೆನ್ನಾಗಿದೆ, ಮೊದಲಿಗಿಂತ ರೋಗಿಗಳು ಜಾಸ್ತಿನೇ ಇದ್ದಾರೆ. ಅವಾಗ ಅನ್ನಿಸ್ತಂತೆ, ಅಯ್ಯೋ ನಾನು ಭ್ರಮೇಲಿದ್ದೆ, ನಾನು ಇಲ್ಲದೆ ಹೋದರೆ ಹಾಸ್ಪಿಟ್ಲೆ ಅಸ್ತವ್ಯಸ್ತ ಆಗ್ಬಿಡುತ್ತೆ, ರೋಗಿಗಳೆಲ್ಲ ಖಾಲಿ ಮಾಡಿಬಿಡ್ತಾರೆ, ಈ ಡಾಕ್ಟರ್ಗಳಿಗೆಲ್ಲ ಬೇಜವಾಬ್ದಾರಿ, ಯಾರಿಗೂ ಜವಾಬ್ದಾರಿನೇ ಇಲ್ಲ. ಈ ಒಂದು ಭ್ರಮೆ ಒಂದು ಹಂತದವರೆಗೂ ಎಲ್ರಿಗೂ ಇರುತ್ತೆ. ಇವತ್ತು ಅಷ್ಟೇ ಊರ ಕಡೆ ಅಜ್ಜ ಅಜ್ಜಿ ಇವರೆಲ್ಲ, ಅಯ್ಯೋ ಅಡಿಗೆ ಗಿಡ ಹೋಗ್ಬಿಡ್ತವೆ, ಗದ್ದೆ ಹೋಗ್ಬಿಡುತ್ತೆ, ಹೊಲ ಹೋಗ್ಬಿಡುತ್ತೆ, ಇನ್ನೇನೋ ಹೋಗ್ಬಿಡುತ್ತೆ. 70-80 ವಯಸ್ಸಾದರೂ ಮಕ್ಕಳಿಗೆ ಹೇಳೋದು ಸರಿ, ಬೈದು ಹೇಳ್ತಿರ್ತಾರೆ. ಅದಕ್ಕೆ ಟೆನ್ಷನ್ ಮಾಡ್ಕೊಂಡು BP ಶುಗರ್ ಎಲ್ಲ ತಂದುಕೊಂಡು ಮಾಡಿಕೊಳ್ತಾರೆ. ಹಾಗಾಗಿ ಮಕ್ಕಳಿಗೆ ನೀವು ಏನನ್ನಾದರೂ ಕಲಿಸುತ್ತೀರಾ ಅಥವಾ ಏನನ್ನಾದರೂ ಹೇಳ್ಕೊಡ್ತೀರಾ, ನೀವು ಕೈಕಾಲು ಚೆನ್ನಾಗಿದ್ದಾಗಲೇ ಮಗನನ್ನು ಬಾರೋ ಇಲ್ಲಿ ಮಗ ಹಿಂಗೆ ಕಣೋ ಅಂತ ಎಲ್ಲ ಹೇಳ್ಕೊಟ್ಟು ಒಂದು ಹಂತ ಆದಮೇಲೆ ಬಿಟ್ಬಿಡ್ಬೇಕು. ಎಲ್ಲ ನಾನು 100 ವರ್ಷ ತಕ್ಕನು ಸುಮ್ಮನೆ ಹೇಳ್ತಾನೆ ಇರ್ತೀನಿ ಅಂದರೆ ಕೇಳೋರೆಲ್ಲೋ ಕಡಿಮೆ ಜನ. ಅಯ್ಯೋ ಇವರು ವಟ ಅಂತಾರೆ ಅಂತ ತಗೊಂಡೋಗಿ ಆಶ್ರಮಕ್ಕೆ ಹಾಕ್ದವ್ರು ಇದ್ದಾರೆ. ಅಯ್ಯೋ ನಮ್ಮ ಅಪ್ಪ ಅಮ್ಮ ವಟ ಅಂತಾರೆ, ನನ್ನ ಹೆಂಡ್ತಿಗೆ ಆಗಲ್ಲ, ಅದಕ್ಕೆ ನಾವು ಆಶ್ರಮಕ್ಕೆ ಹಾಕ್ತೀವಿ ಅಂತಾರೆ. ಇವು ಬಡ್ಕೊಳ್ತವೆ, ಇವು ಕೇಳಲ್ಲ, ಬೇಡ ಕಣ್ರವ, ನೀವು ದುಡಿಯೋ ವಯಸ್ಸಲ್ಲಿ ದುಡ್ದಿದ್ರೆ ಸುಮ್ಮನೆ ಒಂದು ಕಡೆ ಊಟ ತಿನ್ಕೊಂಡು ಮೂಲೆಯಲ್ಲಿ ಕೂತ್ಕೊಟ್ರವ, ಅಯ್ಯೋ ಎಲ್ಲ ಹಾಳು ಮಾಡಿಬಿಡ್ತಾರೋ ಅಂತ ನಾವು ನೋಡ್ಕೊಂಡು ಕಣ್ಣಾರೆ ಇರೋಕ್ಕಾಗಲ್ಲ ಕಣಂಬ, ಅದಕ್ಕೆ ನನ್ನ ಸೊಸೆಗೆ ಏನೋ ಅಂತೀವಿ, ಅವಳು ನೋಡಿದ್ರೆ ಬೈತಾಳೆ.
ಯಾರು ಕೇಳಲ್ಲ. ಏನಾದರೂ ಹೇಳ್ಕೊಡೋದಿದ್ರೆ ಮಗ 29-30ಕ್ಕೆ ಬರೋವಷ್ಟೊತ್ತಿಗೆ ಹೇಳ್ಕೊಟ್ಬಿಡಿ, ಆಮೇಲೆ ತುಟ್ಟಿ ಮುಚ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕು. ಹ್ಮ್ ಹಾಗಾಗಿ ಇಲ್ಲಿ ನಿಮ್ಮ ತಮ್ಮನಿಂದ ಅನುಭವಿಸಿದ ನೋವು ಅಥವಾ ನಂಬಿಕೆ ದ್ರೋಹ ಅಥವಾ ಹಣಕ್ಕೋಸ್ಕರ ಸಂಬಂಧವನ್ನೇ ನಿಕೃಷ್ಟವಾಗಿ ಕಂಡ ಆ ಮನಸ್ಥಿತಿ ನೋಡಿ. ಏನೋ ಹುಟ್ಟಿರುವ ಕಾರಣಕ್ಕೆ ನೀವು ಅಣ್ಣ ತಮ್ಮ ಅನ್ಬೋದು, ಬಟ್ ಎಲ್ರಿಗೂ ಅವ್ರವ್ರದ್ದೇ ಕರ್ಮನ ಒತ್ಕೊಂಡು ಬಂದ್ಬಿಟ್ಟಿದ್ದಾರೆ ಇಲ್ಲಿಗೆ. ಹೌದೌದು. ಮೇಲ್ನೋಟಕ್ಕೆ ಅಯ್ಯೋ ಇದೇನಪ್ಪ ನನ್ನ ಅಣ್ಣ ನನ್ನ ತಮ್ಮ ಹಿಂಗೆ ಮಾಡಿಬಿಟ್ಟ, ಆದರೆ ಅವರವರಲ್ಲೂ ಒಂದು ವಿಷ ಪೂರ್ವಜನ್ಮದ ಸಂಸ್ಕಾರ ಬಂದ್ಬಿಟ್ಟಿರ್ತಾರೆ. ಯಾಕೆ ಒಂದೇ ಮನೆಯ ಮಕ್ಕಳು ಒಂದೇ ಥರ ಇರಲ್ಲ? ಒಂದೇ ತಾಯಿಯಿಂದ ಒಂದೇ ತಂದೆಯಿಂದ ಅಥವಾ ಒಂದೇ ತಂದೆ ತಾಯಿಯ ಕಾರಣಕ್ಕೆ ನೀವು ಬಂದಿರಬಹುದು, ಒಂದೇ ಯೋನಿಯಿಂದ ಬಂದಿರಬಹುದು, ಆದರೆ ನಿಮ್ಮ ನಿಮ್ಮ ಜನ್ಮದ ಸಂಸ್ಕಾರಗಳು ಅಥವಾ ಪೂರ್ವ ಸಂಸ್ಕಾರಗಳು ನೀವು ಇಲ್ಲಿ ಬಂದಿರುವ ಉದ್ದೇಶ ಬೇರೆ ಬೇರೆ ಇರುತ್ತೆ ಅಲ್ವಾ? ಹಾಗಾಗಿ ಇಲ್ಲಿ ಈ ಸಮಯದಲ್ಲಿ ಅದ್ಯಾವುದನ್ನೂ ತಲೆಗೆ ಹಾಕೊಳ್ಳದೆ ಇರೋ ಒಬ್ಬ ಮಗನಿಗೆ ಒಳ್ಳೆಯದು ಕೆಟ್ಟದ್ದನ್ನು ತಿಳಿಸ್ಕೊಟ್ಟು ನಮ್ಮ ಸಮಯ ಬಂದಾಗ ಹೊರಟು ನಿಂತ್ಕೊಂಡ್ಬಿಡ್ಬೇಕು. ಅಯ್ಯೋ ಎಷ್ಟೊಂದು ಹೆಣ್ಮಕ್ಳು ಬಿಟ್ಟು ಹೋಗಬೇಕು, ಮಗನ ಬಿಟ್ಟು ನಾನು ಯಾಕೆ ಸಾವಿನ ವಿಚಾರ ಮಾತಾಡ್ತಿದ್ದೀನಿ ಅಂದರೆ, ನಾವು ಅದನ್ನು ಅಯ್ಯೋ ತಡೆಯಪ್ಪ ಅದ್ರ ಬಗ್ಗೆ ಯಾಕೆ ಮಾತಾಡ್ತೀರಾ ಸರ್, ಅದು ಅಯ್ಯೋ ಬೇಡ ಸರ್ ನಾನೇನು ಬದುಕು, ನಾವು ಎಷ್ಟು ದೂರ ಇಟ್ಟರು ಕೂಡ ಅದು ಬರೋದು ತಪ್ಪಲ್ವಲ್ಲ. ನಾವು ಮಾತಾಡಿ ಅದಕ್ಕೆ ಹತ್ರ ಆಗ್ಬಿಡೋಣ, ಹತ್ರ ಆಗ್ಬಿಡೋಣ ಅನ್ನೋದಕ್ಕಿಂತ ಅದ್ರ ಬಗ್ಗೆ ಭಯ ಹೋಗ್ಬಿಡುತ್ತೆ. ಒಂದಿವ್ಸ ಹೋಗೋದು ಹೌದು, ಮೊದಲೇ ಪ್ರಿಪೇರ್ ಆಗಿಬಿಡೋದ್ರಿ. ಹೌದು, ಅದಕ್ಕೆ ಪ್ರಿಪೇರ್ ಆಗಬೇಕು. ಈ ಬಿಡಿಸ್ಕೊಳ್ಬೇಕು, ಈ ಒಡ ಹುಟ್ಟಿದವರು ಮಕ್ಕಳು ಹೆಂಡತಿ ಈ ಬಿಡಿಸ್ಕೊಳ್ಬೇಕು, ನಿಧಾನಕ್ಕೆ ಬಿಡಿಸ್ಕೊಳ್ಳೋ ಸಮಯ ಈಗ. ನೀವು ಇನ್ನೂ ಹೋಗಿ ಮೈ ಮೇಲೆ ಬೀಳ್ತೀರಾ ಅಂದರೆ ಕಡೆಯ ಸಮಯದಲ್ಲಿ ಬಿಡಿಸ್ಕೊಳ್ಳೋಕ್ಕಾಗದೆ ಒದ್ದಾಡಿನಾರ್ ಅಂದರೆ ದೇಹದ ನೋವು ಒಂದು ಕಡೆ ಆದರೆ ಇವ್ರನ್ನೆಲ್ಲ ಬಿಟ್ಟು ಹೋಗಬೇಕಲ್ಲ ಅನ್ನೋ ನೋವು, ಈ ಎರಡೂ ನೋವು ಸೇರಿ ಸಾವು ಅತ್ಯಂತ ಭಯಾನಕವಾಗಿರುತ್ತಂತೆ. ಇಲ್ಲ ನಾನು ಅವ್ರ ಬಿಟ್ಟು ಹೋಗ್ತೀನಿ ಅನ್ನೋದಕ್ಕೆ ನೋವೇನಿಲ್ರಿ. ಒಬ್ಬ ಮಗ ಅಲ್ರಿ, ಅವ್ನಿಗೆ ಆಸ್ತಿ ಇಲ್ದಂಗ ಆಕತ್ತಲ್ಲ ಅನ್ನೋದು ಒಂದೇ ಒಂದು ನೋವು. ನೀವು ಆಸ್ತಿಯನ್ನು ಉಳಿಸಿಕೊಳ್ಳುವ ಕಡೆ ಏನ್ ಪ್ರಯತ್ನ ಮಾಡಬೇಕು ಅಥವಾ ಮಗನಿಗೆ ಏನ್ ಮಾರ್ಗದರ್ಶನ ಮಾಡಬೇಕು ಅದನ್ನು ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನನ್ನ ತಮ್ಮ ಹೆಂಗ್ ಮಾಡಿಬಿಟ್ನಲ್ಲ, ತಮ್ಮಂದಿ ಕೊಲೆ ಮಾಡ್ಕೊಂಡು ಸತ್ತವರಿದ್ದಾರೆ ಸರ್. ಅದು ಹೆಂಗೆ ಅಂದರೆ, ನಮ್ಮ ಗುರುಗಳು ಒಂದು ಕತೆ ಹೇಳೋರು. ಒಂದು ಹೊಲ ಅಂದರೆ 1 ಎಕರೆ ಹೊಲ ಇತ್ತು ಅಂದ್ಕೊಳ್ಳೋಣ. ಆ ಕಡೆ ಒಂಚೂರು ಹೊಲ, ಈ ಕಡೆ ಒಂಚೂರು ಹೊಲ, ಮಧ್ಯದಲ್ಲಿ ಬದ. ಆ ಬದಿನಲ್ಲಿ ಒಂದು ಜಾಲಿ ಮರ ಇತ್ತಂತೆ, ಅಥವಾ ಏನು ಆ ಬದಿನಲ್ಲಿ ಯಾವುದೋ ಒಂದು ಒಳ್ಳೆ ಮರ ಇತ್ತು. ಆ ಮರ ನಂದು ಅಂತ ದೊಡ್ಡ ಮಗ, ಇಲ್ಲ ನಂದು ಅಂತ ಚಿಕ್ಕ ಮಗ, ಇಬ್ರು ಕೂಡ ಆ ಮರಕ್ಕೋಸ್ಕರ ಜಗಳ ಆಡ್ತಿದ್ರು. ಅದು ಹಂಗೆ ಇತ್ತು. ಆದರೆ ಒಂದು ದಿವಸ ಈ ಚಿಕ್ಕ ಮಗ ಹತ್ಬಿಟ್ಟು ಕೊಂಬೆ ಕಡಿತಾ ಇದ್ನಂದ ಆಡಿಗೆ ಸೊಪ್ಪಬೇಕು ಅಂತ. ದೊಡ್ಡ ಮಗ ಹೆಂಗೋ ನನ್ನನ್ನು ಕೇಳಿದ ಅದು ಹೆಂಗೋ ಹತ್ತದೆ ನೀನು ಅಂತ ಇಬ್ರು ಕೊಡ್ಲಿಲ್ ಹೊಡೆದಾಡ್ಕೊಂಡು ಸತ್ತೇ ಹೋದ್ರಂತ ಅಲ್ಲೇ ಹೊಲದಲ್ಲಿ. ಆ ಮರ ನಗ್ತಿತ್ತಂತೆ, ಅಯ್ಯೋ ನನಗೋಸ್ಕರ ಇಬ್ರು ಹೊಡೆದಾಡ್ಕೊಂಡು ಸತ್ತೇ ಬಿಟ್ರಲ್ಲೋ ಅಂತ. ಅಂದ್ರೆ ಒಂದು ಜಾಲಿ ಮರವನ್ನು ಹಂಚಿಕೊಳ್ಳುವಷ್ಟು ಅಥವಾ ಒಂದೇನು ನಿರ್ಜೀವವಾದ ವಸ್ತುವನ್ನು ಹಂಚಿಕೊಳ್ಳೋದಿಕ್ಕೆ ಜೀವ ಇರೋ ಇಬ್ರು ಹೊಡೆದಾಡ್ತಾರೆ ಅಂದ್ರೆ ಅದು ಅನಾಗರಿಕ ಮನಸ್ಥಿತಿ, ಹೌದಲ್ವಾ? ಹೌದ್ರಿ. ಜೀವ ಇಲ್ಲದೆ ಇರೋದಕ್ಕೋಸ್ಕರ ಜೀವ ಇರದವರು ಹೊಡೆದಾಡ್ಸಾಯ್ತಾರೆ. ಅವಾಗ ನಾವೇನು ಮಾಡಬೇಕು? ಆಯ್ತಪ್ಪ ನೀನು ತಮ್ಮ ಆಗು ಅಣ್ಣ ಆಗು, ನನಗೆ ಸತ್ಯ ಮುಖ್ಯ, ನೀನು ಕೊಡಲ್ವಾ, ಆಯ್ತು ನಾನು ಕೋರ್ಟಲ್ಲಿ ನೋಡ್ಕೊಳ್ತೀನಿ. ಅಲ್ಲಿ ಏನಾಗಬೇಕು ಅದನ್ನು ಮಾಡಿ, ಅದಕ್ಕೆ ಹೋರಾಟ ಮಾಡಿ. ಬಟ್ ತಮ್ಮ ಹಿಂಗೆ ಮಾಡಿಬಿಟ್ನಲ್ಲ, ನಿಮ್ಮದೇ ಬೆಟರು, ಹೊಡೆದಾಡ್ಕೊಂಡು ಸತ್ತವರಿದ್ದಾರೆ. ಇದು ನಿಮ್ಮದೇ ಜಗತ್ತಲ್ಲಿ ಮೊದಲು ಅಲ್ಲ, ನಿಮ್ಮದೇ ಕೊನೆನೂ ಅಲ್ಲ. ಯಾಕಂದರೆ ಶ್ರೀರಾಮಚಂದ್ರನ ಕಾಲದಲ್ಲಿ ಏನು ತ್ರೇತಾಯುಗದ ಕಾಲದಲ್ಲಿ, ಅಯ್ಯೋ ರಾಮ ಕಾಡ್ಗೋದ ಮೇಲೆ ಭರತ ನೀನು ಆಳಪ್ಪ ರಾಜ್ಯವನ್ನ, ಅಯ್ಯೋ ಈ ತಾಯಿನೇ ಹೊಡೆಯೋಕೆ ಹೋಗ್ತಾನೆ ಆ ಕೈಕೆಯನ್ನ, ನೀನು ಪಾಪಿ. ಯಾಕಂದ್ರೆ ಕೈಕೆಯ ಮಗ ಭರತ, ಕೌಸಲ್ಯ ಮಗ ರಾಮ. ಕೌಸಲ್ಯ ಮಗ ರಾಮ ರಾಜನಾಗ್ಬಿಡ್ತಾನಲ್ಲ ಅಂತ ಕೈಕೆ ಹೊಟ್ಟೆ ಉರಿ ಬಂತು. ಅದಕ್ಕೆ ಅವಳು ಹಳೆ ವರವನ್ನು ಬಳಸ್ಕೊಂಡು ರಾಮನ ಕಾಡಿ ಕಳಿಸ್ಬಿಟ್ಲು. ಆ ಭರತ ಬರ್ತಾನೆ, ನನ್ನಮ್ಮ ನನಗೋಸ್ಕರ ಮಾಡಿದ್ದಾನೆ ಅಂತ ಆತ ಖುಷಿ ಪಡ್ಲಿಲ್ಲ. ಅಣ್ಣ ದೇವರಂತ ಅಣ್ಣನನ್ನು ಕಾಡಿ ಕಳಿಸ್ಬಿಟ್ಟಲ್ಲೋ ಪಾಪಿ ಅಂತ ಆ ಕೈಗೆ ಹೊಡೆಯೋಕೆ ಹೋಗ್ತಾನೆ. ನನ್ನ ಅಣ್ಣ
ಕೂರಬೇಕಾದ ಜಾಗದಲ್ಲಿ ನಾನು ಕೂರಲ್ಲ ಅಂತ ಆ ರಾಮನ ಚಪ್ಪಲಿ ಅಂದರೆ ಆ ಪಾದರಕ್ಷೆಗಳನ್ನು ತಂದು ಸಿಂಹಾಸನದ ಮೇಲಿಟ್ಟು ಅದನ್ನು ಅದರ ಆ ರಾಮ ಬರೋವರೆಗೂ ನಾನು ಕೇವಲ ಸೂಚಕವಾಗಿ ಅಥವಾ ನಾಮಕಾವಸ್ಥೆಗೆ ರಾಜನಾಗಿರ್ತೀನಿ ಅಂತ ರಾಜ್ಯಭಾರ ಮಾಡ್ತಾರೆ. ಅಂಥ ತ್ರೇತಾಯುಗದ ಆ ಸತ್ಯವನ್ನು ಅಥವಾ ಅಂಥ ಧರ್ಮಕಾಲವನ್ನು ನೀವು ಇವತ್ತು ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ಒಂದು ಚೊಂಬಿ ಕೊಡ್ದು ಒಂದು ಚೊಂಬಿಗೋಸ್ಕರ ಹೊಡೆದಾಡ್ಕೊಂಡು ಸಾಯ್ತಾರೆ. ಏನು ಮಾಡ್ಬೇಕು ನಾವಿಲ್ಲಿ? ಆಯ್ತಪ್ಪ, ನೀನು ಒಂದು ಆಸ್ತಿಗೋಸ್ಕರ ಸಂಬಂಧವನ್ನು ಕೊಂದು ನಿನ್ನ ಸ್ವಾರ್ಥಕ್ಕೋಸ್ಕರ ನೀನು ಮಾಡ್ಕೊಳ್ಳೋದಾದರೆ ಆಯಿತು, ನನಗೆ ನಿನ್ನ ಜೊತೆ ಹೊಡೆದಾಡಿ ಅದೆಲ್ಲ ಬೇಡಪ್ಪ, ನೀನು ಚೆನ್ನಾಗಿರು ನಾನು ಚೆನ್ನಾಗಿರ್ತೀನಿ. ಆದರೆ ನಾನು ಅದನ್ನು ಬಿಡಲ್ಲ. ಏನು ಕಾನೂನು ಏನು ಹೇಳುತ್ತೋ ನಾನು ಅದನ್ನು ಪಾಲಿಸ್ತೀನಿ. ಸೊ ಹಾಗೆ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಹೋರಾಟವನ್ನು ನಿಲ್ಲಿಸ್ಬಿಟ್ಟು ನೀವು ಕಾಡ್ಗೋಗಿ ಅಂತ ನಾನು ಹೇಳ್ತಾ ಇಲ್ಲ. ಅದನ್ನು ಮಗನಿಗೇನು ಸಾಥ್ ನೀಡಬೇಕು, ನೀವೇನು ನಿಂತು ಮಾಡಬೇಕು ಅದನ್ನು ಮಾಡಿ. ಆದರೆ ನೀವೇನು ನಿಮ್ಮದಾಗಿಸ್ಕೊಂಡ್ರು ಒತ್ಕೊಂಡಂತೂ ಹೋಗಲ್ಲ ಅಲ್ವಾ? ಆಗ ಹೋಗಲ್ಲ ಅನ್ನೋದಾದರೆ ನಾನು ಪ್ರಯತ್ನ ಮಾಡಬೇಕು. ಸತ್ಯ ನಿಮ್ಮ ಕಡೆ ಇರೋದಾದರೆ ಖಂಡಿತ ಸತ್ಯಕ್ಕೆ ಸೋಲಿಲ್ಲ, ಸಾವೂ ಇಲ್ಲ, ಅದಕ್ಕೆ ಜಯ ಇದೆ. ಆದರೆ ಕೆಲವೊಮ್ಮೆ ಅದು ಮೇಲ್ಮಟ್ಟಕ್ಕೆ, ಅರ್ಥಾತ್ ಹೇಗೆ ನೀವು ಒಂದು ತುಂಬಿದ ಬಿಂದಿಗೆಯಲ್ಲಿ ಒಂದು ಗುಲಾಬಿ ಹೂವನ್ನು ಹಾಕಿ ಅದ್ರ ಮೇಲೆ ತೇಲಾಡುತ್ತೆ, ಹೌದಲ್ಲ? ನೀವು ಆರಂಭದಲ್ಲಿ ಒಂಚೂರು ಫೋರ್ಸ್ ಆಗಿ ಗುಲಾಬಿ ಹೂವನ್ನು ಒಳಿಕೆ ಬಿಂದಿಗೆ ಒಳಗಡೆ ನೀರು ಒಳಗಡೆ ಅದುಮಿ ಎಸಿರಿ, ಕೆಳಗೆ ಹೋಗುತ್ತೆ, ಆದರೆ ಮತ್ತೆ ಮೇಲಕ್ಕೆ ಬರುತ್ತೆ. ಆ ಸತ್ಯ ಕೂಡ ಕೆಲವೊಮ್ಮೆ ಕಣ್ಣಿಗೆ ಕಾಣಿಸ್ದಂಗೆ ಆಗ್ಬಿಡುತ್ತೆ. ಇದೇನಪ್ಪ, ನನ್ನ ಧರ್ಮ ಸತ್ಯ ಅಂದಿದ್ದಕ್ಕೆ ಬೆಲೆನೇ ಇಲ್ವ ಅನ್ಸ್ಬಿಡುತ್ತೆ. ಆದರೆ ಈ ಬದುಕಿ ಹೋಗುವ ಒಂದು 70, 80, 90 ವರ್ಷಕ್ಕೋಸ್ಕರ ನಾವು ಧರ್ಮವನ್ನು ಬಿಡಂಗಿಲ್ಲ. ಯಾಕಂದರೆ ಸತ್ಯ ಧರ್ಮ ಅನ್ನೋದು ನಮಗೆ ಕೋಟಿ ಜನ್ಮ ಬರಲಿ ಅದು ನಮ್ಮನ್ನು ಕಾಯುತ್ತೆ ಹೊರತು ಈ ಒಂದು ಪುಟ್ಟ ಜನ್ಮದಲ್ಲಿ ಚೆನ್ನಾಗಿರಬೇಕು, ಸುಖವಾಗಿರಬೇಕು, ಇಂದ್ರಿಯ ಸುಖ ಅನುಭವಿಸಬೇಕು ಅಂತ ಆ ದೊಡ್ಡ ಸತ್ಯನೇ ಭಗವಂತ, ಆ ಸತ್ಯ ಅನ್ನೋ ದೇವರನ್ನೇ ಮರೆತು ನಾನು ಸುಖ ಪಡ್ತೀನಿ ಅಂದರೆ, ಸುಖ ಪಡು ಮಗನೇ ನಿನಗಲ್ಲ ಬಾ ಐತೆ ಅಂತ ಭಗವಂತ. ಈ ಒಂದು ಜನ್ಮವನ್ನು ಸುಖವಾಗಿ ಬದುಕಬೇಕು ಅಂತ ಆ ದೊಡ್ಡ ಸತ್ಯವನ್ನು ನಾನು ಬಿಡಬಾರ್ದು. ಹಾಗಾಗಿ ನೀವೇನು ಉಪಕಾರ ಮಾಡಿದ್ದೀರಿ, ನೀವು 4 ಜನರ ಕಣ್ಣೀರು ಒರೆಸಿ, 4 ಜನರಿಗೆ ಒಂದು ವೃತ್ತಿಯಲ್ಲಿ ಉಪಯೋಗ ಮಾಡಿ, ಉಪಕಾರ ಮಾಡಿ, 4 ಜನರ ಮನೆಯಲ್ಲಿ ಅನ್ನ ಬೇಯಲಿಕ್ಕೆ ಅಥವಾ ಅವರು ಹೊಟ್ಟೆ ತುಂಬಲಿಕ್ಕೆ ನಿಮ್ದೊಂಚೂರು ನೆರವು ನೀಡಿದ್ದೀರಿ. ಇವ್ಯಾವುದು ವ್ಯರ್ಥವಾಗಲ್ಲ ಸರ್. ಆಸ್ತಿ ಹೋದ್ರೆ ನಿಮ್ಮ ಮಗ ದುಡ್ಕೊಳ್ತಾನೆ, ಆದರೆ ನೀವು ಬದುಕಿರೋ ರೀತಿ ಇದೆಯಲ್ಲ ಅದ್ರ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ. ಯಾಕಂದರೆ ಆತ ಆಸ್ತಿಯನ್ನು ಮೋಸ ಮಾಡಿ ಕಿತ್ತುಕೊಳ್ಬೋದು, ನಿನ್ನ ಮಗನಿಗೆ ಅದು ಖಂಡಿತ ಕೈ ತಪ್ಪಿ ಹೋಗಲ್ಲ, ಅದು ಆಗುತ್ತೆ ಅಥವಾ ಅದು ಸಿಕ್ಕೇ ಸಿಗುತ್ತೆ. ಆದರೆ ನಾನು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೀನಿ. ಧರ್ಮ ನ್ಯಾಯ ಸತ್ಯ ಅಂತ ನಡ್ಕೊಂಡು ಎಲ್ಲರಿಗೂ ಉಪಕಾರ ಮಾಡಿಕೊಂಡು ಬಂದು ಒಂದು ಯಾವುದೋ ವಿಚಾರದಲ್ಲಿ ನೀವು ಅಂದ್ಕೊಂಡಂಗೆ ಆಗಲಿಲ್ಲ ಅಂದ ಮಾತ್ರಕ್ಕೆ ನೀವು ನಡ್ಕೊಂಡಿರೋ ಒಳ್ಳೆತನವನ್ನೇ ಅನುಮಾನಿಸಬೇಡಿ. ಅಷ್ಟೆಲ್ಲ ಮಾಡ್ಕೊಂಡು ಬಂದು ಇಲ್ಲ ಅನುಮಾನ ಪಟ್ಟರೆ ಅದು ವ್ಯರ್ಥವಾಗುತ್ತೆ, ಹೌದಲ್ಲ? ಹಾಗಾಗಿ ರಾಮನ ಹೆಂಡತಿ ಸೀತೆಯನ್ನು ಹೊತ್ಕೊಂಡು ಹೋದಾಗ ರಾಮನ ಜೊತೆ ನಿಂತಿದ್ದು ಲಕ್ಷ್ಮಣನಾದರೂ ಕೂಡ ರಾಮನಿಗೆ ಬಹುತೇಕ ಸಪೋರ್ಟ್ ಮಾಡಿದ್ದು ಹೊರಗಿನ ಆಂಜನೇಯ. ಹಾಗೆ ನಿಮಗೂ ಕೂಡ ನಿಮ್ಮ ಅಣ್ಣ ಕೆಲವೊಮ್ಮೆ ಬರಲ್ಲ, ಹೊರಗಡೆ ಹನುಮಂತನ ಥರ ಬಂದು ಸೇರ್ಕೊಂಡ್ಬಿಡ್ತಾರೆ. ಕೆಲವೊಮ್ಮೆ ಅವ್ರು ನಿಮಗೂ ಉಪಕಾರ ಮಾಡ್ತಾರೆ, ಸಾಗರಕ್ಕೆ ಸೇತುವೆ ಕಟ್ತಾರೆ ಅಲ್ವಾ? ಲೋಕದಲ್ಲಿ ಎಲ್ಲರ ಬದುಕಲ್ಲೂ ಆಗುವುದಷ್ಟೇ. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಅನ್ನೋ ಹಾಗೆ ಹಂಗಾಗ್ಬಿಟ್ಟಿದೆ ಕಾಲ. ಏನೂ ಮಾಡ್ಲಿಕ್ಕಾಗಲ್ಲ, ಎಲ್ಲರದ್ದು ಅವರವ್ರದೇ ಬದುಕಲ್ಲಿ ಹೋಗ್ತಿದ್ದಾರೆ. ಆ ಹೋಗುವ ಬರದಲ್ಲಿ ತಡೆಯಪ್ಪ ಅಣ್ಣ ದೇವರ ಸಮಾನ, ತಂದೆಯ ಸಮಾನ ಅನ್ನೋ ಭಾವನೆ ಕಳ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಆಸ್ತಿ ಬರುತ್ತೆ ಅಂದರೆ ಅಣ್ಣನನ್ನು ಕತ್ತಿಸಿಗೆ ಸಾಯಿಸ್ಲಿಕ್ಕೂ ತಯಾರಿದ್ದೀನಿ, ಅಥವಾ ಸ್ವಂತ ಅತ್ತಿಗೆಯನ್ನು ಕೂಡ ನಾನು ಕಾಮದ ದೃಷ್ಟಿಯಿಂದ ನೋಡ್ಲಿಕ್ಕೆ ತಯಾರಿದ್ದೀನಿ. ಸುಖ ಸಿಗುತ್ತೆ, ಹಣ ಸಿಗುತ್ತೆ ಅಂದರೆ ನಾನು ಯಾರನ್ನು ಹೆಂಗ್ ಬೇಕಾದ್ರೂ ನೋಡ್ಲಿಕ್ಕೆ ತಯಾರಿದ್ದೀನಿ ಅನ್ನೋ ಕಾಲ ಬಂದುಬಿಟ್ಟಿದೆ. ಹೌದ್ರಿ, ಕೇಳ್ತೇನೆ ನಿಮ್ ಕಾರ್ಯಕ್ರಮ ಪ್ರತಿಯೊಂದು ಕೇಳ್ತೇನಲ್ರಿ, ನನಗ ಒಂಥರ ದಿಗಿಲ್ ಬೀಳ್ತೈತ್ರಿ. ಈ ತರ ಐತೆ ಜಗತ್ತು ಅಂತೇಳಿ. ನನಗೆ ಈ ಗುರುಗಳು ಇನ್ನೊಂದ್ 20-30 ವರ್ಷ ಹಿಂದ್ ಸಿಕ್ಕಿದ್ರ ನನಗ್ ಬಹಳ ಚಲೋ ಇತ್ತಲ್ಲ, ನಾನು ಇನ್ನೂ ಏನೋ ಒಳ್ಳೇದ್ ಮಾಡ್ತಿದ್ದಲ್ಲ ಅಂತೇಳಿ ಅನಿಸ್ಬಿಡಕತ್ಬಿಡ್ತ. ಇಲ್ಲ, ನೀವು ವಿದ್ಯೆ ಪಡೆದುಕೊಂಡ ಕಾಲ ಅಥವಾ ಆ ಜಾಗದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅತ್ಯಂತ ಗೌರವಾನ್ವಿತವಾಗಿ ಬದುಕಿದ್ದೀರಿ. ನೀವು ಹೋದಾಗ, ನೀವು ಒಂದು ದಿವಸ ಕಾಲವಾದಾಗ ನಿಮ್ಮ ಸುತ್ತ, ನಿಮ್ಮ ಶವದ ಸುತ್ತ ಕೂತಿರುವ ಜನ ನಿಮ್ಮ ಆಸ್ತಿಯನ್ನು ನೋಡೋದಿಲ್ಲ.
ಹೆಂಗೆ ಬದುಕ್ದ, 4 ಜನಕ್ಕೆ ಏನು ಒಳ್ಳೇದು ಮಾಡ್ದ ಅಂತ ಆ ಜನರ ಆ ಮಾತು ನಿಮ್ಮ ಮುಂದಿನ ಬೆಳಕಿನ ಹಾದಿಯೋ ಅಥವಾ ನಿಮ್ಮ ಮುಂದಿನದು ಕತ್ತಲ ಹಾದಿಯೋ ನಿರ್ಧಾರ ಮಾಡುತ್ತೆ. ಹೌದು. ಹಾಗಾಗಿ ಇಲ್ಲಿ ನಿಮ್ಮ ಜೀವನ ಈಗ ಏನು ನಡೀತಾ ಇದೆ ಅದ್ರ ಬಗ್ಗೆ ಖುಷಿ ಇರಲಿ. ಆಯಿತು, ಬಡ್ಡಿ ಯಾಕೆ ಕಟ್ಟಿದೆ, ಭಗವಂತ ನನಗೆ ಕೊಟ್ಟಿದ್ದಾಗ ಕಟ್ಟಿದೆ, ಇಲ್ಲಾಂದರೆ ನನಗೆ ಆ ಸ್ಥಾನನೇ ಕೊಟ್ಟಿಲ್ಲ, ನನಗೆ ಅಷ್ಟು ಸಂಬಳ ಕೊಟ್ಟಿಲ್ಲ ಅಥವಾ ನನಗಷ್ಟು ಶಕ್ತಿ ಕೊಟ್ಟಿಲ್ಲ ಅಂದರೆ ನಂಗೆ ಕಟ್ಟೋ ಸ್ಥಿತಿನೂ ಬರ್ತಿರ್ಲಿಲ್ಲ. ಹಂಗೆ ಶಕ್ತಿ ಕೊಟ್ಟಿದ್ದ ಅನ್ನೋ ಕಾರಣಕ್ಕೆ ಏನೇನೋ ಸವಾಲುಗಳನ್ನು ಕೊಟ್ಟ, ನಿಭಾಯಿಸಿದ್ರಿ, ಬಂದ್ರಿ, ಏನು ತೊಂದರೆ ಇಲ್ಲ. ಎಂತೆಂಥ ಹರಿಶ್ಚಂದ್ರನಂಥ ಮಹಾನುಭಾವನನ್ನೇ ಬಿಡಲಿಲ್ಲ, ಹೆಂಡತಿಯನ್ನೇ ಮಾರಬೇಕಾಯಿತು. ಅಂಥದ್ರಲ್ಲಿ ನಾವು ಬೇಕಾದರೆ ಹೊಲ ಮನೆ ಎಲ್ಲ ಮಾರಿಬಿಡೋಣ, ಆದರೆ ನಿಮ್ಮ ಆತ್ಮಗೌರವವನ್ನು, ನಿಮ್ಮ ಮರ್ಯಾದೆಯನ್ನು ನೀವು ಮಾರ್ಕೊಂಡಿಲ್ಲ. ಇಲ್ಲ ಮಾಡ್ಕೊಂಡಿಲ್ರಿ. ಯಾರೋ ನಿಮ್ಮನ್ನ ಹೊಸಮನೆ ಕರೆದು ನಿಮ್ಮನ್ನು ಸತ್ಕಾರ ಮಾಡಿ ಕಳಿಸಿದ್ರಲ್ಲ, ಇಲ್ಲಿ ನೀವು ಕೋಟಿ ಆಸ್ತಿ ಗಳಿಸೋದಕ್ಕಿಂತ 1000 ಪಟ್ಟು ಹೆಚ್ಚು ಅನ್ಯರಿಂದ ನೀವು ಗೌರವಕ್ಕೆ ಒಳಪಟ್ರಲ್ಲ. ಯಾಕೆ? ಸುಮ್ಮನೆ ಗೌರವಕ್ಕೆ ಸನ್ಮಾನ ಅಥವಾ ಉಪಕಾರ ಮಾಡಿದ್ರ ಅಥವಾ ಸತ್ಕಾರ ಮಾಡಿದ್ರ? ಪೂರ್ವದಲ್ಲಿ ಅವರ ದುಃಖದಲ್ಲಿ ನೀವು ಭಾಗಿಯಾಗಿದ್ರಿ, ಅದಕ್ಕೆ ಅವರಿಗೆ ಸುಖ ಬಂದಾಗ ಅವ್ರು ನಿಮ್ಮನ್ನು ನೆನಪು ಮಾಡಿಕೊಂಡ್ರು. ಇದೇ ತಾನೇ ಕೃತಜ್ಞತೆ. ಯಾವ ಮನುಷ್ಯ ನನ್ನ ದುಃಖದಲ್ಲಿ ಯಾವ ಮನುಷ್ಯ ಬಂದು ನೆರವಾಗಿದ್ದ, ಇದೇ ನನ್ನ ನಾಳೆಯ ಸುಖ ಬಂದಾಗ ಆ ಕಷ್ಟದಲ್ಲಿ ಆ ದುಃಖದಲ್ಲಿ ನೆರವಾದವನನ್ನು ನಾನು ಕರೆದು ಕಳಿಸಬೇಕು ಅಥವಾ ಕೃತಜ್ಞತೆಯಿಂದ ಕಾಣಬೇಕು. ಹಾಗೆ ನಿಮ್ಮನ್ನು ಯಾರೋ ಕರೆದು ಸತ್ಕಾರ ಮಾಡಿದ್ರಲ್ಲ, ಇಲ್ಲಿ ಆಯಿತು, ನೀವೇನು ಹೋರಾಟ ಮಾಡ್ತಿದ್ದೀರಿ ಅದನ್ನು ಪಡ್ಕೊಳ್ತೀರಿ, ಫೈನ್. ನಿಮ್ಮ ಅಕ್ಕ ತಂಗಿ ಅಥವಾ ತಂಗಿದೀರ ಕುರಿತು ನೀವು ಹೇಳಿದ ಮಾತು ಅದ್ಭುತ. ನನಗೆ ನಾಳೆ ಒಂಚೂರು ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಮನೆ ಹೆಣ್ಮಕ್ಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನೀವು ಮಾಡಿದ್ದು ಅದೆಲ್ಲ ಅದ್ಭುತ. ಬಟ್ ತಮ್ಮನಿಂದ ಯಾಕೆ ಹಿಂಗೆ ಆಗ್ಬಿಡ್ತು? ಅಯ್ಯೋ, ನಾನು ಹೇಳಿದ್ದಲ್ಲ, ನಿಮ್ಮದೇ ಒಂಚೂರು ಕಡಿಮೆ ಅಂದ್ಕೊಳ್ಳಿ, ರಕ್ತಪಾತ ಆಗ್ಬಿಟ್ಟಿದ್ದಾವೆ ಅಣ್ಣ ತಮ್ಮದಿರ ಕತೆಗಳು. ಹಾಗಾಗಿ ಮಗನಿಗೂ ನೀವು ಬುದ್ಧಿ ಹೇಳಬೇಕು, ನೋಡಪ್ಪ ಇದನ್ನು ಕಾನೂನಾತ್ಮಕವಾಗಿ ಏನು ಮಾಡ್ತೀವಿ ಮಾಡು, ಯಾರನ್ನು ದ್ವೇಷ ಕಟ್ಟಿಕೊಳ್ಬೇಡ. ಯಾಕಂದರೆ ಈ ಹೆಣ್ಣು ಹೊನ್ನು ಮಣ್ಣು ಈ ಜಾಗಕ್ಕೆ ಆಗಿರೋದು ಕೊಲೆಗಳು, ಈ ಜಾಗಕ್ಕೆ ಆಗಿರೋದು ದೊಡ್ಡ ದೊಡ್ಡ ಯುದ್ಧಗಳು. ಹಾಗಾಗಿ ನಿಮ್ಮ ಮಗನಿಗೂ ಕೂಡ ನೋಡಪ್ಪ, ಆಯಿತು ನಿನಗೂ ವಿದ್ಯೆ ಇದೆ ಅಥವಾ ನೀನು ಏನೋ ದುಡ್ಕೊಂಡು ತಿನ್ನೋ ಶಕ್ತಿ ಇದೆ, ಹಾಗಂತ ಬಿಟ್ಬಿಡು ಆಸ್ತಿ ಅವ್ರಿಗೆ ಎದುರ್ಕೊಂಡು ಅಂತ ಅಲ್ಲ, ಹೋರಾಡು, ಪಡ್ಕೊಳ್ಳೋಣ. ಕುರಿ ಸಾಕಾಣಿಕೆ ಮಾಡ್ತಿದ್ದೀವಿ, ಏನೋ ಮಾಡ್ತಾ ಇದ್ದೀವಿ, ಬಟ್ ನಾವು ಒಂದು ಅಂಗೈಯಾಗಲ ಆಸ್ತಿಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಇಡೀ ಬದುಕನ್ನು ಸಂಜೆ ಆದರೆ ಮನೆಗೆ ಬಂದು ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ದುಃಖ ಪಡೋದು, ಮನೆಯಲ್ಲಿ ಯಾರಿಗೂ ನಗಿಸಲ್ಲ, ಮನೆಯಲ್ಲಿ ಯಾರ ಜೊತೆನೂ ಚೆನ್ನಾಗಿ ಮಾತಾಡಲ್ಲ. ಅರೆ ಆ ಆಸ್ತಿಗೋಸ್ಕರ ನಾನು ಎಷ್ಟೊಂದು ದುಃಖಿತನಾಗಿದ್ದೀನಿ, ಆ ಆಸ್ತಿ ಬಂತೋ ಬರಲಿಲ್ಲೋ ಯಾರಿಗೂ ಗೊತ್ತು, ಬಟ್ ದಿನ ಅಂತೂ ಆಯಸ್ಸಂತೂ ವ್ಯರ್ಥವಾಗ್ತಾ ಇದೆ. ಹಂಗಾಗೋದು ಬೇಡ. ನೀವು ಧೈರ್ಯವಾಗಿರಿ, ನೀವು ತಲೆ ಎತ್ಕೊಂಡು ಓಡಾಡಿ, ಯಾಕಂದರೆ ನೀವು ಅಂಥದ್ದೊಂದು ಸಾರ್ಥಕ ಬದುಕನ್ನು ಬದುಕಿದ್ದೀರಿ. ನಿಮಗೆ ಒಳ್ಳೆಯದಾಗಲಿ. ನೀವು ಯಾವುದನ್ನು ನಿಮ್ಮ ಮಗನಿಗೆ ಕೊಡಿಸಿ ಅಥವಾ ನಿಮ್ಮ ಮಗನಿಗೆ ತಲುಪಿಸಿ ನೀವೊಂದು ದಿವಸ ನಿರ್ಗಮನ ಮಾಡಬೇಕು ಅಥವಾ ಒಂದು ದಿವಸ ಈಗ ನಿಮ್ಮ ಮೇಲೆ ಅದೊಂದು ಜವಾಬ್ದಾರಿ ಅಲ್ಲ. ಮಗನಿಗೆ ನಿಮಗೆ ಪೂರ್ವಜರಿಂದ ನಿಮಗೇನು ಬಂತು ಅದನ್ನೊಂಚೂರು ಜಾಸ್ತಿ ಮಾಡಿ ಮಗನಿಗೆ ಕೊಡಬೇಕು ಅನ್ನೋದು ನಮ್ಮ ಶಾಸ್ತ್ರದ ಮಾತು. ಎಷ್ಟೋ ಜನ ಕುಡಿದು ಖಾಲಿ ಮಾಡಿ ಮಕ್ಳಿಗೆ ಏನೂ ಕೊಡಲ್ಲ, ಪೂರ್ವಜರಿಂದ ಇವ್ರಿಗೆ ಬಂದಿರುತ್ತೆ, ಬಟ್ ಮಕ್ಳಿಗೆ ಏನೂ ಇಲ್ಲ. ಅರ್ಥವಾಗುತ್ತೆ. ಬಟ್ ಎಷ್ಟೋ ಸಾರಿ ಇದೇ ತಂದೆ ತಾಯಿಗಳು ಪೂರ್ವಜರಿಂದ ಬಂದ ಆಸ್ತಿಯನ್ನು ಮಾರಿ ಮಕ್ಕಳಿಗೆ ಏನೋ ಎಜುಕೇಶನ್ ಕೊಡಿಸೋ, ಸೀಟ್ ಕೊಡಿಸೋ, ಡಾಕ್ಟರ್ ಮಾಡಿ ಏನೋ ಮಾಡ್ಲಿಕ್ಕೆ ಆಸ್ತಿ ಮಾರಬೇಕಾಗುತ್ತಲ್ಲ ಅಲ್ವಾ? ಹಾಗಾಗಿ ನೀವೇನೋ ಒಂದು ವೇಳೆ ಯಾಕೋ ಅದು ಹೋಗ್ಲಿಲ್ಲ ಅಂತ ಅಂದುಕೊಳ್ಳಿ, ನೀವು ಕುಡಿದು ತಿಂದು ಯಾವುದು ಕೆಟ್ಟವಳು ಸವಾಸ ಮಾಡೋಕೆ ಹೋಗಿ ನೀವು ಆಸ್ತಿ ಮಾರ್ಕೊಂಡಿಲ್ಲ, ಅರ್ಥ ಆಯ್ತಲ್ಲ? ಅದ್ರ ಬಗ್ಗೆ ದುಃಖ ಬೇಡ. ನಾನು ಕೊಡುವ ಪ್ರಯತ್ನ ಮಾಡ್ತೀನಿ, ಬಟ್ ನನ್ನ ತಪ್ಪಿನಿಂದ ನನ್ನ ಮಗನಿಗೆ ಅದು ಮಿಸ್ ಆಯಿತು ಅನ್ನೋ ಪಾಪ ಪ್ರಜ್ಞೆ ಇಲ್ಲ ನನಗೆ, ಅಲ್ವಾ? ಅಷ್ಟು ಧನಾತ್ಮಕವಾಗಿರಿ. ಕೃಷ್ಣನ ನಂಬಿ ತಂದೆ ಧರ್ಮ ಧರ್ಮ ಅಂದ್ಕೊಂಡು ಬಂದಿದ್ದೀನಪ್ಪ, ಕೊಲ್ಲೋದು ಕಾಯೋದು ನಿನಗೆ ಬಿಟ್ಟಿದ್ದು, ನಾನು ಇನ್ನೊಮ್ಮೆ ನಂಬಿದ್ದೀನಿ. ಈಗ ಮಕ್ಕಳು ಹೆಂಡತಿ ಅವರು ನನ್ನಂಗೆ ನರಮನುಷ್ಯರು, ನಾನು ಚೂರು ಬೇಗ ಹೋಯ್ತೀನಿ, ಅವರು ಒಂಚೂರು ಎಂದು ಬರ್ತಾರೆ. ಈ ತಾಳಿ ಕಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ಹೆಂಡತಿ, ನನ್ನಿಂದ ಹುಟ್ಟಿದ್ದಾನೆ ಅನ್ನೋ ಕಾರಣಕ್ಕೆ ಮಗ, ನನ್ನ ಜೊತೆ ಹುಟ್ಟಿದ್ದಾಳೆ ಅನ್ನೋ ಕಾರಣಕ್ಕೆ ತಂಗಿ, ನನ್ನ ಜೊತೆ ಹುಟ್ಟಿದ್ದಾನೆ ಅನ್ನೋ ಕಾರಣಕ್ಕೆ ತಮ್ಮ,
ಏನೇನೋ ಸಂಬಂಧಗಳು ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಬಟ್ ಸತ್ಯ ಏನಂದರೆ ಎಲ್ಲರೂ ನಮ್ಮ ಹಾಗೆ ಈ ಭೂಲೋಕದಲ್ಲಿ ಈ ಭೂಮಿ ಅನ್ನೋ ತೋಟದಲ್ಲಿ ಬಿತ್ತನೆಯಾಗಿರೋ ಬೀಜಗಳೇ. ನಾವು ಒಂದು ಬೀಜ ಅಂದರೆ ಈ ಭೂಮಿ ಅನ್ನೋದೊಂದು ತೋಟ, ನಾವೆಲ್ಲ ಬೀಜಗಳು. ಭಗವಂತ ನಮ್ಮನ್ನು ಈ ತೋಟಗಾರ ಅಥವಾ ಒಬ್ಬ ರೈತ ಹೊಲದಲ್ಲಿ ಹಿಂಗೆ ಕಾಳೆ ಎಸಿತಾನೆ, ಹಿಂಗೆ ಉದುರಿಸ್ತಾನೆ. ಅವ ಗುಣಗಳಿಗೆ ತಕ್ಕಂಗೆ ಬೆಳೀತವೆ. ಒಂದೊಂದು ಚೆನ್ನಾಗಿ ಬೆಳೀತವೆ, ಒಂದೊಂದು ಸ್ವಲ್ಪ ಸ್ವಲ್ಪ ಬೆಳೀತವೆ, ಇನ್ನೊಂದು ಬೆಳೆಯೋದೇ ಇಲ್ಲ ಅಲ್ವಾ? ಅಂದರೆ ಬಿತ್ತಿದ ಬೀಜಗಳೆಲ್ಲ ಒಂದೇ ನೇರವಾಗಿ ಫಲ ಕೊಡ್ತವ, ಹೌದಾ? ಈಗ ನಿಮ್ಮ ಕುರಿ ಸಾಕಾಣಿಕೆನೇ ತಗೊಳ್ಳೋಣ, ಎಲ್ಲ ಕುರಿನೂ ಒಂದೇ ರೇಟ್ಗೆ ಹೋಗ್ತವ ಅಲ್ವಾ? ಹಾಗೆ ನಮ್ಮ ಸುತ್ತಮುತ್ತ ಇರೋರು ಎಲ್ಲರೂ ವಿಚಿತ್ರ. ನೀವೊಂಥರ ಯೋಚನೆ ಮಾಡ್ತೀರಾ, ಅವರೊಂಥರ ಯೋಚನೆ ಮಾಡ್ತಾರೆ. ನೀವು ನಿಮ್ಮದೇ ಒಂದು 10 ಕುರಿಗಳನ್ನು ತಗೊಳ್ಳಿ, ಸಾಲಿಗೆ ನಿಲ್ಲಿಸಿ, ಒಮ್ಮೆಲೆ ಮುಂದಕ್ಕೆ ಕಳಿಸಿ ಅಥವಾ ಮುಂದಕ್ಕೆ ಓಡಿಸಿ, ಅಥವಾ ಅಲ್ಲೇನೋ ಒಂದು ಸೊಪ್ಪಿಟ್ಕೊಂಡು ಕುರಿಯನ್ನು ಆಸೆ ಪಟ್ಟು ಅಥವಾ ಕುರಿಗೆ ಆಸೆ ತೋರಿಸಿ ಬರೋ ಕೇಳಿ. ಒಂದು ಕುರಿ ಅತ್ತಾಗ ಹೋಗುತ್ತೆ, ಒಂದು ಕುರಿ ಇತ್ತಾಗ ಹೋಗುತ್ತೆ, ಒಂದು ಕುರಿ ಸ್ಟ್ರೈಟ್ ಹೋಗುತ್ತೆ ಅಲ್ವಾ? ವಿಚಿತ್ರ ಇಲ್ಲಿ. ಹಾಗಾಗಿ ನನ್ನ ತಮ್ಮ ಅಂತ ನೋಡೋದಕ್ಕಿಂತ ಆಯ್ತಪ್ಪ, ಮನುಷ್ಯ ಸಹಜ ಬುದ್ಧಿ, ರಾಕ್ಷಸ ಬುದ್ಧಿ ನಡ್ಕೊಂಡಿದ್ದಾನೆ, ನನ್ನ ತಮ್ಮ ಅಂದಾಗ ದುಃಖ. ಅದೇ ಬೇರೆಯವರಾಗಿದ್ರೆ ಹೋರಾಡ್ತಿದ್ರಿ ಅಲ್ವಾ? ಇಲ್ಲೂ ಅಷ್ಟೇ, ಅಲ್ಲಿ ತಮ್ಮ ಆಗ್ಲಿ ಅಣ್ಣ ಆಗ್ಲಿ. ಅಲ್ಲ ಗುರುಗಳು, ನಮ್ಮ ತಂಗಿಯವರು ಇವರು ಅವ್ರಿಗೆ ಹೋಗಿ ನಾನು ಒದಾಡಿನಲ್ರಿ, ಅವ್ರೇನಂದ್ರು, ಈ ಇಬ್ರು ತೆಕ್ಕಿ ಬಿದ್ದು ನಿನಗ ಪೆಟ್ಟಾದ್ರು ನಾವ ಆಳೋರು, ಅವಂಗ ಪೆಟ್ಟಾದ್ರು ನಾವ ಆಳೋರು, ಅದಕ್ಕ 1 ಲಕ್ಷ ಹೋದ್ರ ಹೋಗಲ್ಲಕ್ಕಂತ ಕೊಡ್ಯಾಕ ತಯಾರಾದ್ವಿ ಅಲ್ರಿ. ನಾವ್ ಕೆಲವೊಂದು ಕಡೆ ಮೂರಾಗ ಒಬ್ಬ ಸುದ್ದಿ ಹೋತ್ರ ಅದು ಅಂದ್ರು. ಈಗಿನ ಕಾಲದಾಗ ಎಲ್ಲಾ ತಂಗಿಯರು ಬಂಗಾರ ಕೊಡು, ರೊಕ್ಕ ಕೊಡು, ಬ್ಯಾರೆ ಆಗಾಕತ್ತೀರಂದ್ರ ಅಂತ ಕೇಳ್ತಾರ. ಅಂತದ್ರಾಗ ಅವ್ರ 1 ಲಕ್ಷ ಕೊಡ್ತಾರಂದ್ರ ನಮ್ಮ ಊರಾಗಿದ್ ಹೊಸ ಸೃಷ್ಟಿ ಅಂದ್ರ ಅಲ್ರಿ. ಈಗ ಅಂತಮ್ರ ಬೇರೆ ಯಾಕಾರಂದ್ರ ಅವ್ರಿಗೆ ಸ್ವಲ್ಪ ದುಡ್ಡು ಬಂಗಾರ ಕೊಟ್ಟಿರ್ತಾರ್ರಿ. ನಮ್ದು ಹಂಗಾಗಿಲ್ರಿ, ಉಲ್ಟಾ ಆಗೈತಿ. ಅವರೇ 1 ಲಕ್ಷ ಕೊಡ್ತೀವಿ, ಬಡದಾಡ್ಬೇಡ್ರಿ ನೀವು. ಹಾಗೆ ನೋಡಿದ್ರೆ ಭಾವನಾತ್ಮಕವಾಗಿ ನೋಡಿದಾಗ ನಿಮ್ಮ ತಂಗಿದಿರೋದು ದೊಡ್ಡ ಹೃದಯ ಅಂತ ಅನ್ಸುತ್ತಾದ್ರೂ ಕೂಡ ಆ ಪಾಪದ ದೈತ್ಯತನಕ್ಕೆ ನಿಮ್ಮ ತಂಗಿದಿರೇ ಕಾರಣ ಆಗ್ತಾರಲ್ಲ. ನಿಮ್ಮ ತಮ್ಮನ ಆ ಪಾಪದ ವಿಸ್ತಾರತೆ ನಿಮ್ಮ ತಂಗಿಯಿಂದಲೇ ಆಗುತ್ತಲ್ಲ. ಅದನ್ನೇ ಹೇಳ್ತಿರೋದು. ಊರ್ನವ್ರು ಹೇಳ್ಬಿಟ್ರು, ಅಯ್ಯೋ ಹೊಸ ಇತಿಹಾಸ ಅದು ಇದು. ಸತ್ಯ ಅದಲ್ಲ. ಎಲ್ಲಿಯವರೆಗೂ ನೀವಿಬ್ರು ತೆಕ್ಕಮುರಿ ಬಿದ್ದು ನೀವಿಬ್ರು ಜಗಳ ಆಡೋದನ್ನ ನೋಡೋಕ್ಕಾಗಲ್ಲ ಅಂತ ಕೊಡ್ತಾ ಹೋಗಿದ್ರೆ ಆಯ್ತು, ಅವ್ರು ಕೊಡ್ತಾ ಹೋಗ್ಲಿ, ಈಸ್ಕೊಳ್ತಾ ಹೋಗ್ತಾರೆ, ಅದು ಮುಗಿಯದ ಕತೆ ಅಲ್ವಾ? ಆ ನಿಟ್ಟಿನಲ್ಲಿ ನಿಮ್ಮ ತಂಗಿದೀರೇ ಇದು ಮುಂದುವರಿಲಿಕ್ಕೆ ಕಾರಣ ಆಗ್ತಿದ್ರು ಅಲ್ವಾ? ಇದೊಂದು ತುಂಬಾ ಭಾವನಾತ್ಮಕ, ಎಲ್ಲವನ್ನದು ಎಮೋಷನಲ್ ಆಗಿ ನೋಡೋಕೆ ಹೋಗ್ಬಾರ್ದು. ತುಂಬಾ ಆಳವಾದ ಸತ್ಯ ಒಂದಿರುತ್ತೆ. ಇಲ್ರವಾ, ನೀವು ಅಂದ್ಕೊಂಡಿದ್ದೀರಾ ಅದು ಒಂದು ದೃಷ್ಟಿಕೋನ, ಬಟ್ ಸತ್ಯ ಬೇರೆ ಇದೆ. ಈಗ ನನ್ನ ತಂಗಿದಿರು 1 ಲಕ್ಷ ಕೊಡ್ತಾರಂತೆ, ಅದ್ ಸರಿ, ಈಸ್ಕೊಂಡಾದ್ಮೇಲೆ ಅವನು ಬರ್ಕೊಡಲ್ಲ ಅಂತ ಏನ್ ಮಾಡಂಗಿದ್ದೀರಾ? ಈಗ 1 ಲಕ್ಷ ಕೊಡ್ತೀರಾ, ಅದನ್ನು ಈಸ್ಕೊಳ್ತಾನೆ, ಏನ್ ಮಾಡಂಗಿದ್ದೀರಾ? ಇವೆಲ್ಲ ಅಲ್ಲ. ನ್ಯಾಯ ಬಂದಾಗ ಸಂಬಂಧಗಳು ಬರಬಾರ್ದು. ಇಡೀ ಭಗವದ್ಗೀತೆ ಕೃಷ್ಣನಿಂದ ಉಪದೇಶವಾಗಿದ್ದು ಯಾಕೆ? ಅರ್ಜುನ, ಆ ಕಡೆ ಇರೋರು ನಿನ್ನ ಅಣ್ಣ ತಮ್ಮದಿರು ಅಂತ ನೋಡಬೇಡಪ್ಪ, ಯುದ್ಧ ಮಾಡು ಅಂದ ಕೃಷ್ಣ. ಹಂಗೆ ಸತ್ಯ ಧರ್ಮ ಅಂತ ಬಂದಾಗ ನನ್ನ ಅಣ್ಣ ಆಗ್ಲಿ ತಮ್ಮ ಆಗ್ಲಿ, ನೋಡಪ್ಪ ನೀನು ಮಾಡ್ತಿರೋ ತಪ್ಪು. ಈಗ ನಾವು ನಿಮ್ಮ ತಂಗಿದಿರು ಅದ್ರ ಬದಲು 1 ಲಕ್ಷ ಕೊಡೋದ್ರ ಬದಲು, ಹೌದಾ ನೀನು ಇಷ್ಟೊಂದು ಗಾಂಚಲಿ ಮಾಡ್ತೀಯಾ, ಸರಿ ನಮಗೂ ಭಾಗ ಬೇಕು, ತೆಗಿ ಎಲ್ಲವನ್ನು ಒಂದ್ ಕಡೆಯಿಂದ ಅಂತ ಹೇಳ್ಬೋದಿತ್ತಲ್ಲ. ಆ ನಿಟ್ಟಿನಲ್ಲಿ ಹೋಗಿದ್ರು ಒಂಚೂರು ಅಹಂಕಾರ ಆದ್ರೂ ಕಡಿಮೆ ಆಗ್ತಿತ್ತಲ್ಲ. ಅವ್ರು ಅಂದ್ರ ಅವನು ಗೊತ್ತ ಪ್ರಭಾವ ಇತ್ತಲ್ಲ. ಸುಮ್ಮನೆ ಇವನ್ನ ಯಾರ ಕಡೆಯಿಂದ ಹೊಡಿಸಿಸ್ಯಾನ, ಇವನ್ ಅನಾಹುತ ಮಾಡ್ಯಾನಲ್ಲ, ಭಯ, ಇವ್ರಿಗೆ ಭಯವಿತ್ತು. ಅದೇ 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 ಹೇಳ್ತೀವಲ್ಲ, ನಾನು ಆ ಭಯಕ್ಕ ಇಲ್ಲ. ನಾನು ಧರ್ಮವನ್ನ ನಂಬಿದ್ರೆ ಮ್ಯಾಲೆ ಭಗವಂತ, ನಾನು ಸತ್ಯ ಇದ್ರಷ್ಟ ನನಗ್ ಬರ್ಲಿ, ಇಲ್ಲಂದ್ರೆ ಬೇಡ, ನನಗ್ ಬರದ ಬೇಡ ಅನ್ನೋ ಲೆಕ್ಕಕ್ಕೆ ನಾನಿದ್ರೆ ಅದಲ್ಲ. ಈಗ ನಾನು ಅದು ನಮ್ಮ ಅಜ್ಜ ಅಮ್ಮನ ಆಸ್ತಿ ರೀ, ಅದು ಹಿಂಗ ಪಿತ್ರಾಜಿ ಆಸ್ತಿ ಒಳಗ ನನಗ್ ಬರಂಗಿಲ್ಲ ಅಂತೇಳಿ ಅಂತಾರಂದ್ರ, ನಾನು ಬರ್ತೈತಿ ಅಂತೇಳಿ ನಾನು ದೇವ್ರ ಮ್ಯಾಗ ಭಾರ ಹಾಕಿ ಹೊಡೆದಾಟದು ಪಡೆದಾಡೋದು ಬೇಡ. ನೋಡು, ಎಷ್ಟು ದಿವ್ಸ ಆಗತ್ತೆ, ಇವತ್ತಿಗೆ 3 ವರ್ಷ 3 ತಿಂಗಳಾಯ್ತ್ರಿ.
ಮುಂದಿನ ತಿಂಗಳು ಮತ್ತೆ 14ನೇ ತಾರೀಕಿಗೆ ಆಯ್ತಾಯ್ತು. ಆ ವಿಚಾರವಾಗಿ ನಾನು ಆಗೋದು ಆಗದೆ ಇರೋದ್ರ ಬಗ್ಗೆ ಸ್ಪಷ್ಟವಾಗಿ ಏನೂ ಹೇಳಲ್ಲ. ಬಟ್ ಏನು ಹೋರಾಟ ಮಾಡ್ತೀರಾ ನೀವು ಅದನ್ನು ಮಾಡಿ. ಆದರೆ ಅದಕ್ಕೂ ಮೀರಿ ನಿಮ್ಮ ವಯಸ್ಸೇನು, ನೀವು ಯೋಚನೆ ಮಾಡಬೇಕಾಗಿರೋದೇನು, ನೀವು ನಿಧಾನಕ್ಕೆ ಬಿಡಿಸ್ಕೊಳ್ಬೇಕಾಗಿರೋದೇನು, ಅದನ್ನು ನಾನು ಸೂಕ್ಷ್ಮವಾಗಿ ಬಿಡಿಸಿ ಹೇಳಿದ್ದೀನಿ. ಅರ್ಥ ಆಯ್ತಲ್ಲ? ಯಾಕಂದರೆ ಮನುಷ್ಯ ಬರಬೇಕಾದ್ರೆ ಅಳ್ತಾ ಬಂದವನು ಹೋಗಬೇಕಾದ್ರೆ ನಗ್ತಾ ಹೋಗಬೇಕು. ಹೆಣ ನಗಲ್ಲ, ಆದರೆ ಸ್ವಯಂ ಒಂದು ಆತ್ಮ ಬಿಡುಗಡೆಯನ್ನು ಸಂತೋಷವಾಗಿ ಪಡ್ಕೊಳ್ಬೇಕು. ಅಯ್ಯೋ ಅವ್ರನ್ನೆಲ್ಲ ಬಿಟ್ಟು ಹೋಗ್ತೀನಲ್ಲಪ್ಪ ಅನ್ನೋ ಭಾವನೆ ಬರೋದು ಬೇಡ. ಹಾಗಾಗಿ ಅದೇ ಆ ಆಸ್ಪತ್ರೆ ಡಾಕ್ಟರ್ ಅಂದ್ಕೊಂಡಿದ್ನಲ್ಲ, ನಾನು ಎಲ್ಲೇ ಹೋದ್ರೆ ಆಸ್ಪತ್ರೆ ಮುಚ್ಚೋಗುತ್ತೆ ಅಂತ ಹಂಗೆ ಅಂದ್ಕೊಳ್ಬಾರ್ದು. ಒಂದು ಕೈ ಮೇಲೆ ಒಂದು ಕೈ ಚೆನ್ನಾಗೇ ಇರುತ್ತೆ. ನೀವು ಹೋದ್ಮೇಲೆ ಲೆಕ್ಕ ಇಟ್ಕೊಳ್ಳಿ. ನೀವು ನಿಮ್ಮ ಪೂರ್ವಜರು ಹಂಗೆ ಅಂದ್ಕೊಂಡಿದ್ರು, ಅಯ್ಯೋ ನಾವು ಹೋದ್ಮೇಲೆ ಈ ಮಕ್ಳು ಏನು ಮಾಡ್ಬಿಡ್ತಾವೋ ಅಂತ ಅಲ್ವಾ? ಅವ್ರವ್ರು ಚಳಿ ಆದಾಗ ಬೆಂಕಿ ಹುಡುಕೊಂಡು ಹೋಗ್ತಾರೆ. ನಾವು ಹೇಳ್ಬೇಕಾ ಅವ್ರಿಗೆ? ಚಳಿ ಆದರೆ ಸ್ವೆಟ್ರಿಗೆ ಕಮ್ಮಕೋ, ತಲೆಗೆ ಟವಲ್ ಸುತ್ಕೊಬೇಕೋ, ಇಲ್ಲ ಚಳಿ ಬೆಂಕಿ ಕಾಯಿಸ್ಬೇಕೋ, ಏನೋ ಒಂದು ಮಾಡ್ತಾರೆ. ನಾವಿರೋವರೆಗೂ ಹೋಗೋ ಚಳಿ ಆಗ್ತಿದ್ಯೇನೋ, ಹೋಗೋ ಬೆಂಕಿ ಕಾಯಿಸ್ಕೋ, ಸ್ವೆಟ್ರಿಕ್ಕೋ, ಹೊಟ್ಟೆ ಸೀತನೋ, ಹೋಗೋ ಊಟ ಮಾಡು. ಸರಿ, ನಾವಿರೋವರೆಗೂ ಹೇಳ್ತೀವಿ. ನಾವು ಹೇಳ್ತೀವಿ ಅನ್ನೋ ಕಾರಣಕ್ಕೆ ಅವ್ರ ಸ್ವಂತ ಬುದ್ಧಿ ಉಪಯೋಗಿಸದೆ ಬಿಟ್ಬಿಟ್ಟಿರ್ತಾರೆ ಅಲ್ವಾ? ಹಾಗಾಗಿ ಈಗ ನೀವು ತಂದೆ ಸ್ಥಾನವನ್ನು ಮೀರಿ ಇದು ಸರಿ ಇದು ತಪ್ಪು ಅನ್ನೋನ ನಿಮ್ಮ ಅನುಭವವನ್ನು ಧಾರೆ ಎರೆಯುವ ಹಾದಿಯಲ್ಲಿದ್ದೀರಿ. ಅದೇನು ಕೋರ್ಟ್ ವಿಚಾರ ಇದೆ, ತಗ್ಬೇಡಿ, ಕುಗ್ಬೇಡಿ, ಭಯ ಪಡಬೇಡಿ. ನೀವು ಅದನ್ನು ಮಾಡಿ. ನಿಮಗೆ ಧರ್ಮ ನಿಮ್ಮ ಕಡೆ ಇದ್ದರೆ ಅದು ನಿಮ್ಗೆ ಒಳ್ಳೆಯದೇ ಆಗುತ್ತೆ. ಆ ಆಸ್ತಿ ಹೋರಾಟ ಅದು ಒಂದು ಕಡೆ, ಮನೆಯ ನೆಮ್ಮದಿ ಅನ್ನೋದು ಇದೆಯಲ್ಲ, ಅದು ಹೋರಾಟ ಅಲ್ಲಿ ನಡೀಲಿ. ಬಟ್ ಆ ಹೋರಾಟದ ಕಾರಣಕ್ಕೆ ಮನೆಯಲ್ಲಿ ಇರೋ 4 ಜನ, ಇರೋ ಒಂದಷ್ಟು ಜನ ದುಃಖದಲ್ಲಿ ಕೂತ್ಕೊಳ್ಳೋದು, ಸಂಜೆ ಆದರೆ ಎಲ್ಲೋ ಒಂದು ಮೂನೆಯಲ್ಲಿ ಕೂತ್ಕೊಂಡು ಉಂಡ್ಬಿಡ್ಸೋ ಮನಿಕೊಳೋದು ಇಲ್ಲ. ಅದ್ರ ಪಾಡಿಗೆ ಅದು ಆಗಲಿ. ನಮ್ಮ ಮನೆ ಒಳಗಡೆ ಇರೋ ಮನಸ್ಸುಗಳ ಸಂತೋಷ ಇದೆಯಲ್ಲ, ಅದು ಆಸ್ತಿಗೆ ಸಂಬಂಧಿಸಿದ್ದಲ್ಲ ಅಲ್ವಾ? ಹೆಂಡತಿಯನ್ನ ಮಕ್ಕಳನ್ನ ನಗಿಸ್ಕೊಂಡು ಖುಷಿ ಈ ಬದುಕಿರೋದು ಅದಕ್ಕೆ ಹೊರತು ನಾವಿಲ್ಲಿ ಏನೋ ಸಂಪಾದಿಸೋದಕ್ಕೆ, ಅದು ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಮಾಡ್ಕೊಳ್ಳೋಕೆ ಅಥವಾ ನಮ್ಮ ಕಟ್ಔಟ್ ಹಾಕಿಸ್ಕೊಳ್ಳೋಕೆ, ಇವೆಲ್ಲ ಶೂನ್ಯ, ಇವೆಲ್ಲ ಸುಳ್ಳು. ಸುಮ್ಮನೆ ನಂಗೆ ಅನಿಸುತ್ತೆ, ಅಯ್ಯೋ ಕಟ್ಔಟು, ಅಯ್ಯೋ ಸಾಧನೆ ಕಣಪ್ಪ. ಈ ಯಾರು 2001ರಲ್ಲಿ ಈ ಜಗತ್ತಲ್ಲಿ ಯಾರು ಅತ್ಯಂತ ದೊಡ್ಡ ಶ್ರೀಮಂತ ಇದ್ದ ಯಾರಿಗೂ ಗೊತ್ತಿಲ್ಲ. ಹೋದ ವರ್ಷ ನಂಬರ್ 1 ಯಾರಿದ್ದ ಯಾರಿಗೂ ಗೊತ್ತಿಲ್ಲ. ಒಂದು ಹಂತದಲ್ಲಿ ಅನ್ಸುತ್ತೆ, ಕಣಪ್ಪ ನಾನು ಊರಿಗೆ ದೊಡ್ಡ ಮನುಷ್ಯ ಆಗ್ಬಿಟ್ರೆ ನನ್ನ ಬದುಕು ಸಾರ್ಥಕ ಅಂತ. ಇಲ್ಲ, ಇನ್ನೊಬ್ಬ ಬರೋವರೆಗೂ ನಿಮ್ಮನ್ನು ನೆನ್ಪಿಟ್ಕೊಂಡಿರ್ತಾರೆ. ಈ ಲೋಕ ಯಾರನ್ನು ನೆನ್ಪಿಟ್ಕೊಳ್ಳಲ್ಲ. ನೆನ್ಪಿಟ್ಕೊಳ್ಳೋರು ಯಾರು? ಕೆಲವರು ಮಹಾತ್ಮರನ್ನ. ಯಾರು ಇಡೀ ಜಗತ್ತೇ, ಇಡೀ ಸಮಾಜವೇ ನನ್ನ ಮನೆ ಅಂದುಕೊಂಡು ಲೋಕ ಕಲ್ಯಾಣಕ್ಕೆ ಅಂತ ಶ್ರಮಿಸಿದ್ರಲ್ಲ, ಅಂಥವ್ರನ್ನ ನೆನ್ಪಿಟ್ಕೊಂಡಿರುತ್ತೆ. ಅದು ಬಿಟ್ರೆ ಯಾರು? ಈಗ ಆಯ್ತು, ನಿಮ್ಮ ತಂದೆ ಅಥವಾ ಅವ್ರ ತಂದೆ ಫೋಟೋ ನಿಮ್ಮ ಮನೇಲಿ ಇದೆಯಾ? ನಮ್ಮ ಅಜ್ಜಾರ್ದು ಇದೆ ಅಷ್ಟೇ, ಅವ್ರ ಮಾತಂದಿರಿ ಇಲ್ರಿ. ನಾನು ಹೇಳ್ತಿರೋದೇನು, ನೀವೇ ನಿಮ್ಮ ಮುತ್ತಾತನ ಫೋಟೋ ಇಟ್ಕೊಂಡಿಲ್ಲ. ತಪ್ಪು ಅಂತ ಹೇಳ್ತಾ ಇಲ್ಲ, ಇದು ಹೀಗೆ ನಡ್ಕೊಂಡು ಬಂದಿರೋದು. ಇನ್ನೊಂದು 2 ಪೀಳಿಗೆ ಹೋದ್ರೆ ನಿಮ್ಮ ಫೋಟೋನೂ ಇರಲ್ಲ, ನಮ್ಮ ಫೋಟೋನೂ ಇರಲ್ಲ. ಅಲ್ವಾ? ಇಷ್ಟು ಅನಿಶ್ಚಿತತೆಯ ಬದುಕಿದು. ಹಾಗಾಗಿ ನಮ್ಮ ಫೋಟೋ ಯಾರೂ ಇಡೋದು ಬೇಡ, ನಮ್ಮ ಪ್ರತಿಮೆ ಮಾಡೋದು ಬೇಡ, ನಮ್ಮ ಪೂಜೆ ಮಾಡೋದು ಬೇಡ, ಯಾವುದು ಬೇಡ. ಭಗವಂತ ಮೆಚ್ಚುವ ಹಾಗೆ 4 ದಿನ ಬದುಕು ಹೋಗ್ಬಿಡ್ಬೇಕಷ್ಟೇ. ಹಂಗಂತೆ ಸಿದ್ದೇಶ್ವರ ಅಜ್ಜಾರು ನಮ್ಮ ಮೂರ್ತಿ ಮಾಡಬೇಡ್ರಿ, ಗುಡಿ ಕಟ್ಟಬೇಡ್ರಿ ಅಂತ ಹೇಳಿದ್ರಿ ಅವ್ರು. ನೋಡಿ, ಅವ್ರಂತ ಮಾತು ಅಲ್ಲ ಬಿಡ್ರಿ. ನಾವ್ ಅವ್ರ ಧೂಳುನ ಅಲ್ಲ, ನಾವ್ ಅವ್ರ ಮುಂದಿರುವಂತ ಶಕ್ತ ಇದನ್ನು ಯೋಗ್ಯತೆನೂ ಇಲ್ದಂತವ್ರು ನಾವು. ಅಂತವ್ರು ಹಂಗೆ ಹೇಳ್ಬಿಟ್ರಿ. ಹಾಗೇನಿಲ್ಲ, ನನಗನ್ಸುತ್ತೆ ನೀವು ಅಂಥ ಧರ್ಮದ ಬದುಕನ್ನು ಬದುಕೊಂಡು ಬಂದಿದ್ದೀರಿ. ನೋಡಿ, ಅವ್ರ ಅದ್ಭುತ ನೀವು ಕಡಿಮೆ ಅಂತ ಇಲ್ಲ, ನಿಮ್ಮದೇ ಆದ ರೀತಿಯಲ್ಲಿ ನೀವು ಅದ್ಭುತವೇ. ಯಾಕಂದ್ರೆ ನೀವು ಸಂಸಾರದ ಸುಳಿಗೆ ಸಿಗಾಕೊಂಡವರು, ಅವರೆಲ್ಲವಿಂದ ಬಿಡಿಸಿಕೊಂಡವರು. ಅವ್ರದೇ ರೀತಿಯಲ್ಲಿ ಬದುಕಿದ್ರು, ನೀವು ಗೃಹಸ್ಥರಾಗಿ ಬದುಕುದ್ರಿ, ಅವರು ಸನ್ಯಾಸದಲ್ಲಿ ಬದುಕುದ್ರು. ನಾನು ಬೇರೆದವ್ರಿಗೆ ಹೆಲ್ಪ್ ಮಾಡಿದ್ದಕ್ರಿ ಅವರು ನನಗ ಅಷ್ಟು ಆಸ್ತಿ ಮಾಡೋ ವಿಚಾರಗಳನ್ನು ಬಂತ್ರಿ. ಅದು ನಿನ್ಗೆ ಆಸ್ತಿ ಇಲ್ಲ ಅಂತೇಳಿ ಬೇರೆದಲ್ಲಿ ಊರಾಗು ಅಂದ್ರ ಆಸ್ತಿ ಅವ ಹೊಡಿತಾನ ನೋಡ ಅಂತೇಳಿ ಹಿಂಗೆಲ್ಲಾ ಮಾತಾಡಿದ್ರಿ. ನಾ ಹೇಳಿದೆ ಅವ್ರಿಗೆ, ನನಗ ಈಗ ಜನ ಹಿಂಗಂತಾರ, ಅದೆಂದು ಉಳಿಂಗಿಲ್ಲ. ನನಗೂ ಆಸ್ತಿ ಇವತ್ತು ನಮ್ದು ಅಪ್ಪ ಒಂದು ಇವತ್ತು ಬಂದಿರಕ್ಕಿಲ್ಲ. ಆದ್ರೆ ಅಲ್ಲಿ ಮಠ ನಾನು ಲವಣಿಯಾಗಿ ನಿಮ್ಗೆ ಹೊಲ ಮಾಡ್ತೇನೆ ಹೊರತು
ಅದು ನನ್ನ ಹೆಸರಿಗೆ ನೀವು ಬರುವಂತ ಹಚ್ಚಬೇಕನ್ನೋ ನಮ್ಗೊಂದ್ ಸ್ವಲ್ಪ ಅನ್ನೋ ಉದ್ದೇಶ ಬೇಡ, ನನಗ ಬೇಡ ಅಂತ ಹೇಳಿದ್ರು ನಾನು. ಇದು ಸತ್ಯವಾದ ಮಾತಾಡಿ. ಆಯಿತು, ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಮಗನಿಗೆ ಒಳ್ಳೇದಾಗಲಿ. ನಾನು ಹೇಳಿದ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಶಾಂತವಾಗಿರಿ. ಎಲ್ಲ ಕೀರಾಡಿ ಕೂಗಾಡಿ ಕಿರ್ಚಾಡೋದೆಲ್ಲ ಹೋಯ್ತು. ಈಗ ಕೇವಲ ಶಾಂತ ಮೂರ್ತಿಗಳಾಗಿ ಕೋಪ ಬೇಡ, ದುಃಖ ಬೇಡ, ಅಸಹನೆ ಬೇಡ, ಯಾರ ಮೇಲೂ ಅಸೂಹೆ ಬೇಡ. ನಮ್ಮ ಪಾಲಿಗೆ ಏನು ಬರಬೇಕು ನಾವು ತಿಪ್ಪುರ್ಲಾಗ ಹಾಕಿದ್ರೂ ಕೆಲವೊಂದು ಪಡ್ಕೊಳ್ಳೋಕ್ಕಾಗಲ್ಲ, ಬಟ್ ಬರೋದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಹಾಗಂತ ಪ್ರಯತ್ನ ಬಿಡುವುದು ಬೇಡ. ನಿಮ್ಮ ಪ್ರಯತ್ನ ಮಾಡಿ ಒಂದು ದಿವಸ ಹಾಗೆ. ಯಾಕಂದರೆ ನೋಡಿ, ಈ ಕಾಲದಲ್ಲಿ ನಿಮಗೆ ನೆನಪಿರಲಿ, ಯಾರೋ ಒಬ್ಬ ಪ್ರಧಾನಿ ಆಗಿದ್ದಂತಹ ಮಹಾನುಭಾವರು ಅವರ ಪ್ರಧಾನಿಯಾಗಿದ್ದ ಸಮಯದಲ್ಲಿ ಯಾವುದೋ ಒಂದು ಭಾರತದ ಅತಿ ದೊಡ್ಡ ಸೇತುವೆಯ ಉದ್ಘಾಟನೆ ಮಾಡಿದ್ರು, ಬಟ್ ಅದು ಲೋಕಾರ್ಪಣೆ ಆಗೋಷ್ಟರಲ್ಲಿ ಅವ್ರು ಇರಲೇ ಇಲ್ಲ. ಅಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ, ನಿಮ್ಮ ಜೀವಿತಾವಧಿಯಲ್ಲಿ ಕೆಲವೊಂದನ್ನು ಉದ್ಘಾಟನೆ ಮಾಡೋ ಯೋಗ ಇರುತ್ತೆ, ಬಟ್ ಅದರ ಪೂರ್ಣವನ್ನು ನೋಡೋ ಯೋಗ ನಿಮಗಿರಲ್ಲ. ಬಟ್ ಅಯ್ಯೋ ಬಿಡಪ್ಪ, ನಾನು ಅಷ್ಟೊತ್ತಿಗೆ ಇರೋದಿಲ್ಲ ಅಂದ್ಕೊಂಡು ನಾನು ಉದ್ಘಾಟನೆ ಮಾಡೋಕೆ ಹೋಗದೆ ಇರೋಕ್ಕಾಗುತ್ತಾ? ಲೋಕಾರ್ಪಣೆ ಮಾಡೋದು ಬಿಡುದು ಬೇಡ ಅಂತ ನಿಮ್ದು. ಹೌದು, ಲೋಕಾರ್ಪಣೆ ಆಮೇಲೆ ಅವತ್ತಿಗಿದ್ದವರು ಮಾಡ್ಕೊಳ್ಳಿ. ಹೌದೌದ್ರಿ. ಬಟ್ ನಾವೇನು ಬುನಾದಿ ಹಾಕಬಹುದಲ್ಲ, ಅದನ್ನ ಹಾಕೋಗೋಣ. ಈ ಮನಸ್ಥಿತಿ ಮನುಷ್ಯನಿಗೆ. ಈಗ ನಾನಿವತ್ತು ಜ್ಞಾನಾಶ್ರಮ ಅಂತ ಏನು ಭಗವಂತನ ದಯೆಯಿಂದ, ಕೃಷ್ಣನ ಅನುಗ್ರಹದಿಂದ ಬಟ್ ನಾಳೆ ಮುಂದಿನ 10-15-20 ವರ್ಷದಲ್ಲಿ ಇದು ಹೆಂಗಿರುತ್ತೋ, ಈ ಪೀಠದಲ್ಲಿ ಯಾರು ಗೊತ್ತಿಲ್ಲ ನನಗೆ. ಬಟ್ ನಾನು ಶುರು ಮಾಡುವುದು ಅಥವಾ ಅಂಥದ್ದೊಂದು ಸದು ಉದ್ದೇಶವನ್ನು ಇಟ್ಟುಕೊಂಡ ಒಂದು ಆಶ್ರಮದ ಸ್ಥಾಪನೆ, ಅದು ನಾನು ಮಾಡಿ ಹೋಗ್ತೀನಿ. ಮುಂದೆ ಏನು ಗೊತ್ತಿಲ್ಲ ನನಗೆ, ಯಾರಿರ್ತಾರೆ. ನನಗ ನೀವು ಯಾರಿಗಾರ ಸಿಟ್ ಮಾಡ್ಕೊ ಕೇಳ್ಕೊಂಬ ಸಿಟ್ ಮಾಡ್ತಿರೋ ನನಗ್ ಬಾಳ ಇಷ್ಟ ಆಕತ್ರಿ. ನನಗ ಯಾಕಾಕತ್ತ ಅಂದ್ರಿ, ಈ ಬೇದ್ ಹೇಳೋರು ಒಳ್ಳೇದ್ ಕೇಳ್ತಾರಂತ್ರಿ. ನಮ್ಗ ಈ ಹಳ್ಳಿ ಮಾತ್ನ್ಯಾಗ ಹೇಳ್ತಿರ್ತಾರಲ್ಲ, ಅವ್ನ್ ಬೇದ್ ಹೇಳ ಒಳ್ಳೆ ನಕ್ ಕೇಳ್ತಾನಂದ್ರ ಅವ್ನ್ ನಿನ್ ಕೆಡ ಕೇಳ್ತಾನ ಅಂತಿರ್ತಾರಲ್ಲ. ನಿಮ್ಗ ನಾನು ಅದನ್ನ ಮತ್ತೊಂದು ರಿಪೀಟ್ ಮಾಡಿ ಕೇಳ್ಕೊಂತೇನೆ ನಾನು. ನೀವು ಕೇಳ್ಕೊಂಬ, ನಾ ಹೇಳ್ತೇನೆ ಕೇಳ್ಕೊಂಬ, ಕೇಳ ಮೊದಲ್ ನೀನ್ ನಿಂದ ಹೇಳ್ಬೇಡ ಅಂತಿರ್ತಿರಲ್ಲ. ನಿಮ್ಗ್ ಸಿಟ್ಟು ಬರುದು ನನಗ್ ಬಾಳ ಇಷ್ಟ ಅದ್ರಾಗ ಆಗಿದ್ದು, ಅದ ಬಾಳ ಇಷ್ಟ ಆಗಿದ್ರಿ ನನಗೆ. ಆಗಿಲ್ಲ ಅಂದ್ರೆ ಒಂದಿಡೀ 1 ಗಂಟೆ ಕೂತ್ ಕೇಳಿಸ್ಕೊಂಡಿರ್ತೀನಿ. ನಾನು ಹೇಳೋದು 5 ನಿಮಿಷ ಕೇಳಿಸ್ಲಿಲ್ಲ ಅಂದಾಗ, ಇದೇನಪ್ಪ ಇವ್ರಿಗೆ ಎಷ್ಟು ತಾಳ್ಮೆ ಇಲ್ಲ ಅಂದಾಗ ಹೆಂಗೆ ಇವ್ರು ಬದುಕು ಅಂದ್ರೆ, ಆ ಕೋಪದ ಹಿಂದೆ ಅವರ ಉದ್ಧಾರವೇ ಇರುತ್ತೆ ಹೊರತು ಅದು ಅದೇನು ಬೇರೆ ಇಲ್ಲ. ನನಗ ಅರ್ಥ ಆಗೈತ್ರಿ. ಹಿಂದ ಸ್ಕೂಲ್ನಾಗ ಗುರುಗಳು ಹೊಡಿತಿದ್ರು ನಮಗ, ನಾವ್ ಅವ್ರು ಹೊಡಸ್ಕೊಂಡು ಹೈಸ್ಕೂಲ್ನಾಗ ಸಹಿತ ಹೊಡಸ್ಕೊಂಡೇವ್ರಿ ನಾವು. ಆದ್ರೆ ಈಗಿನ ಮಕ್ಳು ಹೊಡಸ್ಕೊಳಂಗಿಲ್ಲ, ಈಗಿನ ಗುರುಗಳು ಹೇಳ್ತಿಲ್ಲ. ಅಂದ್ರ ಅವರು ಗುರುಗಳು ನಮ್ಮ ಮ್ಯಾಗ ದ್ವೇಷ ಇಟ್ಟು ಹೊಡಿತಿದ್ದಿಲ್ರಿ ಅವ್ರು. ನಾವು ಮಕ್ಳು ಒಳ್ಳೇದಾಗಲ್ಲ ಅನ್ನೋ ಸಲುವಾಗಿ ಹೊಡಿತಿದ್ರ ಅಷ್ಟು. ಅಂದ್ರೆ ನೀವು ಸಿಟ್ಟಾಗುದು ಅವ್ರಿಗೆ ಒಳ್ಳೇದಾಗಲ್ಲ ಅನ್ನೋ ಸಲುವಾಗಿ ಸಿಟ್ಟಾಕಿರಿ. ನನಗ ಅರ್ಥ ಆಕತಿ, ಬೇರೆದವ್ರಿಗೆ ಹೆಂಗ ಆಕತಿ ಏನಿಲ್ಲ. ನಾನು ಆಗ್ಬೇಕ, ನಾನು ಹೆಚ್ಚಲ್ಲಿ ನಿಮ್ಗಿಂತ ವಯಸ್ಸಿನ ದೊಡ್ಡವರು ಕರೀರಿ, ಆದ್ರೆ ವಿದ್ಯೆದಾಗ ನಿಮ್ಗ ಸಣ್ಣವನ. ನಿಮ್ಮ ಹಣಿಗೆ, ನಿಮ್ ಪಾದಕ್ಕೆ ಹಣಿ ಹಚ್ಚಿ ನಾನು ನಮಸ್ಕಾರ ಮಾಡ್ತೇನೆ. ನಾನು ಅದ್ರ ವಿಷಯಕ್ಕ ವಿದ್ಯೆಗೆ ಇಲ್ಲ ಗುರುಗಳ ವಿದ್ಯೆಗೆ ಬೆಲೆ ಐತಿ. ವಿದ್ಯೆ ಅದು ವಯಸ್ಸು ಎಲ್ಲರಿಗೂ ವಯಸ್ಸಾಕವ್ರಿ, ಎಲ್ಲರಿಗೂ ವಯಸ್ಸಾದ್ರು ಎಲ್ಲವೂ ಈ ಜ್ಞಾನ ಇರಲ್ಲ. ಈಗ ನನಗೆ 63 ವರ್ಷ ಆದ್ರೂ ನಿಮ್ ಜ್ಞಾನ ನನಗೆ ಯಾಕೆ ಬರ್ಲಿಲ್ಲ? ನಾ ದೊಡ್ಡವ ಅಲ್ರಿ, ಅಲ್ಲಿ ವಯಸ್ಸಿನಾಗ ದೊಡ್ಡವ್ರಿ. ನಾನು ವಿದ್ಯೆದಾಗ ನೀವೇ ದೊಡ್ಡವರು. ಆಗ್ಬೇಕ ಕೆಲವೊಂದು ಕಾರ್ಯಕ್ರಮದಾಗ ಹೇಳಿದ್ರಲ್ಲ, ಅವರೊಬ್ರು ಚಿತ್ರದವ್ರವ್ರು ಮದುವೆ ಆಗಲ್ಲ ತಾಯಿ ಆದ್ರಲ್ಲ, ಅವನ್ನೆಲ್ಲ ಕೇಳಿ ಇಂತಿಂತ ಮಹಿಳೆಯರು, ಇಂತಿಂತ ಹೆಣ್ಣು ಮಕ್ಳು ನಮ್ಮ ದೇಶದಾಗ ಇಂತಿಂತ ತಾಯಿಗಳು ಅದಾರಲ್ಲ ತ್ಯಾಗ ಮಾಡೋರು ಅಂತ ಕೇಳಿ ನಾನು ಅದಕ್ಕೆ ಇನ್ನೊಂದು ಬೆಳಿ ಹಾಕತ್ತೇನೋ, ಇಷ್ಟೆಲ್ಲ ಭ್ರಷ್ಟಾಚಾರ ನಡೀತಿತ್ತು ಅಂತಂದ್ರು. ಇವೆಲ್ಲ ಇಂಥ ತಾಯಿಗಳು ಅದಾರಲ್ಲ ಅಂತ. ಅಲ್ಲ, ಆ ಮಗು ನನಗೆ ಅವರು ವಯಸ್ಸಿನ ನನಗೂ ಹೆಣ್ಮಕ್ಳು ಅದಾವ ಬಿಡ್ರಿ, ಆದ್ರ ಆಕಿಗೂ ನಂದೊಂದು ನಮಸ್ಕಾರ ರೀ. ಅಂತ ತ್ಯಾಗ ಯಾರು ಮಾಡಲ್ರಿ ಈಗ. ಸತ್ಯ ಇದೆ, ತುಂಬ ಒಳ್ಳೇದಿದೆ. ಅಂದರೆ ನಮಗೆ ಹೇಗೆ ಒಂದು ಬಿಳಿ ಪಂಚೆಯ ನಡುವೆ ಒಂದು ಕಪ್ಪು ಚುಕ್ಕೆ ಎದ್ದು ಕಾಣುತ್ತೋ ಹಾಗೆ ತುಂಬ ಒಳ್ಳೆಯ ಸಮಾಜದಲ್ಲಿ ಕೆಲವೊಂದು ಭ್ರಷ್ಟಾಚಾರ, ಕೆಲವೊಂದು ಕೊಲೆಗಡುಕರು ಎದ್ದು ಕಂಡಷ್ಟು ದೊಡ್ಡ ವಿಚಾರಗಳು ಕಾಣುವುದಿಲ್ಲ. ಹಾಗಾಗಿ ನಮಗೆ ನಿಜಕ್ಕೂ ಜಗತ್ತು ಏನಾದರೂ ನಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ತಾ ಇರಲಿ, ನಾನು ಸಜ್ಜನರನ್ನೇ ಸದ್ವಿಚಾರಗಳನ್ನೇ ಬಯಸಿ ಹೋಗ್ತೀನಿ ಅಂತ ಹೊರಟು ನಿಂತ್ಕೊಂಡ್ಬಿಟ್ರೆ ಖಂಡಿತ ನಿಮ್ಮ ಯೋಚನೆ ಹೆಂಗಿರುತ್ತೋ ಅಂಥವರನ್ನೇ ಭಗವಂತ ನಿಮ್ಮ ಜೊತೆಗಾರನಾಗಿ ಕೊಟ್ಟುಬಿಡ್ತಾನೆ. ನಿಮ್ಮ ಯೋಚನೆ ಎಂಥದ್ದು, ಓಕೆ ನಾನು ಕಳ್ಳತನ ಮಾಡಬೇಕು ಅಂದ್ಕೊಳ್ಳೋರು ಅಂಥ ಕಳ್ಳನನ್ನೇ ಪರಿಚಯ ಮಾಡ್ತಾನೆ ಭಗವಂತ.
ಅದಕ್ಕೆ ಅಶ್ವಿನಿ ದೇವತೆಗಳು ತಥಾಸ್ತು ಅಂತಾರೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಅಂದ್ರೆ ನೀವು ಯಾವುದನ್ನ ಪದೇ ಪದೇ ಬಯಸ್ತೀರಲ್ಲ, ಗೊತ್ತಿದ್ದೋ ಗೊತ್ತಿಲ್ದಂಗೆ ನೀವು ಆ ಕಡೆ ಹೋಗ್ತೀರಾ. ಈಗ ನೀವು ರಾತ್ರಿ ಮಲಗೋ ಸಮಯದಲ್ಲಿ ಇದೇ ವಿಚಾರಗಳು, ಇದೇ ಪ್ರವಚನಗಳು, ಇದೇ ಕಷ್ಟ ವಿಚಾರಗಳು, ಇದೇ ಸಾಮಾನ್ಯ ಹೆಣ್ಣು ಮಕ್ಕಳ ಅಥವಾ ಈ ನೋವುಗಳು, ಇದನ್ನು ಕೇಳಿ 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 ನಿಮ್ಮ ಮನಸ್ಸಲ್ಲಿರೋ ಅಲ್ಪ ಸ್ವಲ್ಪ ಕೊಳೆಗಳೆಲ್ಲ ಕಳಚಿ ಹೋಗಿ ನೀವು ಕರುಣೆಯ ಸಾಗರ ಆಗ್ಬಿಟ್ಟಿರ್ತೀರಾ. ಹೌದೌದು, ಬಹಳ ಬದಲಾವಣೆ ಆಗೇನ್ರಿ ನಾನು. ಅಲ್ಲ, ಬಹಳ ಬದಲಾವಣೆ ಆಗೇನಿ. ನನ್ನಂತವ್ರು ಆಗ್ಬೇಕು ಎಷ್ಟೋ ಇವು ಹೆಣ್ಮಕ್ಳು ಇವರೆಲ್ಲಾರು ಈಗ ನಿಮ್ಮ ಕಾರ್ಯಕ್ರಮ ನೋಡಿದವ್ರು ಅವರೆಲ್ಲ ಸುಸೈಡ್ ಮಾಡ್ಕೋಬೇಕಂತ ಅಂತವ್ರು ಅವರಿಂದ ನಿಮ್ಗೆ ಜೀವ ಉಳ್ದಾವ್ರಿ ಅವು. ಅಂದ್ರ ಅವೆಲ್ಲ ನಿಮ್ ಪುಣ್ಯ ನಿಮ್ಗ ತಟ್ಟಬೇಕ್ರಿ. ಈಗ ಅವ್ರು ನಿಮ್ ಕಾರ್ಯಕ್ರಮ ನೋಡ್ಲಿಲ್ಲ ಅಂದ್ರ ಎಂದೋ ಸುಸೈಡ್ ಮಾಡ್ಕೊಂಡ್ ಹೋಗ್ತಿದ್ರು, ಎಂದೋ ಏನೋ ಎಣ್ಣಿ ತಗೊಂಡು ಸತ್ತೋಗಿ ಬಿಡ್ತಿದ್ರಿ ಅವ್ರು ಉಳ್ದಾರ್ರಿ. ನನ್ಗ ಅನಿಸ್ತತಿ ನಿಮ್ಮ ಕಾರ್ಯಕ್ರಮದ ಮುಖಾಂತರ ಕೆಲವೊಬ್ರು ಕೇಳಿನಲ್ಲ, ಇದನ್ನ ಅವ್ರು ಹೇಳಿರುವಷ್ಟು ಅದನ್ನ ಕೇಳಿದವ್ರು ಅದೆಲ್ಲ ಅಂತಾರಲ್ಲ, ಇದನ್ನ ಪುರಾಣ ಹೇಳಿದವ್ರಿಗೆ ಎಷ್ಟು ಪುಣ್ಯ ಬರ್ತೈತಿ, ಕೇಳಿದವ್ರಿಗೆ ಅಟ್ಟ ಬರ್ತೈತಿ ಅಂತೇಳಿ, ಹಂಗ ಅವ್ರಿಗೂ ಅಷ್ಟ ಅದು ಒಳ್ಳೇದಾಗೈತ್ರಿ. ಅದು ಅಷ್ಟು ಜೀವ ನೀವು ಉಳಿಸಿರಿ ಅಂತ ನನ್ನ ಕಲ್ಪನಾ ರೀ. ಆಮೇಲೆ ನೀವು ಹಿಂದೊಮ್ಮೆ ಏನಂದ್ರಿ, ಯಾರೋ ಅಶ್ಲೀಲಾಗಿ ಇರ್ತೈತಿ ಹಂಗ ಇರ್ತೈತಿ ಅಂತ ಹೇಳಿದ್ರು. ನಾನು ಅವನ್ಗ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಬೇದ್ ಬಿಟ್ನಿ ಅಂದ್ರ ಇಂಥ ಇದು ಒಂದು ಗೌರವ ಸ್ಥಾನದಾಗ ಇಂಥ ಉಪಯೋಗ ಮಾಡಬಾರ್ದಾಗಿತ್ತು ಅನ್ಬಾರ್ದು ಅಂತ ಬಿಟ್ಟೇನಿ. ಅಂತವ್ರಿಗೆ ನನ್ನ ನೇರವಾಗಿ ಭೇಟಿ ಆದ್ರೆ ನಾನು ನಂಬರ್ನು ಕೊಡ್ತೇನೆ, ಅವ್ರಿಗೆ ಸರಿಯಾಗಿ ಉತ್ತರ ಹೇಳ್ತೇನ್ರಿ. ನಾನು ಈ ಕಾರ್ಯಕ್ರಮದಾಗ ಅವ್ರಿಗೆ ಬೇಯಂಗಿಲ್ಲ ಅಲ್ರಿ. ಅದು ಜೀವನದ ಘಟನೆಗಳರಿ ಇವು. ಇದು ಬಹಳ ತಿಳ್ಕೊಳ್ಳುವಂತವ್. ಇದ್ರಾಗ ಅಸಲಿಸಿಲ ಎಲ್ಲಿ ಬಂತು, ಏನ್ ಯಾರು ಏನ್ ಬಟ್ಟೆ ಹಾಕೊಂಡು ಕುಣ್ಯಾಕತ್ತಾರ ಏನು, ಅಸಲಿಸಲ್ರಿ, ಸತ್ಯ ಘಟನೆಗಳು ಇವು ನಡೆಯುವ ಪರಿಸ್ಥಿತಿ. ಸಣ್ಣವ್ರಿದ್ರ ಅವ್ರ ತಂದೆ ತಾಯಿ ಅವೆಲ್ಲಾನು ಮುಗಿಸಿರ್ತಾರ. ಇವ್ರು ಸಣ್ಣವ್ರಿದ್ದವ್ರು ಮುಂದ ಆ ಜಗಕ್ ಹೋಗ್ತಾರ. ಆ ಜಗಕ್ ಹೋಗೋರು ಎಲ್ಲಾರು ಇವನ್ನೆಲ್ಲ ತಿಳ್ಕೊಂಡ್ಬಿಟ್ರ ಇವು ಕೆಟ್ಟ ಘಟನೆಗಳು ನಡಿಂಗಿಲ್ಲ. ಇವತ್ತು ನೋಡ್ರಿ ಸಂಸ್ಕಾರ ಹೆಂಗಾಗೈತೆ ಅಂದ್ರ ತಂದೆ ತಾಯಿ ಅಣ್ಣ ತಮ್ಮ ಇವು ಎಲ್ಲಾನು ನಶಿಸಿ ಹೋಗತ್ತೇವ. ನನಗ ಅರ್ಧಂಬರ್ಧ ಅದು ದುಃಖ ಆಗತೈತಿ. ನಾನು ಹೇಳ್ತಿದ್ದೆ, ನಾ ತಂದೆ ತಾಯಿ ಕೂಳು ಹಾಕುತ್ತಿಡ್ ನಂದ ಕಡೆದ್ದು ಇನ್ ಮುಂದ್ ಹುಟ್ಟು ಸೊಳೆ ಮಕ್ಳು ಯಾರು ಕೂಳು ಹಾಕಂಗಿಲ್ಲ, ತಂದೆ ತಾಯಿಗೆ ಯಾರು ನೋಡಂಗಿಲ್ಲ. ಎಂತ ವಿಪರೀತ ಇದು ಬಂತು, ನೀ ಎಂತ ಕಾಲ ಬಂತಲ್ಲ ಅಂತ ಹೇಳಿ ನನಗ ಒಂಥರ ಇಂಥ ಜನ ನೋಡಿ ದುಃಖ ಅನಿಸ್ತೈತ್ರಿ ನನಗ. ಇವತ್ತ ಸಂಬಂಧಗಳು ದೂರ ಆಗಾಕತ್ತೇವ್ರಿ. ಅನ್ಯಾರೋ ತಮ್ಯಾರೋ ತಂದ್ಯಾರೋ ತಾಯಾರೋ. ಮನುಷ್ಯ ಒಟ್ಟಾಗಿ ಬದುಕುವುದಕ್ಕಿಂತ ನಾನು ಒಬ್ಬೊಬ್ಬನೇ ಸುಖವಾಗಿ ನಾನು ಒಬ್ಬನೇ ಅನುಭವಿಸಬೇಕು ಅನ್ನೋ ಸ್ವಾರ್ಥ ಹೆಚ್ಚಾಗಿ ಪ್ರತಿಷ್ಠೆಗೆ ಬಿದ್ದಿದ್ದಾನೆ. ಆ ಪ್ರತಿಷ್ಠೆಯ ಮಧ್ಯೆ ಸಂಬಂಧಗಳು ಈಜು ಬರೆದವ್ ನೀರೊಳಗಡೆ ಬಿದ್ದಾಗ ಕಾಪಾಡಿ ಕಾಪಾಡಿ ಅಂತ ಕೈ ಮ್ಯಾಲಕ್ಕೆ ಎತ್ಕೊಂಡು ಕೂಗಾಡ್ತಾನಲ್ಲ, ಹಂಗೆ ಸಂಬಂಧಗಳೆಲ್ಲ ಕೂಗಾಡ್ತಾವೆ, ಕಾಪಾಡಿ ನಮ್ಮನ್ನು ಕಾಪಾಡ್ಕೊಳ್ಳಿ ಅಂತ. ಕಾಲ ಹಂಗಾಗ್ಬಿಟ್ಟಿದೆ. ಹಾಗಾಗಿ ಆಯಿತು, ಅದ್ರ ನಡುವೆನೂ ಹೇಳ್ತಾರಲ್ಲ, ತುಂಬ ಕೆಟ್ಟು ಹೋಗಿಲ್ಲ. ಖಂಡಿತ ಅಲ್ಲಲ್ಲಿ ಒಳ್ಳೇದು ತುಂಬ ಇದೆ. ಬಟ್ ನಮಗೆ ಕೆಟ್ಟದ್ದೇನಾದರೂ ಸಿಕ್ಕರೆ ಏನು ಮಾಡಬೇಕು? ಆಯ್ತಪ್ಪ, ಈ ಮೊಸರನ್ನದಲ್ಲಿ ಒಂದು ಕಲ್ಲು ಸಿಕ್ಕಾಗ ಇಡೀ ತಟ್ಟೆಯನ್ನೇ ಎಸ್ತು ಬಿಡೋದಕ್ಕಿಂತ ಅಥವಾ ಊಟವನ್ನೇ ಎಸ್ತು ಬಿಡೋದಕ್ಕಿಂತ ಆಯ್ತಪ್ಪ ಒಂದು ಕಲ್ಲೆತ್ತಿಟ್ಟು ಆ ಅನ್ನಪೂರ್ಣೇಶ್ವರಿಯನ್ನು ಗೌರವಿಸಿ ಊಟ ಮಾಡೋದು ಶ್ರೇಷ್ಠ ಅಲ್ವಾ? ಹಾಗಾಗಿ ಕೆಟ್ಟದ್ದು, ಕೆಟ್ಟ ಅನುಭವಗಳು, ಕೆಟ್ಟವರ ಸಹವಾಸಗಳು, ಕೆಟ್ಟ ಅವಮಾನಗಳು, ಕೆಟ್ಟವರ ಜೊತೆಗಳನ್ನ, ಕೆಟ್ಟವರ ಮಾತುಗಳು ಕೇಳಿದಾಗ ಆಯ್ತು ಬಿಡಪ್ಪ, ಕೆಟ್ಟದ್ದಾಯಿತು, ಒಳ್ಳೇದಿದೆಯಾ? ಖಂಡಿತ ಇದೆ. ಈಗ ನೀವು ಇವತ್ತು ಮಾತಾಡಿದಿರಿ, ಎಂಥ ಅದ್ಭುತವಾದ ಮಾತಾಡಿದ್ರಿ, ನಿಮ್ಮ ಅನುಭವ ಹಂಚ್ಕೊಂಡ್ರಿ, ಕೇಳ್ತಾ ಇರೋರಿಗೆ ನಿಮ್ಮ ಅನುಭವ ಅದೊಂದು ಅದ್ಭುತವಾದ ಪ್ರಸಾದ, ರಸಾಯನ ಇದ್ದಂಗೆ. ಎಷ್ಟು ಚೆನ್ನಾಗಿ ಮಾತಾಡಿದ್ರಿ. ಇವೆಲ್ಲ ಎಷ್ಟೋ ಯುವಕರು, ಎಷ್ಟೋ ವಯಸ್ಸಾದವರು, ನೊಂದಿರೋರು ಕೂತು, ಆಟೋ ಡ್ರೈವರ್ಗಳು ಯಾರ್ಯಾರು ಕೂತು ಕೇಳ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈ ದಿನ ಎಷ್ಟೋ ಜನ ಹತ್ಕೊಂಡು ಮಲಗುತ್ತಾರೆ, ಆ ಫ್ಯಾನ್ ನೋಡ್ತಾರೆ, ಅಯ್ಯೋ ನಾನು ಸತ್ತು ಬಿಡೋಣ ಅಂತಾರೆ. ಅಂಥ ಸಮಯದಲ್ಲಿ ಇದೊಂದು ರಾತ್ರಿ ಇಡೀ ಒಂದು ಸಂಗಾತಿಯಾಗಿ ಮಾತುಗಳೆಲ್ಲ ಒಂಚೂರು ಸೂರ್ಯ ಬಿಟ್ಟವರೆಗೂ ಅವರನ್ನು ಬದುಕಿಸಿದ್ರೆ ಸಾಕು, ಆಮೇಲೆ ಅವರು ಮತ್ತೆ ಬದುಕೊಳ್ತಾರೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅವರಿಗೆ ಸಮಯವೂ ಕಳಿಬೇಕು, ಜೊತೆಗೆ ಅವರ ಕಿವಿಯ ಒಳಗಿಂದ ಹೃದಯಕ್ಕೆ ನಾಟುವ ಒಂದಷ್ಟು ಜ್ಞಾನ ಸಂಸ್ಕಾರದ ರೂಪದಲ್ಲಿ ಕೊಡಬೇಕು. ಇಲ್ಲ, ಜ್ಞಾನ ಐತ್ರಿ. ಈ ಕಾರ್ಯಕ್ರಮಕ್ಕೆ ನಿಜವಾಗಿ ಜ್ಞಾನ ಐತ್ರಿ. ಇದ್ರಾಗ ಏನು ಇದು ತೆಗೆದು ಹಾಕಂಗೆ ಹೇಳ್ಬಿಡ್ರಿ.
ಆಮೇಲೆ ಅವ್ರೊಬ್ರು ಯಾರೋ ಒಬ್ರು ಬಳ್ಳಾರಿ ಅವ್ರೊಬ್ರು ರಿಸೈನ್ ಮಾಡಿದ್ರಿ ಸ್ಟೂಡೆಂಟ್, ಅವ್ರಿಗೆ ಏನೋ ಮೆಸೇಜ್ ಮಾಡೀನಿ ನಾನು ಅವ್ರು ಬೇಕಂದ್ರ ಇಂತಲ್ಲಿ ಹೋಗಡ್ರಿ, ನೀವು ಹುಬ್ಳ್ಯಾಗ ನೀವು ಕಾಂಟ್ಯಾಕ್ಟ್ ಮಾಡ್ರಿ, ಒಳ್ಳೆ ಅವ್ರು ರಿಸೈನ್ ಮಾಡಿದವ್ರಿಗೆ ನೌಕರಿ ಬೇರೆದವ್ರು ಕೊಟ್ಟಿದ್ರಿ. ಯಾವೂರು ಅಂದ್ರಿ? ನಮ್ದು ಹುಬ್ಳಿ ಹತ್ರ ಒಂದು ಹಳ್ಳಿ ರೀ. ನೋಡಿ, ನಾನು ಆ ಕಡೆ ಬಂದ ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಸಜ್ಜನರಿದ್ದೀರಿ ನೀವು, ಎಷ್ಟು ಜನಕ್ಕೆ ಉಪಕಾರ ಮಾಡೋ ಬುದ್ಧಿ ಇದೆ ನಿಮಗೆ. ಈಗಲೂ ಯಾರ್ದೋ ಕತೆ ಹೇಳ್ಕೊಂಡು ನಾನು ಅವ್ರಿಗೆ ಹೇಳ್ತೀನಿ ಅಂತಿದ್ದೀರಿ. ಎಂತ ಅದ್ಭುತವಾದ ಬದುಕು ನಿಮ್ದು. ಇಲ್ಲ ಮಾಡ್ಬೇಕ್ರಿ, ಅವ್ರ ಸುಪ್ರೀಂ ರಿಸೈನ್ ಮಾಡಿದ್ರು ಅವ್ರು ಬಳ್ಳಾರಿ ಕಡೆದವ್ರು. ನಾನು ಅಲ್ಲಿ ನಮ್ದೊಂದು ಯೂನಿಯನ್ ಐತ್ರಿ, ಆ ಯೂನಿಯನ್ಗೆ ಭೇಟಿ ಹುಬ್ಳಿಯಾಗ ಯೂನಿಯನ್ಗೆ ಭೇಟಿ ಆದ್ರ ಅವ್ರಿಗೆ ನಾವೇನ್ರ ಸಹಾಯ ಮಾಡ್ಬೋದು ಅನ್ನೋ ಒಂದು ವಿಚಾರ ಬಂದಿತ್ತು. ನಾನು ಅವಾಗ ಮೆಸೇಜ್ ಮಾಡಿನ್ರಿ, ನನಗಷ್ಟು ಮಾಡಕ್ ಬರಲ್ಲ, ಬೇರೆಯವ್ರ ಕಡೆಯಿಂದ ಮಾಡಿಸಿದ್ದೆ ಅದನ್ನ. ಅದ್ಭುತ. ನಿಮ್ಗೆ ಒಳ್ಳೇದಾಗಲಿ. ಇದೊಂದು ದೀರ್ಘಕಾಲದ ಮಾತುಕತೆ, ಬಹಳ ಖುಷಿ ಕೊಡ್ತು. ನಿಮ್ಮ ಕುರಿ ಸಾಕಾಣಿಕೆ ಅಥವಾ ನಿಮ್ಮ ಪ್ರಯತ್ನಗಳೆಲ್ಲವೂ ಯಶಸ್ಸಾಗಲಿ. ಹೇಗೆ ನಿಮಗೆ ಭಗವಂತ ಆರೋಗ್ಯ ಕೊಟ್ಟಿದ್ದಾನೋ ಹಾಗೆ ನಿಮ್ಮ ಮನೆಯ ಸರ್ವರಿಗೂ ಆ ಆರೋಗ್ಯ ಭಾಗ್ಯ ಸಿಗಲಿ. ಆನಂತರ ಮಿಕ್ಕಿದ್ದೆಲ್ಲ ಆರೋಗ್ಯವೇ ಭಾಗ್ಯ ಅಂತಾರಲ್ವ ದೊಡ್ಡವರು. ಹಾಗೆ ನಿಮ್ಮ ಮನೆ ಆರೋಗ್ಯವಂತವಾಗಿರಲಿ, ಧನಾತ್ಮಕ ಆಲೋಚನೆಗಳಿಂದ ಕೂಡಿರಲಿ, ದುಷ್ಟಶಕ್ತಿಗಳ ಕಣ್ಣು ನಿಮ್ಮ ಮನೆ ಮನಸ್ಸುಗಳ ಮೇಲೆ ಬೀಳದೇ ಇರಲಿ. ಸಂತೋಷವಾಗಿರಿ, ಇರುವಷ್ಟು ಪೂರ್ಣ ಆಯಸ್ಸನ್ನು ಕಳೀರಿ. ನಿಮ್ಗೆ ಒಳ್ಳೇದಾಗಲಿ. ಕಾರ್ಯಕ್ರಮದಲ್ಲಿ ಮಾತಾಡಿದ್ದಕ್ಕೆ, ಹಂಚಿಕೊಂಡಿದ್ದಕ್ಕೆ ಕೃತಜ್ಞತೆಗಳು. ಅಲ್ಲ, ನಮಗೆ ಇವತ್ತು ನಮ್ಮ ಮನ್ಯಾಗ ಪಿತೃಪಕ್ಷ ಅಂತಾರಲ್ಲ, ಅದನ್ನ ಮಾಡಿ ಅದನ್ನ ನೆನ್ಸಿಸ್ಕೊಂಡು ಅವ್ರಿಗೆ ಹೇಳ್ಕೊಂತ ಬಂದೆ. ಇವ್ 2 ಸಲ ಟ್ರೈ ಮಾಡ್ತೇನೆ. ಇವತ್ತರ ನೀವರ ಕರುಣೆ ತೋರ್ಸ್ರಿ, ಹೇಳ್ರಿ ನಮ್ ಗುರುಗಳಿಗೆ ಅಂತ ಹೇಳಿ ಅನ್ಕೊಂತ ಮನ್ಯಾಗಿಂದ ಸೆಡ್ಡಿಗೆ ಬಂದಿದ್ ನಾನು. ಪಿತೃಪಕ್ಷ ಮಾಡಿದ್ವಿ ಇವತ್ತ. ನೋಡಿ, ನಿಮ್ಮ ಹಿರಿಯರ ಅನುಗ್ರಹ ಐತ್ರಿ ನಮ್ ಮ್ಯಾಗ ಐತಿ. ನಮ್ ತಂಗ್ಯಾರ ಅದನ್ನ ಅಂತಾರ್ರಿ, ಇಲ್ಲ ನಿನ್ ಗುಣಕ್ಕ ನಿನಗ್ ದೇವ್ರ ಹಿಂಗ ಇದನ್ನ ಆರೋಗ್ಯ ಕೊಟ್ಟಾನ, ಬೇರೆದವ್ರನ್ನ ಅದ ನಮ್ ಬ್ರದರ್ ಆರೋಗ್ಯ ಸರಿ ಇಲ್ರಿ, ಹಾಲ್ಟ್ ಆಗಿತ್ತು, ಅಲ್ಲಿ ಬೆಂಗಳೂರಿಗೆ ತಗೊಂಡ್ಬಂದಿದ್ವಿ. ನಾನು ಅವಾಗ ಇನ್ನು ಮಾತಾಡ್ತಿದ್ವಿ ಅಷ್ಟು ಇದು ಇದ್ದಾಗ. ಆಯ್ತು, ಅವ್ರಿಗೂ ಒಳ್ಳೇದು ಬಯಸಿ ಎಲ್ರಿಗೂ ಒಳ್ಳೇದಾಗಲಿ. ನಿಮ್ಮ ಹತ್ರ ನಾನು ಮತ್ತೆ ಮಾತಾಡ್ತೀನಿ. ಕರೆಗಳಿದ್ದಾವೆ, ನಿಮಗೆ ಶುಭವಾಗಲಿ. ನಾನು ಹೇಳಿದ್ದನ್ನು ಪಾಲಿಸಿ. ಕೋರ್ಟ್ ವಿಚಾರವಾಗಿ ಏನು ಹೋರಾಟ ಅದು ಮುಂದುವರಿಲಿ, ಆದರೆ ಮನೆಯ ಸಂತೋಷಕ್ಕೂ ನಿಮ್ಮ ಹೊರಗಿನ ಕೋರ್ಟ್ ವಿಚಾರಕ್ಕೂ ಸಂಬಂಧ ಬೇಡ. ಮನೆಯಲ್ಲಿ ಖುಷಿಯಾಗಿರಿ. ಇವತ್ತು ಹೇಗೆ ಹಬ್ಬ ಅಂತ ಎಲ್ಲ ಏನು ಸಿಹಿಯಾದ ತಿಂಡಿ ಮಾಡಿಕೊಂಡು ಎಲ್ಲರೂ ಹೊಸ ಬಟ್ಟೆ ಕೊಂಡು ಅಥವಾ ಹಿರಿಯರಿಗೆ ನಿಮ್ಮ ಕೈಲಾದಷ್ಟು ಸ್ಮರಣೆ ಮಾಡ್ತಿದ್ದೀರಿ. ಅವರು ಬಂದು ಅದನ್ನು ತಿಂತಾರೆ ಅಂತಲ್ಲ, ಬಟ್ ನಿಮಗೋಸ್ಕರ ಏನೆಲ್ಲ ಮಾಡಿ ಹೋಗಿದ್ದಾರೆ ಅದನ್ನು ಸ್ಮರಿಸುವ ದಿನ ಇದು ಅಲ್ವಾ? ಹಾಗೆ ಸ್ಮರಿಸುವ ದಿನ. ನಮ್ಮ ಹಿರಿಯರು ನಡೆದು ಬಂದ ಹೆಜ್ಜೆಗಳು, ಅವರು ಹಾಕಿಕೊಟ್ಟ ಬುನಾದಿಗಳು, ಅದರಿಂದಲೇ ನಮ್ಮ ಬದುಕು ನಡೀತಾ ಇದೆ. ನಾಳೆ ಬರೋವರೆಗೂ ನಾವಂಥದ್ದೊಂದು ಭದ್ರವಾದ ಮತ್ತು ಸಂಸ್ಕಾರಯುತವಾದ ಬುನಾದಿಯನ್ನು ಹಾಕಿಕೊಟ್ಟು ಹೋಗಬೇಕು. ನಿಮ್ಮ ಮಗನಿಗೆ ನೀವು ಕೊಡುವ ಆಸ್ತಿ ಅಂತಸ್ತಿಗಿಂತ ಅವನಿಗೆ ನಾಳೆ ನೀವು ಹೋದ ಮೇಲೆ ನಿಮ್ಮ ಪೂರ್ವಜರನ್ನು ನೆನಪಿಸಿಕೊಳ್ಳಲಾರದಷ್ಟು ಶ್ರೀಮಂತಿಕೆ ಮಕ್ಕಳಿಗೆ ಬರಬಾರ್ದು ಅಲ್ವಾ? ಹಾಗೆ ಆ ಮಗ ಕೂಡ ನಿಮ್ಮ ಸಂಸ್ಕಾರವನ್ನು ಮುಂದುವರಿಸ್ಕೊಂಡು ಹೋಗುವಂಥವನಾಗಲಿ. ಆ ಜಾಗದ ವಿಚಾರವಾಗಿ ನಿಮಗೆ ಗೆಲುವು ಸಿಗಲಿ. ನಿಮಗೆ ಶುಭವಾಗಲಿ. ನಾರಾಯಣ, ಹರೇ ಕೃಷ್ಣ. ನೋಡಿ, ಈ ಮಹಾನುಭಾವರು ಎಷ್ಟು ನೋಡಿ, ಭಗವಂತ ನಮಗೆ ಯಾವುದೋ ಒಂದು ಸರ್ಕಾರಿ ಕೆಲಸ ಕೊಟ್ಟು ಒಂದೊಳ್ಳೆ ಸ್ಥಾನಮಾನದಲ್ಲಿಟ್ಟಾಗ ಬಿಡಪ್ಪ ನನ್ನ ಬದುಕು ಸೆಟ್ಲ್ ಆಯಿತು, ಏನು ಯಾರು ಏನಾದರೂ ನನಗೇನು ಅನ್ನೋ ಮನಸ್ಥಿತಿ ಬರಬಾರ್ದು. ನಿಮಗೊಂದು ಭದ್ರವಾದ ನೆಲೆಯನ್ನು ಭಗವಂತ ಕೊಟ್ನ. ನೆಲೆ ಕಾಣದೆ ಓಡಾಡ್ತಾ ಇದ್ದಾರಲ್ಲ, ಅವ್ರ ಬಗ್ಗೆ ಸ್ವಲ್ಪ ಕರುಣೆ ತೋರಿಸಿ. ಯಾಕಂದರೆ ನಿಮ್ಮನ್ನು ಭದ್ರವಾದ ಜಾಗದಲ್ಲಿ ಯಾಕೆ ಇಟ್ಟಿದ್ದಾನೆ ಅಂದರೆ, ಇನ್ನೂ ಅಸಹಾಯಕರಾಗಿ ಬಡತನದಲ್ಲಿ ದುಃಖದಲ್ಲಿ ಓಡಾಡುತ್ತಿರೋ ಆ ನತದೃಷ್ಟರಿಗೆ ನೆರವಾಗಿರಪ್ಪ ನೀವು. ನಾನೇ ದೇವರಾಗ ನಾನೇ ಬರಲಿಕ್ಕಾಗಲ್ಲ, ನಿಮಗೆ ನಾನು ದೊಡ್ಡ ಸ್ಥಾನ ಕೊಟ್ಟಿದ್ದೀನಿ, ಅವರನ್ನೂ ನಿಧಾನಕ್ಕೆ ಮೇಲೆತ್ಕೊಳ್ಳಿ. ಹೀಗೆ ಬದುಕಲ್ಲಿ ನಮಗೆ ದೊಡ್ಡ ಸ್ಥಾನಮಾನಗಳು ಸಿಗೋದು ನಾವು ಮೆರೆಯೋಕಲ್ಲ, ಅದರಿಂದ 4 ಜನಕ್ಕೆ ಉಪಕಾರ ಮಾಡಲಿಕ್ಕೆ. ಹೌದಲ್ಲ? ಬ್ಯಾಂಕಲ್ಲಿ ಕೂತಿರೋ ಕ್ಯಾಶಿಯರು ಆ ದುಡ್ಡನ್ನೆಲ್ಲ ತಗೊಂಡು ಮನೆಗೆ ಹೋಗ್ತಾನ? ಇಲ್ಲ, ಅದನ್ನು ಇನ್ನೊಬ್ರಿಗೆ ಕೊಡ್ಲಿಕ್ಕೆ ಅವನಾತ ಅಲ್ಲಿ ಕೂತಿದ್ದಾನೆ. ಹಾಗೆ ಲೋಕದಲ್ಲಿ ನಮಗೆ ಭಗವಂತ ಸಿರಿವಂತಿಕೆ ಕೊಟ್ಟ ಅಥವಾ ಒಂದು ಸ್ಥಿತಿವಂತರಾಗಿ ನಮ್ಮನ್ನಿಟ್ಟ ಅಂದಾಗ ಸ್ವಲ್ಪ
ಏನೂ ಇಲ್ದವ್ರ ಕಡೆ ಗಮನ ಕೊಡಬೇಕು ಅಂತ. ಇದು ಒಳ್ಳೇದು ಗುಣ. ಒಳ್ಳೇದಾಗಲಿ.